ಆಗಿರ್ತಕ್ಕಂಥ ನಮ್ಮ ದಿನೇಶ್ ಅವ್ರಿಗೆ ಇರ್ತಕ್ಕಂಥ ದೊಡ್ಡತನ ಏನು ಅಂದ್ರೆ ಅವ್ರ ಮನೆಂಗಳದಲ್ಲಿ ಕಾರ್ಯಕ್ರಮ ಅಂತ ಇದ್ರ ಕಲ್ಪನೆ. ಆಗ ಅವ್ರು ಹೇಳಿದ್ರು, ಮನೆಂಗಳದಲ್ಲಿ ಮಾಡೋ ದೊಡ್ಡದಲ್ಲ, ನನ್ನ ಮನೆ ಬೇರೆ ಅಲ್ಲ, ನನ್ನ ಗ್ರಾಮ ಬೇರೆ ಅಲ್ಲ, ಗ್ರಾಮದ ಪರಿಸರದಲ್ಲಿ ಆ ದೇವಾಲಯದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದು ವಿಶಿಷ್ಟವಾದಂತ ಹಿರಿಮೆ ಅಂತೇಳಿ ಆ ದನಿಗೆ ತಿಂದಿರ್ತಕ್ಕಂಥ ಆಹಾರವನ್ನು ಮೆಲುಕಾಗ್ತಕ್ಕಂಥ ವರ ಕೊಟ್ಟ. ಆದ್ರೆ ಮನುಷ್ಯರಿಗೆ ನೀನ್ ಆಹಾರ ಮೆಲುಕಾಕದಲ್ಲ, ಆಹಾರ ವಾಪಸ್ ಬಾಯಿಗೆ ತರದಲ್ಲ, ನೀನ್ ವಿಚಾರಗಳನ್ನು ಮೆಲುಕಾಕ್ಬೇಕು ಅಂತಕ್ಕಂಥ ವರ ಕೊಟ್ಟ ಅಂತೇಳಿ ಪ್ರಾಯಶಃ ಅಂತ ವಿಚಾರಗಳನ್ನು ಮೆಲುಕಾಗ್ತಕ್ಕಂಥ ಅನುಭವದ ವಿನಿಮಯದ ಕಾರ್ಯಕ್ರಮ ಇದೆಯಲ್ಲ, ಅದು ಈ ಸತ್ಸಂಗ ಅಂತೇಳಿ. ಅವೇನು ಜಗತ್ ಸುತ್ತಿ ಯಾವ ದೇಶ, ಆಸ್ಟ್ರೇಲಿಯಾ, ಶ್ರೀಲಂಕಾ, ದುಬೈಗೆ, ಕತಾರ್ಗೆ, ಅಮೆರಿಕಾಗೆ ಎಷ್ಟು ಸರಿ ಹೋಗಿ ಬಂದ್ರು ಕೂಡ ಒಂದ್ಸತಿ ಹೇಳ್ತೀನಿ, ನೀವ್ ಎಷ್ಟು ಸರಿಲಾರು ಹೊರದೇಶಕ್ಕೆ ಹೋಗ್ರಿ, ಆ ಹೊರದೇಶಗಳೆಲ್ಲ ಪ್ರವಾಸಕ್ಕೆ ಚಂದವೇ ಹೊರತು ನಿವಾಸಕ್ಕೆ ಮಾತ್ರ ನಮ್ಮೂರೇ ಚಂದ, ನಮ್ಮ ನೆಲವೇ ಚಂದ ಅಂತೇಳಿ ಅದನ್ನ ಅರ್ತಿರೋ ನಾನು ಅಂತೇಳಿ. ಬೆಳೆ ಹೊಲ ಕರೆ ಬಿದ್ದೆ, ಬಾಯಿಲೆ ಎತ್ತೋದು, ಕೈಲಿ ಬಿತ್ತೋದು, ಬೆಳೆ ಹಾಲೆ. ವಿಶ್ವಗುರು ಬಸವಣ್ಣ ಹಾಗೂ ಸಂತ ಸೇವಾಲಾಲ್ ಹಾಗೂ ಎಲ್ಲ ಈ ವಿಶ್ವದ ದಾರ್ಶನಿಕರನ್ನ ನೆನೆಯುತ್ತಾ ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಹಕಾರ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರುಗಳ ಸಹಯೋಗದೊಂದಿಗೆ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಈ ಒಂದು ಅಭಿಯಾನಕ್ಕೆ ನಾವು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 2026ನೇ ಇಸ್ವಿಯ ಈ ಒಂದು ಅಭಿಯಾನಕ್ಕೆ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಈ ಶ್ರಾವಣ ಮಾಸದ 4ನೇ ದಿನದ ಪ್ರವಚನ ಮಾಲಿಕೆಯ ರೂವಾರಿಗಳಾಗಿರುವಂತಹ ಹಾಗೂ ಆಯೋಜಕರಾಗಿರುವಂತಹ ನಮ್ಮ ಟಿವಿ ಕಾವಲಿನ ದಿನೇಶ್ ಅಣ್ಣನವರನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ವೇದಿಕೆ ಮೇಲೆ ದಿನೇಶ್ ಅಣ್ಣನವರು ಬರಬೇಕಾಗಿ ವಿನಂತಿ. ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಮಂಜಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ. ಅದಾದ ನಂತರ ಈ ಪ್ರದೇಶದಲ್ಲಿರುವಂತಹ ಹಿರಿಯ ಕೃಷಿ ಚಿಂತಕರು ಹಾಗೂ ಶಿಕ್ಷಣ ತಜ್ಞರಾಗಿರುವಂತಹ ಹಿರಿಯರಾದಂತಹ ಶಂಕರ್ ಲಿಂಗೇಗೌಡರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ. ಜೊತೆಗೆ ಈ ಊರಿನ ಕಾರುಬಾರಿಯಾದಂತಹ ಮಂಜಣ್ಣ ನಾಯಕ್ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕಾಗಿ ಮನವಿ. ಊರಿನ ಪ್ರಮುಖರಾದಂತಹ ಗೋಪಾಲ ನಾಯಕಣ್ಣವರು ಹಾಗೂ ಹಿರಿಯರಾದಂತಹ ಬಾಲಾಜಿ ನಾಯಕಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ಕೊಂತಿದ್ದೇವೆ. ಜೊತೆಗೆ ಈ ಗ್ರಾಮದ ಹಾಗೂ ಈ ಪ್ರದೇಶದಲ್ಲ ಈ ಪ್ರದೇಶದ ಮುಖಂಡರಾಗಿರುವಂತಹ ಲಕ್ಷ್ಮಣ್ ನಾಯಕಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ಕೊಂತಿದ್ದೇವೆ. ಜೊತೆಗೆ ಲಯನ್ಸ್ ಕ್ಲಬ್ಬಿನ ಪ್ರಾಂತೀಯ ರಾಯಭಾರಿಗಳಾದಂತಹ ವೆಂಕಟೇಶ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ಕೊಂತಿದ್ದೇವೆ. ಹಾಗೂ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಟಿ ನಾರಾಯಣ ಸ್ವಾಮಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಕಾರ್ಯಕ್ರಮವನ್ನ ಸ್ವಾಗತಿಸುವಂತಹ ಸಂದರ್ಭ ಈಗ ಅಧಿಕೃತವಾಗಿ ಕಾರ್ಯಕ್ರಮ ಆರಂಭವಾಗುತ್ತದೆ. ಈ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆಯ ಗೀತೆಯ ಮೂಲಕ ಆರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನ ಹಾಡೋಕೆ ಬರ್ತಿದ್ದಾರೆ ಗಾಯಕರಾದ ಬೇಲೂರು ಚಂದನ್ ಕುಮಾರ್. ಸಿದ್ದಯ್ಯ ಸ್ವಾಮಿಯವರನ್ನ ನೆನೆಯುತ್ತಾ ಪ್ರಾರ್ಥನೆಯನ್ನ ಸಲ್ಲಿಸಿದಂತಹ ಗಾಯಕರಾದಂತಹ ಚಂದನ್ ಕುಮಾರ್ ಅವರಿಗೆ ನಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ, ಸಾಮೂಹಿಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮ ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿ ಚಟ್ನಳ್ಳಿ ಮಹೇಶ್ ರವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅನ್ನೋ ಒಂದು ಅಭಿಯಾನಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಈ ಕಾರ್ಯಕ್ರಮ ಕಳೆದ 3 ವರ್ಷದಿಂದ ಅನೇಕ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಹಾಗೂ ನಮ್ಮ ಇಡೀ ಚಿಕ್ಕಮಗಳೂರಿನ ಅಡ್ಡ ಉದ್ದ ಅಗ್ಲ ಎಲ್ಲಾ ಕಡೆ ನಡೀತಾ ಬರ್ತಾ ಇದೆ. ನಾವು 3ನೇ ವರ್ಷದ 4ನೇ ದಿನದಲ್ಲಿದ್ದೇವೆ. ನೀವು ಈ ಕಾರ್ಯಕ್ರಮವನ್ನ ಯಾಕೆ ಮಾಡ್ಬೇಕು, ಇದರ ಉದ್ದೇಶ ಏನು ಅಂತ ಕೇಳ್ಬೋದು. ಅದರ ಪರಿಚಯ ಮತ್ತು ಅದರ ಪ್ರಾಸ್ತಾವಿಕ ನುಡಿಯನ್ನ ಒಂದೆರಡು ಮಾತಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಐಸಿರಿ ಫೌಂಡೇಶನ್ ಸಾಮಾಜಿಕ, ಶೈಕ್ಷಣಿಕ, ಪರಿಸರ ಪರವಾದ ಕೆಲಸ ಮಾಡ್ತಿರುವಂತಹ ಒಂದು ಸಂಸ್ಥೆ ಹಾಗೂ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಲಯನ್ಸ್ ಕ್ಲಬ್ ಇವು ಕೂಡ ಸಾಮಾಜಿಕ ಪರಿವರ್ತನೆಗೆ, ಸಾಮಾಜಿಕ ಜನಪರವಾದ ಕೆಲಸಗಳನ್ನ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಿರುವಂತಹ ಸಂಸ್ಥೆ. ಈ 3 ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸ, ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ನುಡಿಯ ಅಭಿಯಾನ, ಒಂದು ಪ್ರವಚನ ಮಾಲಿಕೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ.
ಈ ಬಾರಿ ಶುರುವಾಗಿದ್ದು ಕಾರ್ತಿಕ್ ಮಲ್ಲಿನಾಥ್ ಅವರ ಒಂದು ಕಲ್ಯಾಣ ನಗರದಲ್ಲಿರುವಂತಹ ಕಾರ್ತಿಕ್ ಮಲ್ಲಿನಾಥ್ ಅವರ ಮನೆಯಲ್ಲಿ. ಇವತ್ತು ನಾವು 4ನೇ ದಿನದಲ್ಲಿದ್ದೇವೆ. ನಿನ್ನೆ ಸಿಡಿ ಅಧ್ಯಕ್ಷರಾದಂತಹ ಮಂಜೇಗೌಡರು ಮನೆಯಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕನಕನ ನುಡಿಪಾಕ ಅನ್ನೋ ಒಂದು ವಿಷಯಾಧಾರಿತವಾಗಿ ಅದ್ಭುತವಾಗಿ ನಡೆದು ಬಂದಿದೆ. ಇವತ್ತು ನಮ್ಮ ಆಯೋಜಕರಾಗಿರುವಂತವರು ದಿನೇಶ್ ಅಣ್ಣನವರು. ಈ ಕಾರ್ಯಕ್ರಮ ಯಾಕೆ ಬೇಕು ಅಂದ್ರೆ ನೀವು ನೋಡ್ಬೋದು, ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಈ ಕಾರ್ಯಕ್ರಮದ ತತ್ವಾದರ್ಶಿಗಳು ನಮ್ಮ ಮುಂದೆ ಇರುವಂತಹ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು, ಸರ್ವರಿಗೂ ಕಾಯಕ ತತ್ವವನ್ನ ಕೊಟ್ಟಿದಂತಹ ಬಸವಣ್ಣನವರು, ಸಾಮಾಜಿಕ ಬದ್ಧತೆಯ ವಿಚಾರವನ್ನ ಹೇಳಿದಂತಹ ಕನಕದಾಸರು, ಸರ್ವಿಸ್ ಇಸ್ ದಿ ಮೋಟೋ ಅಂತ ಹೇಳಿದಂತಹ ವಿವೇಕಾನಂದರವರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಘೋಷವಾಕ್ಯ ಕೊಟ್ಟಂತಹ ಕುವೆಂಪುರವರು, ಸಮಾನತೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನ ಹರಡಿದಂತಹ ಹಾಗೂ ಅದರ ಮೇಲೆ ಈ ದೇಶವನ್ನ ಕಟ್ಟಬೇಕನ್ನೋ ಒಂದು ಸಂಕಲ್ಪ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇದರ ಜೊತೆಗೆ ಒಂದು ಗ್ರಾಮೀಣವಾದ ಒಂದು ಸೊಗಡಿನ ಮಾತು ಅನುಭವ, ಈ ಒಂದು ಪ್ರವಚನವನ್ನ ನೇತೃತ್ವದನ್ನ ವಹಿಸಿಕೊಂಡಿರುವಂತವರು ನಮ್ಮ ಚಿಕ್ಕಮಗಳೂರಿನ ಚಿಕಾಗೋವರೆಗೂ ಹೆಸರು ಮಾಡಿರುವಂತಹ ನಮ್ಮ ಪ್ರೀತಿಯ ಈ ಪ್ರದೇಶದ ಒಂದು ಜನ ಆಸ್ತಿ ಅಂತ ಹೇಳ್ಬೋದು ನಮ್ಮ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರು. ಅದರ ಜೊತೆಗೆ ಆಧುನಿಕವಾಗಿ ನಿಮ್ಮೆಲ್ಲರ ಕೈಗೆ ಒಂದು ಕಾರ್ಡ್ ಬಂದಿರಬೇಕು, ಈ ತರದ ಒಂದು ಕಾರ್ಡ್. ಈ ಕಾರ್ಯಕ್ರಮ ಕೇವಲ ಈ ಊರಿಗೆ ಈ ಪ್ರದೇಶಕ್ಕೆ ಸೀಮಿತವಾಗಿರಬಾರ್ದು ಅಂತ ಎಲ್ಲರಿಗೂ ತಲುಪಿಸೋಕೆ ಬಂದಿದೆ selfiebook.ai. ಸೆಲ್ಫಿ ಬುಕ್ ಅನ್ನೋ ಒಂದು ಸಾಮಾಜಿಕ ಮಾಧ್ಯಮ ಜಾಲತಾಣ. ಆ ಒಂದು ಸಾಮಾಜಿಕ ಮಾಧ್ಯಮ ಜಾಲತಾಣವನ್ನ ನಿಮ್ಮ ಮೊಬೈಲ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಕಾರ್ಯಕ್ರಮದ ತುಣುಕುಗಳನ್ನ ಇನ್ನಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ರಾಜ್ಯಾದ್ಯಂತ ನೀವು ಇದನ್ನ ಕಳಿಸ್ಕೊಡ್ಬಹುದು. ಜೊತೆಗೆ ಒಂದು ಆಹಾರ ಪದ್ಧತಿ, ಒಂದು ಗ್ರಾಮೀಣ ಆಹಾರ ಪದ್ಧತಿಯನ್ನ ಉಳಿಸ್ಬೇಕು, ಮುಂದಿನ ತಲೆಮಾರಿಗೆ ಆ ಒಂದು ಅದರ ಮಹತ್ವವನ್ನ ತಿಳಿಸ್ಬೇಕು ಅಂತ ಚಟ್ನಳ್ಳಿ ಫುಡ್ಸ್ ಅವರ ಒಂದು ಈ ಒಂದರಲ್ಲಿ ನಮಗೆ ಕಿಲ್ಸಾ ಕೂಡ ನಮ್ಮ ಔತಣದ ಒಂದು ವ್ಯವಸ್ಥೆಯಲ್ಲಿ ದಿನೇಶ್ ಅಣ್ಣನವರು ಜೋಡಿಸ್ಕೊಂಡಿದ್ದಾರೆ. ಅವರ ಫುಡ್ಸ್ ಅಲ್ಲಿ ನೀವು ನೋಡ್ಬೋದು ನಿಪ್ಪಟ್ಟು, ಅದ್ರ ಜೊತೆಗೆ ಮಾಲ್ದಿ, ಆಮೇಲೆ ನಮ್ಮ ಕಿಲ್ಸಾ, ಆಮೇಲೆ ಬಾಳೆಕಾಯಿ ಚಿಪ್ಸ್, ಈ ತರ ಗ್ರಾಮೀಣವಾಗಿ ಒಂದು ಅಜ್ಜಿ, ಒಬ್ರು ಅಮ್ಮ ಒಂದು ಊರಲ್ಲಿ ಏನೇನೆಲ್ಲ ಮಾಡ್ತಿದ್ರು ಆ ಒಂದು ಆಹಾರ ಪರಂಪರೆಯನ್ನ ಉಳಿಸ್ಬೇಕು ಅನ್ನೋ ಒಂದು ನಿಷ್ಠೆಯೊಂದಿಗೆ, ಅದೊಂದು ಧ್ಯೇಯದೊಂದಿಗೆ ಅವರು ಚಟ್ನಳ್ಳಿ ಫುಡ್ಸ್ ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಬಂಧುಗಳೇ, ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಇವತ್ತಿನ ನಮ್ಮ ವಿಷಯ ಅನ್ನದಾತನಿಗೆ ನಮೋ ನಮಃ. ಅಂದ್ರೆ ಇಡೀ ದೇಶ, ನಮ್ಮ ಭಾರತವನ್ನ ರೈತಾಪಿ ದೇಶ, ರೈತರ ಮೇಲೆ ಅವರ ಒಂದು ಕಾಯಕ ನಿಷ್ಠೆಯ ಮೇಲೆ ನಿಂತಿರುವಂತಹ ದೇಶ ಅಂತ ನಾವೆಲ್ಲರೂ ನಂಬಿದ್ದೇವೆ, ನಮ್ಮೆಲ್ಲರಿಗೂ ಗೊತ್ತು. ಮೋರ್ ದೆನ್ 60%, ಅಂದ್ರೆ 60% ಗಿಂತ ಜಾಸ್ತಿ ಇರುವಂತದ್ದು ರೈತಾಪಿ ವರ್ಗದವರು. ಆ ಒಬ್ರು ರೈತರು, ನಾವೇನು ಕುವೆಂಪು ಅವರು ಹೇಳಿದ್ದಾರೆ ತಮ್ಮ ನೇಗಿಲ ಯೋಗಿ ಅಂತ, ಅವರು ನೇಗಿಲ ಯೋಗಿ ಹಾಡಲ್ ಕೇಳಿರ್ತೀವಿ. ರೈತ ಕೂಡ ಒಬ್ಬ ಯೋಗಿ, ಸಂತನ ಹಾಗೆ ಎಲ್ಲಾ ತರದ ಒಂದು ವರ್ಣನೆಯನ್ನ ಅನೇಕರು ಮಾಡಿದ್ದಾರೆ. ಆ ರೈತಾಪಿ ವರ್ಗದವರಿಗೆ, ರೈತರಿಗೆ ನಮೋ ನಮಃ ಅನ್ನೋ ಹೇಳುವಂತ ಒಂದು ವಿಷಯವನ್ನ ಇವತ್ತು ನಾವು ಆಧಾರವಾಗಿ ಇಟ್ಕೊಂಡ್ ಬಂದಿದ್ದೇವೆ. ಅದ್ರ ಬಗ್ಗೆ ಉಪನ್ಯಾಸವನ್ನ ಚಟ್ನಳ್ಳಿ ಮಹೇಶ್ ಅಣ್ಣನವರು ಕೊಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥೆಗಳು ವ್ಯಕ್ತಿತ್ವ ನಿರ್ಮಾಣದ ಕೆಲಸವನ್ನ, ತತ್ವಾದರ್ಶಗಳು ನಾವು ತುಂಬಾ ಕೇಳಿರ್ತೀವಿ. ಸಂತ ಸೇವಾಲಾಲ್ ಅವರಿಂದ ಹಿಡಿದು ವಿಶ್ವಗುರು ಅಣ್ಣ ಬಸವಣ್ಣನವರಿಂದ ಹಿಡಿದು ದಾಸ ಪರಂಪರೆಯ ನಮ್ಮ ಕನಕದಾಸರಿಂದ ಹಿಡಿದು ಆಧುನಿಕ 21ನೇ ಶತಮಾನದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅನೇಕ ತತ್ವಾದರ್ಶಗಳನ್ನ ಕೇಳಿರ್ತೀವಿ. ಹಾಗಾಗಿ ಆ ತತ್ವಾದರ್ಶಗಳು ಯಾಕೆ ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಕ್ಕೆ. ಆ ವ್ಯಕ್ತಿತ್ವ ಒಂದು ಸಮೂಹವಾಗಿ ಸೇರಿದಾಗ ಆ ಮನುಕುಲದ ಮನುಷ್ಯತ್ವ ಉಳಿಬೇಕು. ಆ ಮನುಷ್ಯತ್ವ ಉಳಿದ್ರೆ ನಾಳೆಯ ನಮ್ಮ ಸಂವಿಧಾನದ ಆಧಾರಿತವಾದ ಒಂದು ಏನು ವ್ಯವಸ್ಥೆ ಇದೆ, ಭಾರತೀಯತ್ವ ಉಳಿಬೇಕು. ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವ, ಈ ಮೂರುತ್ವ ಹಾಗೂ ತತ್ವಗಳ ಒಂದು ಮೂಲ ಅಡಿಪಾಯವನ್ನ ಇಟ್ಕೊಂಡು ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ. ಇದು ಒಂದಿಷ್ಟು ಪರಿಚಯ ನಮ್ಮ ಕಾರ್ಯಕ್ರಮದ ಬಗ್ಗೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ದಿನೇಶ್ ಅಣ್ಣನವರು, ಹಾಗೂ ಇಲ್ಲಿ ಇನ್ನೂ ಬಂದಿಲ್ಲ ಕಾರುಬಾರಿಗಳಾದಂತಹ ಮಂಜಣ್ಣ ನಾಯಕ್ ಅವರು, ಪ್ರಮುಖರಾದಂತಹ ಗೋಪಾಲ ಕೃಷ್ಣ ನಾಯಕಣ್ಣನವರು, ಬಾಲಾಜಿ ನಾಯಕಣ್ಣನವರು, ಲಕ್ಷ್ಮಣ್ ನಾಯಕಣ್ಣನವರು ಎಲ್ಲರೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ಹಸಿರು ಸಂದೇಶವನ್ನ ನಾವು ಕೊಡಬೇಕು ಅಂತ, ಗಿಡಕ್ಕೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಹಾಗೂ ಚಾಲನೆಯನ್ನ ನೀಡಬೇಕು ಅಂತ ಮನವಿ ಮಾಡ್ಕೊಂತೇವೆ. ನಿನ್ನಂತಾಗಬೇಕು, ನನ್ನ ಕಾಲಿನಂತಾಗಬೇಕು, ನನ್ನ
ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಅಂತ ಕನಕದಾಸರ ಒಂದು ಜೀವನ ಸಾರವನ್ನ ಅದ್ಭುತವಾಗಿ ನಮ್ಮೆಲ್ಲರಿಗೂ ಪ್ರದರ್ಶಿಸಿದಂತಹ ಹೇಳಿದಂತಹ ಹಾಡಿದಂತಹ ಗಾಯಕರಾದಂತಹ ಚಂದನ್ ಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಯನ್ನ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಟಿ ನಾರಾಯಣ ಸ್ವಾಮಿ ಅವರು ಹೇಳ್ಬೇಕು ಹಾಗೂ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೇನೆ. ಈ ಗೌರವಾನ್ವಿತ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ರೈತ ಬಾಂಧವರೇ, ಸಭಿಕರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಚಿಕ್ಕಮಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಟಿ ನಾರಾಯಣ ಸ್ವಾಮಿ. ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತನಿಗೂ ಸಹ ನಾವು ಗೌರವಪೂರ್ವ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಹೊಲದಲ್ಲಿ ಬೆಳೆಯುವ ರೈತರು ಸುರಿಸುವ ಬೆವರು ನಿಮ್ಮೆಲ್ಲರ ಮನೆಗಳ ಅಡುಗೆ ಆಗಿರ್ತದೆ. ನಾವೇನಿವತ್ತು ಸುಭಿಕ್ಷವಾಗಿದ್ದೀವಿ ಅಂತಂದ್ರೆ ರೈತರ ಪ್ರತಿಯೊಂದು ಬೆವರಿನ ಹನಿಯೂ ಸಹ ನಮಗೆ ಅನ್ನವಾಗಿ ಪರಿವರ್ತನೆ ಆಗುತ್ತದೆ. ಅವರ ಪರಿಶ್ರಮದಿಂದಲೇ ನಮ್ಮ ಮನೆಗಳಲ್ಲೆಲ್ಲ ಬೆಲೆ ಉರಿಯುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾದ ಇವತ್ತು ಈ ಕಲ್ಪನೆನೇ ನಮ್ಮ ಚನ್ನಹಳ್ಳಿ ಮಹೇಶ್ವರರ ಸಾರಥ್ಯದಲ್ಲಿ ಈ ಕಲ್ಪನೆನೇ ಒಂದು ವಿಶಿಷ್ಟವಾಗಿದೆ. ನಾವು 30 ದಿವಸದ ಕಾರ್ಯಕ್ರಮ ನೋಡಿದ್ರೆ 30 ದಿವಸನೂ ಒಂದು ವಿಶಿಷ್ಟವಾಗೇ ಇದೆ. ಒಂದೊಂದು ಊರಲ್ಲಿ ಒಂದೊಂದು ಥರ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ. ಇದು ವಾಲಂಟಿಯರ್ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಇದು ಯಾವುದೇ ಒಂದು ಫೋರ್ಸಲ್ಲಾಗಲಿ ಅಥವಾ ನಾವೇನು ಕರ್ಕೊಂಡು ಮಾಡ್ತಾ ಇರೋದಲ್ಲ. ಸೊ ಹೋದ ವರ್ಷ ಮಾಡಿದ ಕಾರ್ಯಕ್ರಮ ನೋಡಿ, ಈ ವರ್ಷ ನಾವು ಮತ್ತೆ ಅಡ್ವಾನ್ಸ್ ಆಗಿ ಬುಕ್ ಆಗಿರೋಂಥ ಕಾರ್ಯಕ್ರಮಗಳು ಇವೆಲ್ಲ ಮ್ಯಾಕ್ಸಿಮಮ್ ಅಡ್ವಾನ್ಸ್ ಆಗಿ ಬುಕ್ ಆಗಿದೆ ಅಂದ್ಕೊತೀನಿ. ಅದರಲ್ಲಿ ನಮ್ಮ ರೋಹನ್ ಭಾರ್ಗವಪುರಿ ಅವ್ರದ್ದು ಎಫರ್ಟ್ ತುಂಬ ಇದೆ, ಅವರ ಡೆಡಿಕೇಶನ್ ತುಂಬ ಇದೆ. ಸೊ ಇದು ಎಲ್ಲ ಮನೆಗಳಿಗೂ ಮುಟ್ಟಬೇಕು ಅಂತ ನಾನಾದರೂ ಭಾವಿಸ್ತಾ, ನಮ್ಮ ಲಯನ್ಸ್ ಕ್ಲಬ್ಬು ಸಹ ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ರೈತರ ಆರೋಗ್ಯ, ಅವರ ಒಂದು ಸೇವೆ, ಇದಕ್ಕೂ ನಮ್ಮ ಲಯನ್ಸ್ ಕ್ಲಬ್ಬು ಸದಾ ಬದ್ಧವಾಗಿರ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸಿ ರೈತರನ್ನ ಬಲಪಡಿಸಬೇಕು. ರೈತರಿಗೆ ಇವತ್ತೇನು ನಾವು ಹೇಳ್ತಾ ಇದ್ದೀವಿ, ಅನ್ನದಾತ ನಮೋ ನಮ ಅಂತ ಹೇಳ್ತಾ ಇದ್ದೀವಿ. ಸೊ ಅವರಿಗೆ ನಿಜವಾಗ್ಲೂ ನಾವು ನಮೋ ನಮ ಅಂದ್ರೆ ಸಾಕಾಗಲ್ಲ. ಅದ್ರ ಜೊತೆ ನಮ್ಮ ಏನು ಆಡಳಿತ ವರ್ಗಗಳಿರ್ಬೋದು ಅಥವಾ ನಾವು ಬೆಳೆದ ಬೆಳೆಗೆ ಕರೆಕ್ಟ್ ಬೆಲೆ ಸಿಗೋದು, ಇದೆಲ್ಲ ನಾವು ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಶ್ರಮಪಟ್ಟು ಮಾಡೋಣ ಅಂತ ಹಾರೈಸ್ತಾ ಈ ಶುಭ ಸಂದರ್ಭದಲ್ಲಿ ಎಲ್ಲ ಅನ್ನದಾತರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ದಿವಸ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಲಯನ್ಸ್ ಸಂಸ್ಥೆಯ ಸಂದೇಶವನ್ನ, ಸಾರವನ್ನ, ಅವರ ಸಹಭಾಗಿತ್ವದ ಒಂದು ಉದ್ದೇಶವನ್ನ ನಮ್ಮೆಲ್ಲರೊಂದಿಗೆ ಉದ್ಘಾಟನಾ ನುಡಿಯಲ್ಲಿ ಹಂಚಿಕೊಂಡಂತಹ ಟಿ ನಾರಾಯಣ ಸ್ವಾಮಿ ಸರ್ ಅವರಿಗೆ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಈಗ ಗಾಯಕರಾದ ಚಂದನ್ ಅವರಿಂದ ಇನ್ನೊಂದು ಗೀತೆ ನಿಮಗಾಗಿ. ಸಾರ್ಥಕತೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂತ ಧ್ವನಿಯನ್ನು ಅದರೊಳಗಡೆ ಇಟ್ಟಿದ್ದಾರೆ. ದಯಮಾಡಿ ತಾಳ್ಮೆಯಿಂದ ಪ್ರತಿ ಸಾಲು, ಪ್ರತಿ ಶಬ್ದದ ಅರ್ಥ ನಮ್ಮೊಳಗಡೆ ಇಳಿಬೇಕು. ಆ ಇಳಿದಾಗ ಈ ಪ್ರವಚನದ ಯಾನ ಸಾರ್ಥಕ ಆಗುತ್ತೆ. ಅಪರೂಪದ ಗೀತೆ, ಅಶ್ವಥ್ ಸಂಯೋಜನೆ ಮಾಡಿದಂತ ಈ ಗೀತೆಯನ್ನ ಈ ಚಂದನ್ ಸಿರಿಕಂಠದಿಂದ ಆಡ್ತಾರೆ. ಅವ್ರು ಬೇಲೂರಿಂದ ಬಂದಿದ್ದಾರೆ. ಈ ಗೀತೆಯನ್ನ ನಿಮಗೆ ಪ್ರಸ್ತುತಪಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮದ ಕೈ ಜೋಡಿಸಿದ್ದಾರೆ. ಹಾಗೆ ನಿಮ್ಮ ಡ್ಯೂಟಿ ಅದನ್ನ ಕೇಳಿ ದೊಡ್ಡ ಚಪ್ಪಾಳೆ ಹೊಡೆಯೋದು. ಕೇಳಿ ಈಗ ಆ ಗೀತೆನ ಅಂತೇಳಿ ಆಮೇಲೆ ಕೇಳಿ ಫಸ್ಟ್. ಧರ್ಮ ಮಾಡಿದನೆಂದು ಯಮನಿನ್ನ ಬಿಡುವುದಿಲ್ಲ, ಹಣವ ಕೂಡಿಟ್ಟು ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವನನ್ನು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆಗಳು ಆಯಿತಿದೆ
ಕಾಣದೋ ಬಟ್ಟೆ ಕಾಣದೋ ಹೊಟ್ಟೆ ಬಲು ಕೆಟ್ಟದೆಂಬಡಿದರು ಬಿಟ್ಟು ಹೋಗುವಾಗ ಕೇಳು ಬಟ್ಟೆ ಕಾಣದೋ ಬಟ್ಟೆ ಕಾಣದೋ. ಜೀವನದ ಸಾರವನ್ನ ಒಂದು ಅದ್ಭುತವಾದ ಗಾಯನದ ಮೂಲಕ ನಮ್ಮೆಲ್ಲರಿಗೂ ಪರಿಚಯಿಸಿದಂತಹ ಗಾಯಕರಾದಂತಹ ಚಂದನ್ ಕುಮಾರ್ ಅವರಿಗೂ ಕೂಡ ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮ ಉಪನ್ಯಾಸ ಶುದ್ಧ ಮಾತುಗಾರ, ಅಪ್ಪಟ ಕೃಷಿಕ ಹಾಗೂ ಜನಪರ ಚಿಂತಕ, ಸಾಹಿತಿ ಚಟ್ನಳ್ಳಿ ಮಹೇಶ್ ರವರು ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಎಂಬ ವಿನೂತನವಾದ ಕಾರ್ಯಕ್ರಮ ಆಯೋಜಿಸಿದ್ದು, ಶ್ರಾವಣಕ್ಕೆ ಸಿಹಿ ತೋರಣ ಕಟ್ಟಿ ಬಾಳಿಗೆ ಒಂದು ರಸವನ್ನ, ಪಂಚೇಂದ್ರಿಯಗಳಿಗೆ ಈ ಹಾಡು ಹಾಗೂ ಈ ಶ್ರಾವಣ ಮಾಸದ ಒಂದು ಗೀತೆ ಗಾಯನದ ಮೂಲಕ ಈ ತಂಪಾದ ಗಾಳಿಯಲ್ಲಿ, ತಂಪಾದ ಹೊತ್ತಲ್ಲಿ ಅವರ ಮಾತನ್ನ ಕೇಳುವುದೇ ಒಂದು ವಿಶೇಷ. ಈಗ ನಿಮ್ಮೆಲ್ಲರ ಪ್ರೀತಿಯ ನಾಡು, ಹೊರನಾಡಲ್ಲಿ ಹೆಸರು ಮಾಡಿರುವಂತಹ, ಹೊರ ದೇಶದಲ್ಲಿ ಹೆಸರು ಮಾಡಿರುವಂತಹ ಚಟ್ನಳ್ಳಿ ಮಹೇಶನ್ ಅವರಿಗೆ ಒಂದು ಸ್ವಾಗತವನ್ನ ಕೋರುತ್ತಾ ಅವರ ಉಪನ್ಯಾಸವನ್ನ ಕೇಳುವ ಸಮಯ. ಭಗವಚ್ಚೇತನಕ್ಕೆ ಮುಡಿದು ಈ ನೆಲದ ಅಧಿದೇವರಾಗಿರ್ತಕ್ಕಂಥ ಸೇವಾಲಾಲ್ ಸ್ವಾಮಿಯ ಪಾದಂಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಒಂದು ಅನನ್ಯವಾದಂಥ ರಸಗಳಿಗೆಯಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಬಂಧುಗಳೇ, ವಾಸ್ತವವಾದಂಥ ಸತ್ಯ ಅಂದ್ರೆ ಈ ಕಾರ್ಯಕ್ರಮ ಇಷ್ಟು ಮಟ್ಟಿಗೆ 3 ವರ್ಷದ ಯಶಸ್ವಿ ಆಗ್ತಾ ಇದೆ ಅಂದ್ರೆ ಅದು ಡೆಫಿನೆಟ್ ಆಗಿ ಭಾಷಣ ಮಾಡ್ತಕ್ಕಂಥ ನಮ್ಮಿಂದ ಅಲ್ಲ, ಅಥವಾ ಗಾಯನ ಮಾಡ್ತಾ ಇರ್ತಕ್ಕಂಥ ಚಂದನದಿಂದಲೂ ಅಲ್ಲ. ಅವೆರಡೂ ಕೂಡ ಸಣ್ಣ ಪ್ರಮಾಣದ ಕಾಂಟ್ರಿಬ್ಯೂಷನ್ ಕೊಡುಗೆಯನ್ನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೊಟ್ಟಿದೆ. ಆದ್ರೆ ಸತ್ಯ ಹೇಳ್ತೀನಿ, ಈ ಕಾರ್ಯಕ್ರಮದ ಯಶಸ್ಸು ಯಾರ ಮೇಲೆ ನಿಂತಿದೆ ಅಂದ್ರೆ ನಿಮ್ಮೆಲ್ಲರ ಕಾರ್ಯವತ್ತಡದ ಮಧ್ಯೆ ಕೆಲಸ ಬಿಟ್ಟು 1-2 ಗಂಟೆಗಳ ಕಾಲ ಬಂದು ಕೂಡ್ತಿರಲ್ಲ, ಈ ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳು ಗುಣಾತ್ಮಕವಾದಂತ ಶ್ರೋತೃಗಳಾದಂತ ನೀವು ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಹೇಳ್ತಾ, ಭಗವಂತ ನಮಗೆ ಕಾಲ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲೆಲ್ಲೋ ಹೋಗ್ಲಿಕ್ಕಲ್ಲ, ಇಂಥ ಜಾಗಕ್ಕೆ ಹೋಗ್ಬೇಕು ಅಂತಲೇ ಭಗವಂತ ನಮಗೆ ಕಿವಿ ಕೊಟ್ಟಿರೋದು ಏನೇನ ಕೇಳಲಿಕ್ಕಲ್ಲ, ಒಳ್ಳೆ ನಲ್ನುಡಿಗಳನ್ನ, ಒಳ್ಳೆ ಸಂಗೀತ ಕೇಳಬೇಕು ಅಂತಲೇ ಭಗವಂತ ನಮಗೆ ಕಣ್ಣು ಕೊಟ್ಟಿರ್ತಕ್ಕಂಥದ್ದು ಏನೇನೋ ನೋಡ್ಲಿಕ್ಕಲ್ಲ, ನೋಡ್ಬೇಕಾದ್ದನ್ನು ಮಾತ್ರ ನೋಡ್ಬೇಕು ಅಂತಕ್ಕಂಥ ಸದಾಶಯದಿಂದ ಭಗವಂತ ಈ ನರರೂಪದ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ. ಬಂಧುಗಳೇ, ನಾವು ನೀವು ಯೋಚನೆ ಮಾಡೋಣ ಬಂಧುಗಳೇ, ನಮಗೂ ದನಕ್ಕೂ ಏನಂತ ವ್ಯತ್ಯಾಸ ಇಲ್ಲ. ಹಾಗೆ ನಮಗೆ ಹೆಂಗ್ ಬಾಯಾರಿಕೆ ಇದೆಯೋ ದನಕ್ಕೂ ಕೂಡ ಹಂಗೆ ಬಾಯಾರಿಕೆ ಇದೆ, ನಮ್ಗೆ ಹೆಂಗ್ ಹಸಿವಿದೆಯೋ ಅದಕ್ಕೂ ಕೂಡ ಹಂಗೆ ಹಸಿವಿದೆ, ನಮ್ಗೆ ಯಾವ ಕಾಮನೆಗಳಿದೆಯೋ ಹಂಗೂ ಕೂಡ ಹಸುಗಳಿಗೆ ಇದೆ. ಆದ್ರೆ ಜನಕ್ಕೂ ದನಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಆ ಭಗವಂತ ದನಕ್ಕೆ ಕೊಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದಂತಹ ವರವನ್ನು ನಮಗೆ ಕೊಟ್ಟಿದ್ದಾನೆ ಅಂತೇಳಿ. ಯಾವ್ದಾದ್ ವರ? ಪ್ರಾಯಶಃ ಒಂದು ಹಸು ಎಲ್ಲಾದ್ರೂ ಮೇವ್ ಕಂಡ್ರೆ ಓಡ್ಬಿಡುತ್ತೆ, ಅದು ಎಲ್ಲಿ ಬೇಕಾದ್ ತಿನ್ನುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಮನುಷ್ಯ ಹಂಗಲ್ಲ, ತಿನ್ನಬೇಕಾದ್ರಲ್ಲಿ ಇರ್ಬೇಕಾದಂತ ಸಂಯಮ, ತನ್ನ ವರ್ತನೆಯಲ್ಲಿ ಇರ್ಬೇಕಾದಂತ ಸಂಯಮ, ನೋಡ್ಬೇಕಾದಂತ ದೃಷ್ಟಿಯಲ್ಲಿ ಇರ್ಬೇಕಾದಂತ ತಾಳ್ಮೆ, ಇವೆಲ್ಲಕ್ಕೂ ಬೇಕಾದಂತ ಒಂದು ತಿಳುವಳಿಕೆ ಅಂತಕ್ಕಂಥದ್ದನ್ನ, ಅರಿವು ಅಂತಕ್ಕಂಥದ್ದನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಕೇವಲ ದುಡಿಯೋದು ಗಳಿಸೋದಷ್ಟೇ ಅಲ್ಲ, ಆ ಗಳಿಸಿದ್ದನ್ನು ಬಳಸೋದಷ್ಟೇ ಅಲ್ಲ, ಬಳಸಿದ್ದನ್ನು ಉಳಿಸೋದಷ್ಟೇ ಅಲ್ಲ, ಈ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಕೊಂಚ ತಿಳುವಳಿಕೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಆ ತಿಳುವಳಿಕೆ ಈ ಸಮಾಜವನ್ನು ಕಟ್ಟಲಿಕ್ಕೆ, ಸಮಾಜದ ಬದುಕಿಯಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಉಪಯೋಗ ಆಗಬೇಕು ಅಂತಕ್ಕಂಥದ್ದೇ ಈ ನಮ್ಮ ನುಡಿಯಾನದ ಪ್ರಥಮ ಉದ್ದೇಶ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಆಗ್ಲೇ ಹೇಳ್ತಾ ಇದ್ದೆ. ನೋಡಿ, ನಮ್ಮ ಪೂರ್ವಜರು, ನಮ್ಮ ತಂಡ್ರೆಬುರ ಟಿವಿ ಕಾವಲಲ್ಲಿ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನಮ್ಮ ದಿನೇಶ್ ಅವ್ರಿಗಿರ್ತಕ್ಕಂಥ ದೊಡ್ಡತನ ಏನು ಅಂದ್ರೆ ಅವ್ರ ಮನೆಯಂಗಳದಲ್ಲಿ ಕಾರ್ಯಕ್ರಮ ಅಂತ ಇದ್ರ ಕಲ್ಪನೆ. ಆಗ ಅವ್ರು ಹೇಳಿದ್ರು, ಮನೆಯಂಗಳದಲ್ಲಿ ಮಾಡೋ ದೊಡ್ಡದಲ್ಲ ಅಣ್ಣ, ನನ್ನ ಮನೆ ಬೇರೆ ಇಲ್ಲ, ನನ್ನ ಗ್ರಾಮ ಬೇರೆ ಇಲ್ಲ, ಗ್ರಾಮದ ಪರಿಸರದಲ್ಲಿ ಆ ದೇವಾಲಯದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದು ವಿಶಿಷ್ಟವಾದಂತಹ ಹಿರಿಮೆ ಅಂತೇಳಿ ಈ ದೇವಾಲಯವನ್ನು ಕಟ್ಟಿದಂತ ನಮ್ಮೂರ ಎಲ್ಲ ಬಂಧುಗಳು ಇದಾರಲ್ಲ, ಆ ದೇವಸ್ಥಾನದ ಪ್ರಾರಂಭೋತ್ಸವದಲ್ಲಿ ನಾನು ಇದು ಮಾತಾಡಿದ್ದೆ. ದೇವಸ್ಥಾನ ಬರೀ ಕಟ್ತಕ್ಕಂಥದ್ದು ದೊಡ್ಡದಷ್ಟೇ ಅಲ್ಲ, ಕಟ್ಟಿಬಿಡ್ತೀವಿ ಕಷ್ಟಪಟ್ಟು. ಆದ್ರೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ಈ ಜಗಲಿ ಇದೆಯಲ್ಲ, ಅದು ಬೇಜಾರಾದ ಕೂತು ಇಸ್ಪೀಟ್ ಆಡ್ಲಿಕ್ಕಲ್ಲ, ಬೇಜಾರಾದ ಕೂತು ಚವೆ ಆಡ್ಲಿಕ್ಕಲ್ಲ, ಅಲ್ಲೇನೇನೋ ಹಾಳಾಟ ಮಾಡ್ಲಿಕ್ಕಲ್ಲ. ಆ ದೇವಸ್ಥಾನದಲ್ಲಿ ಸತ್ಕಾರ್ಯಗಳು ನಡಿಬೇಕು, ಪೂಜೆಗಳು ನಡಿಬೇಕು, ಆ ಮುಖೇನ ಪ್ರಾರ್ಥನೆ ನಡಿಬೇಕು, ಭಜನೆ ನಡಿಬೇಕು, ಆ ಮುಖೇನ ಅನುಭವದ ವಿಸ್ತಾರ ಆಗ್ಬೇಕು ಅಂತಕ್ಕಂಥ ಸದಾಶಯದಿಂದ ನಮ್ಮ ಪೂರ್ವಜರು ಏನ್ ಮಾಡಿದ್ರು, ದೇವಸ್ಥಾನ ಕಟ್ಟಿದ ಮೇಲೆ 10 ದಿವಸಕ್ಕೋಸ್ಕರ ಅಲ್ಲಿ ಬರ್ಬೇಕ್ರಿ, ಅದು ಅಮಾವಾಸ್ಯೆ ಕಟ್ಲೆ ಅಂತ ಮಾಡಿದ್ರು, ಇನ್ಯಾವುದೋ ಪೌರ್ಣಮಿ ಕಟ್ಲೆ ಅಂತ ಮಾಡಿದ್ರು, ಅಲ್ಲಿ ಗ್ರಾಮಸ್ಥರೆಲ್ಲ ಬರ್ಬೇಕು, ಅಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಭಜನೆ ಮಾಡ್ಬೇಕು. ಅದಾದ್ಮೇಲೆ ನಾವೇನೋ ಚರ್ಮುರಿ ತಂದಿರ್ತೀವಿ ಅಥವಾ ಇನ್ನೇನೋ ಕೋಸುಮುರಿ ತಂದಿರ್ತೀವಿ, ಆ ಪದಾರ ಭಗವಂತ ಕೊಟ್ಟರೆ ಪ್ರಸಾದ ಅಂತೇಳಿ ಖುಷಿಯಿಂದ ತಿನ್ನಬೇಕು. ಆ ಮುಖೇನ ಇಡೀ ಗ್ರಾಮದ ಸಾಮರಸ್ಯ, ಇಡೀ ಗ್ರಾಮದ ಹೊಂದಾಣಿಕೆ, ಇಡೀ ಗ್ರಾಮದಲ್ಲಿ ಅಂತ ಸಾತ್ವಿಕ ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಲೇ ಆ ದೇವಾಲಯದ ಪ್ರಾಂಗಣಗಳಿದಾವಲ್ಲ, ಅವು ನಮ್ಮೂರಿನ ಅನುಭವ ಮಂಟಪಗಳು, ನಮ್ಮೂರಿನ ಪ್ರಾರ್ಥನೆಯ ಕೇಂದ್ರಗಳು ಅಂತಕ್ಕಂಥ ವಿಶಿಷ್ಟವಾದಂತ ಸ್ಥಾನದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಆಶಯವನ್ನ ಆ ಓಪನಿಂಗ್ ದಿವಸ ಹೇಳಿದ್ದೆ. ಇವತ್ತು ಖುಷಿ ಆಯ್ತು. ಅಂಥದ್ದೇ ಅದ್ಭುತವಾದಂತ ಸನ್ನಿವೇಶ ಈ ದೇವಾಲಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಡೆಫಿನೆಟ್ ಆಗಿ ನೀವೆಲ್ಲ ಒಪ್ಪೋದ್ರ ಜೊತೆಗೆ
ಸಾಕ್ಷಾತ್ ದೇವರಾಗಿರ್ತಕ್ಕಂಥ ಸೇವಾಲಾಲ್ ಸಮೇತ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತೇಳಿ ಹರಿಸ್ತಾನೆ, ನಮ್ಗೆ ಶುಭ ಕೊಡ್ತಾನೆ ಅಂತಕ್ಕಂಥದ್ದು ಸತ್ಯದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಜ ನಮ್ಮ ಮನುಷ್ಯರಿಗೆ ಬೇಕಲ್ಲ. ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದ್ರೆ, ನಮ್ಮ ಇಲ್ಲಿರ್ತಕ್ಕಂಥವ್ರು ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಇಡೀ ನಮ್ಮ ಎಲ್ಲಾ ಬಂಧುಗಳೇ ತಂಡ್ರಬುರ ಕಾಲದಲ್ಲಿ ಇರ್ತಕ್ಕಂಥ ಟಿಬಿ ಕಾಲದಲ್ಲಿ ಇರ್ತಕ್ಕಂಥವ್ರು ಅಂತೇಳಿ ಆ ಹಿರಿಯರನ್ನ ಕೇಳಿ, ಆ ವಯಸ್ಸಾಗಿರ್ತಕ್ಕಂಥವ್ರು ಕೇಳಿ, ನಮ್ಗೇನಾದ್ರೂ ಒಂದು ಹಸಿ ಹುಷಾರಿಲ್ಲ ಅಂದ್ರೆ, ಒಂದು ದನಿ ಹುಷಾರಿಲ್ಲ ಅಂದ್ರೆ, ಎತ್ತಿಗೆ ಹುಷಾರಿಲ್ಲ ಅಂದ್ರೆ, ನಮ್ಮಪ್ಪ ಏನ್ ಮಾಡ್ತಿದ್ದ ಹೇಳಿ, ಮಗ ಯಾಕ ಬೆಳಗಿಂದ ಮುಂಕಾಗಿತ್ತು, ಈಗ ಮೇವಾಗಿ ಬಂದಿದ್ದೀನಿ, ಹೋಗಿ ನೋಡ್ಕೊಂಬರಲ್ಲ ಅಂತಿದ್ದ. ನಾವು ಹೋಗಿ ನೋಡ್ಕೊಂಬಂದು ಏನ್ ಹೇಳ್ತಿದ್ವಿ, ಅಪ್ಪ ಅದು ಮೇವು ತಿಂತ ಕಣಪ್ಪ ಅಂದ್ರೆ ನಮ್ಮಪ್ಪನಿಗೆ ಖಾತ್ರಿ ಆಗ್ತಾ ಇತ್ತು, ಬೆಳಿಗ್ಗೆ ತಿಂದ ಮೇವನ್ನ ವಾಪಸ್ ಬಾಯಿಗೆ ತಂದು ಮೆಲುಕು ಆಗ್ತಾ ಇದೆ ಅಂದ್ರೆ ಆ ಎತ್ ಚೆನ್ನಾಗಿದೆ ಅಂತೇಳಿ, ಆ ದನ ಚೆನ್ನಾಗಿದೆ ಅಂತೇಳಿ. ಏನ್ ಅದ್ಭುತವಾದ ಪ್ರಜ್ಞೆ ಅಲ್ವಾ? ಆ ರೈತನಿಗೆ ಇರ್ತಕ್ಕಂಥ ನಾಲೆಡ್ಜ್ ಅದು. ಆ ರೈತನಿಗೆ ನೆಲ ಕಲಿತಂತ ಪಾಠ ಅದು ಮೆಲುಕಾಗ್ತಾ ಇದೆ ಅಂದ್ರೆ ಆ ದನ ಚೆನ್ನಾಗಿದೆ ಅಂತೇಳಿ. ಈಗ ನಾನ್ ನಿಮಗೆ ಕೇಳ್ತೀನಿ, ಆ ದನ ಬೆಳಿಗ್ಗೆ ತಿಂದ ಮೇವು ನಾವು ವಾಪಸ್ ಬಾಯಿಗೆ ತಂದು ಮೆಲುಕಾಗ್ತಾ ಇದ್ರೆ ಅದು ಆರೋಗ್ಯವಾಗಿದೆ. ಈಗ ನೀವು ಬೆಳಿಗ್ಗೆ ಉಪ್ಪಿಟ್ಟು ತಿಂದ್ಬಿಟ್ಟಿದೀವಿ, ಮಧ್ಯಾಹ್ನ 1 ಗಂಟೆಗೆ ಬಾಯಿಗೆ ವಾಪಸ್ ತಂದು ಮೆಲುಕಾಗ್ತಾ ಇದ್ರೆ ಏನಂತಾರೆ ಜನ, ಅಯ್ಯೋ ಮಗನೇ ಆರೋಗ್ಯ ಕೆಟ್ಟಿದೆ, ಅಸಿಡಿಟಿ ಜಾಸ್ತಿ ಇರಬೇಕು, ಜಲ್ದಿ ಆಸ್ಪತ್ರೆಗೆ ಹೋಗು ಅಂತಾರೆ. ಭಗವಂತ ಸೇವಾದಲ್ವ ಆಂಜನೇಯ ಎಷ್ಟು ಬುದ್ಧಿವಂತರಲ್ವ? ಏನ್ ಮಾಡಿದ ಭಗವಂತ, ಆ ದನಿಗೆ ತಿಂದಿರ್ತಕ್ಕಂಥ ಆಹಾರವನ್ನು ಮೆಲುಕಾಗ್ತಕ್ಕಂಥ ವರ ಕೊಟ್ಟ. ಆದ್ರೆ ಮನುಷ್ಯರಿಗೆ ನೀನ್ ಆಹಾರ ಮೆಲುಕಾಕದಲ್ಲ, ಆಹಾರ ವಾಪಸ್ ಬಾಯಿಗೆ ತರದಲ್ಲ, ನೀನ್ ವಿಚಾರಗಳನ್ನು ಮೆಲುಕಾಕ್ಬೇಕು ಅಂತಕ್ಕಂಥ ವರ ಕೊಟ್ಟ ಅಂತೇಳಿ. ಪ್ರಾಯಶಃ ಅಂತ ವಿಚಾರಗಳನ್ನು ಮೆಲುಕಾಗ್ತಕ್ಕಂಥ ಅನುಭವದ ವಿನಿಮಯದ ಕಾರ್ಯಕ್ರಮ ಇದೆಯಲ್ಲ, ಅದು ಈ ಸತ್ಸಂಗ ಅಂತೇಳಿ, ಅದು ಇಂಥ ಅದ್ಭುತವಾದಂತ ಸಂಘ ಅಂತೇಳಿ. ಆ ದಿಸೆಯಲ್ಲೇ ಪ್ರಾಯಶಃ 3 ವರ್ಷದಿಂದ ನಿರಂತರವಾಗಿ ಹೊರಟಿರ್ತಕ್ಕಂಥ ಈ ಯಾನ ಇವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂಥ ನಮ್ಮ ತಂಡ್ರಬುರ ಕಾವಲ್ ಮುಂದೆ ನಿಂತಿರ್ತಕ್ಕಂಥದ್ದು ಅತ್ಯಂತ ಖುಷಿಯ ಸಂಗತಿ, ಅತ್ಯಂತ ರಸಗಳಿಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅತಿಥೇಯ ಪ್ರಾಯೋಜಕರಾಗಿರ್ತಕ್ಕಂಥ ದಿನೇಶ್ ಮನೆಯವರಿಗೆ, ಜೊತೆಗೆ ಇದಕ್ಕೆ ಅನುವು ಮಾಡಿಕೊಟ್ಟಂತ ಟಿಬಿ ಕಾವಲ್ನ ಎಲ್ಲ ಗ್ರಾಮಸ್ಥರಿಗೆ, ಬಂದಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಪ್ರಾರಂಭದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ವಿಷಯ ಅನ್ನದಾತರಿಗೆ ನಮೋ ನಮ ಅಂತೇಳಿ. ಯಾಕೆ ಅನ್ನದಾತರಿಗೆ ನಮೋ ನಮ ಅಂತ ಇಟ್ಕೊಂಡೆ ಅಂದ್ರೆ, ಬಂದ್ರೆ ವಿಜ್ಞಾನ ಭಾರಿ ಬೆಳೆದು ಬಿಟ್ಟಿದೆ. ಎಲ್ಲಿವರೆಗೂ ಬೆಳೆದಿದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವೇನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಊಟ ಮಾಡ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ ರಗಳೆ ಮಾಡಿದ್ರೆ ನಮ್ಮವ್ವ ನಮ್ಮ ಅಜ್ಜಿ ಹೊರಗೆ ಕರ್ಕೊಂಡ್ಬಂದು ಏನ್ ಮಾಡ್ತಿದ್ಲು, ಅಲ್ಲಿ ನೋಡು ಮಗನೇ ಆ ತಿಂಗಳಪ್ಪನ್ ನೋಡು, ಚಂದಮಾಮನ್ ನೋಡು ಅಂತೇಳಿ ಆ ತಿಂಗಳಪ್ಪನ್ ತೋರಿಸ್ತಾ ನಮ್ಮ ಬಾಯಿ ತುತ್ತಿಡ್ತಾ ಇದ್ಲು. ಈಗ ಹೆಂಗಾಗ್ಬಿಟ್ಟಿದೆ, ಚಂದ್ರನ ಮೇಲೆ ಕಾಲಿಟ್ಬಿಟ್ಟಿದ್ವಿ ಈಗಾಗಲೇ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಟಿವಿ ಕಾವಲು ನಮ್ಮೂರು ಸುತ್ತಮುತ್ತ ಸೈಟ್ ಮಾಡೋದಲ್ಲ, ಅಮೆರಿಕದಲ್ಲಿ ಈಗಾಗಲೇ ಮಂಗಳ ಗ್ರಹದಲ್ಲಿ ಲೇಔಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲಿವರೆಗೂ ನಿವೇಶನ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಹತ್ರ ದುಡ್ಡಿದ್ರೆ ನಾವು ಹೊರದೇಶಕ್ಕೆ ಹೋಗೋದಲ್ಲ, ಮುಂದೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಚಂದ್ರಲೋಕಕ್ಕೆ ಹೋಗೋರು ಇದ್ದಾರೆ, ಮಂಗಳ ಗ್ರಹಕ್ಕೂ ಹೋಗೋರು ಇದ್ದಾರೆ. ನಾ ಸಣ್ಣದಾಗಿ ಉದಾಹರಣೆ ಕೊಡ್ತಿರ್ತೀನಿ. ನಾವು ನೀವೆಲ್ಲ ನಮ್ಮ ಗ್ರಾಮಸ್ಥರು ಮದುವೆಗೆ ಮಾತುಕತೆ ಕೂತ್ರೆ, ಮಗಂದು ಮಗಳು ಮಾತುಕತೆಗೆ ಕುತ್ಕೊಂತೀವಲ್ವಾ, ಏನಂತ ಮಾತಾಡ್ತೀವಿ, ಅಣ್ಣ ಮದುವೆ ಎಲ್ಲಿ ಮಾಡ್ಕೊಡ್ತೀವಿ ಅಣ್ಣ ಚಿಕ್ಕಮಂಗ್ಳೂರ ಮಾಡ್ಕೊಳ್ಳೋಣ, ಅರಸೀಕೆರೆಯಲ್ಲಿ ಮಾಡ್ಕೊಳ್ಳೋಣ, ಬಾಣಾವರದ ಮಾಡ್ಕೊಳ್ಳೋಣ ಅಂತ ಇಂಥ ಮಾತುಕತೆಯನ್ನು ಮಾಡ್ತೀವಲ್ವಾ. ನಿಮಗೆ ಚಾಲೆಂಜ್ ಮಾಡ್ತೀನಿ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಯಾರಾದ್ರೂ ಮಾತುಕತೆ ಕುತ್ಕೊಂಡ್ರೆ ಡೆಫಿನೆಟ್ ಆಗಿ ಅವೇನಂತ ಗೊತ್ತಾ, ಅಣ್ಣ ಮದುವೆ ಮಾಡ್ಕೊಡೋದಾದ್ರೆ ಮಂಗಳ ಗ್ರಹದ ಒಂದು ಹೊಸ ಛತ್ರ ಕಟ್ಟಿದ್ರೆ ಅಲ್ಲಿ ಮಾಡ್ಕೊಳ್ಳೋಣ, ಇಲ್ಲ ಬುಧ ಗ್ರಹದಾಗೆ ನಮ್ ನೆಂಟರಿದ್ರೆ ಅವ್ರು ಬರೋಕೆ ಅನುಕೂಲ ಆಗುತ್ತೆ, ಇಲ್ಲ ಶುಕ್ರ ಗ್ರಹದ ಸ್ವಲ್ಪ ಇದ್ರೆ ಅಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಮಾತಾಡಬಹುದೇನೋ ಅಂತೇಳಿ ಬಂಧುಗಳಿಗೆ ಯೋಚನೆ ಮಾಡಿ. ಕಲ್ಪನೆಗೆ ಮೀರಿದಂತ ಸ್ಥಿತಿಯಲ್ಲಿ ವಿಜ್ಞಾನ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ವಿಜ್ಞಾನ ಬೆಳೆದ್ರು ಕೂಡ ನಾವು ತಿನ್ಬೇಕಾದ್ದೇನು ಹೇಳಿ, ಇಲ್ಲಿವರೆಗೂ ಯಾವ್ದಾದ್ರು ವಿಜ್ಞಾನ, ಅಣ್ಣ ನೀನ್ ಭತ್ತ ಬೆಳೆಯೋದು ಬೇಡ, ರಾಗಿ ಬೆಳೆಯೋದು ಬೇಡ, ಮುದ್ದೆ ಉಣ್ಣೋದು ಬೇಡ, ಕಂಪ್ಯೂಟರ್ ಒಂದು ಚಿಪ್ ಕಂಡುಬಿಟ್ಬಿಟ್ಟು ಏನೇ ಅದು ಹಾಕ್ಬಿಟ್ರೆ ಮುದ್ದೆ ಆಗುತ್ತೆ ಅಂತ ಯಾರು ಕಂಡುಹಿಡಿದಿದ್ದಾರ? ಇಲ್ಲ ಕಾರಣ ಸುಮ್ಮನೆ ಕಂಪ್ಯೂಟರ್ ಅಲ್ಲಿ ಅನ್ನ ಬೇಯಿಸಬಹುದು ಅಂತ ಯಾರು ಕಂಡುಹಿಡಿದಿರನ್ರಿ? ಇಲ್ಲ, ನಾವು ಅನ್ನ ಉಣಬೇಕು ಅಂದ್ರೆ, ಹೊಟ್ಟೆ ತುಂಬಬೇಕು ಅಂದ್ರೆ ನಮ್ಮ ರೈತ ನೆಲಕ್ಕೆ ಬಿತ್ತಲೇಬೇಕಲ್ಲ, ಆ ಬಿತ್ತಿರ್ತಕ್ಕಂಥದ್ದನ್ನು ಬೆಳಿಲೇಬೇಕಲ್ಲ. ಹಾಗಾಗಿ ಪ್ರಾಯಶಃ ನಮ್ಮ ಈ ಕುವೆಂಪುರವರು ಉಳುವ ಯೋಗಿಯನ್ನು ಉಡಲ್ಲಿ ನಿಂತಾರೆ. ಕಾವ್ಯ ಹಾಕೊಂಡರಷ್ಟೇ ಸನ್ಯಾಸಿಗಳಲ್ಲ, ಅವರೇ ಸಂತರಲ್ಲ. ಈ ಜಗತ್ತಿನ ನೆಲದೊಡೆಯ ಯಾರಪ್ಪ ಸಂತ ಅಂದ್ರೆ, ಯಾರು ಯೋಗಿ ಅಂದ್ರೆ ಆ ನೆಲ ಉಡ್ತಾ ಇರ್ತಕ್ಕಂಥ ರೈತ ಯೋಗಿ ಅಂತಾರೆ. ಗಮನಿಸಿ ಬಂಧುಗಳೇ, ಎಂತ ಅದ್ಭುತವಾದಂತ ರೈತ ಪರಂಪರೆ. ಯಾಕೆ ಅನ್ನದಾತನಿಗೆ ನಮೋ ನಮ ಅಂತ ಅನ್ಬೇಕು ಅಂದ್ರೆ, ನಾನು ಇಲ್ಲೆಲ್ಲ ಅಮೆರಿಕದಲ್ಲಿ ಕಾರ್ಯಕ್ರಮ ಮಾಡೋದ್ರಲ್ಲೂ ಕೂಡ ಅದೊಂದು ಕಾನ್ಸೆಪ್ಟ್ ಇಟ್ಟಿದ್ರು, ಅನ್ನದಾತರಿಗೆ ನಮೋ ನಮ ಅಂತೇಳಿ. ಅಲ್ಲ ಇಡೀ ಜನ ಎಲ್ಲ ಸೇರಿ ಈ ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಅಂತೇಳಿ. ನೋಡಿ ಬಂಧುಗಳೇ, ಎಂತ ಅದ್ಭುತವಾದಂತ ಘನಕಾರ್ಯ ರೈತನ ಕಾರ್ಯ ಅಂದ್ರೆ, ನಾನು ಆಗಾಗ ಹೇಳ್ತಿರ್ತೀನಿ, ನಾವೇನ್ ಬಿತ್ತಬೇಕು ಅಂದ್ರೆ ಸುಮ್ಮನೆ ಬಿದ್ದು ಬಿಡ್ತೀವ? ಅದೊಂದು ಕಾಟಾಚಾರದ ಕೆಲಸನ ನಮ್ಗೆ ಅಲ್ಲಲ್ವಾ? ನಾವು ಬಿತ್ತುತ್ತಾ ಇದೀವಿ ಅಂದ್ರೆ ಅದೊಂದು ಪುಣ್ಯದ ಕೆಲಸ. ಅದು ನಾವು ಯುಗಾದಿ ಹಬ್ಬದ ದಿವಸ ಹೊನ್ನಾರ ರೂಢಿ ಆಮೇಲೆ ಬಿತ್ತುವಡಿಗೆ ಪ್ರಾರಂಭ ಆಯ್ತು ಅಂದ್ರೆ ಹೆಂಗ್ ಬಿತ್ತಿದ್ವಿ? ಬಿತ್ತ ದಿವಸ ದೊಡ್ಡ ಸಂಭ್ರಮ ಅಲ್ವಾ? ಏನ್ ಮಾಡ್ತಿದ್ವಿ ನಾವು ಗಟ್ಟಿ ಕಾಳನ್ನ ನಮ್ಮವ್ವ ನಮ್ಮಜ್ಜಿ ನಮ್ಮಜ್ಜ ಇಟ್ಕೊಂತಿದ್ರಲ್ಲ, ಆ ಕಾಳನ್ನ ಏನ್ ಮಾಡ್ತಿದ್ವಿ? ಕುಚ್ಚಲ್ಲಿ ಬೆಳೆದ್ಬಿಟ್ಟು ಬೆಳೆದಿರ್ತಕ್ಕಂಥ ಕುಚ್ಚೆ ಇಟ್ಟು, ಆ ಕಾಳ ಮೇಲೆ ಒಂದು ಎಲೆ ಇಟ್ಟು, ಅದ್ರ ಮೇಲೆ ಒಂದು ಬೆಲ್ಕನ್ ಇಟ್ಟು, ನೆಲ ಸಾರಿಸಿ ಪೂಜೆ ಮಾಡ್ತಿದ್ವಲ್ವಾ?
ಬಿತ್ತಬೇಕಾದ್ರೆ ಒಂದು ಸಂಭ್ರಮ ಅಲ್ವಾ? ಏನ್ ಸಂಭ್ರಮ? ಕಿಚಡಿ ಮಾಡ್ತಿದ್ವಿ, ಪಾಯಸ ಮಾಡ್ತಿದ್ವಿ, ಯಾರ್ಯಾರು ಗಡೆ ಮಾಡ್ತಿದ್ವಿ, ಆ ಕಾಳು ಗಡೆ ಮಾಡ್ತಿದ್ವಿ, ಗಣಪತಿ ಗಡೆ ಮಾಡ್ತಿದ್ವಿ, ನಮ್ ನೇಗ್ಲಿ ಗಡೆ ಮಾಡ್ತಿದ್ವಿ, ಎತ್ ಗಡೆ ಮಾಡ್ತಿದ್ವಿ. ಆಮೇಲೆ ನಮ್ಮಪ್ಪ ಬಿತ್ತಾಗ ಹೊರಡ್ಬಿಟ್ರೆ ಆ ಭೂಮಿಗೆ ನೈವೇದ್ಯ ಮಾಡಿ, ಭೂಮಿ ಗಡೆ ಮಾಡಿ, ಭೂಮಿಗೆ ನಮಸ್ಕಾರ ಮಾಡಿ, ನಮ್ಮಪ್ಪ ಮುಂದ್ಗಡೆ ಕೂರಿಗೆ ಹೊಡ್ಕೊಂಡು ಹೋಗ್ತಾ ಇದ್ರೆ, ಹಿಂದ್ಗಡೆ ನಮ್ಮವ್ವ ನಮ್ಮ ಅಜ್ಜಿ ಬಿತ್ಕೊಂಡು ಹೋಗ್ತಾ ಇದ್ರೆ ಏನ್ ಬೆಳ್ತಾ ಇತ್ತ ಬೀಜದ ಮೇಲೆ? ಏನ್ ಬೆಳ್ತಾ ಇತ್ತ ರಾಗಿ ಕೀಳ ಮೇಲೆ? ಇವತ್ ನಂಗೆ ಡ್ರಿಪ್ ಇರಿಗೇಷನ್ ಇರ್ಲಿಲ್ಲ, ಡ್ಯಾಮ್ ನೀರ್ ಇರ್ಲಿಲ್ಲ. ಅವತ್ ಬೀಳ್ತಾ ಇತ್ತು ಫಸ್ಟ್ ನಮ್ಮ ಅವ್ವನ್ ಬೆವ್ರು ಬೀಳ್ತಾ ಇತ್ತು, ನಮ್ಮ ಅಪ್ಪನ್ ಬೆವ್ರು ಬೀಳ್ತಾ ಇತ್ತು. ಆ ಬೆವ್ರನ್ನ ಹೀರ್ಕೊಂಡು ಬೆಳೀತಾ ಇರ್ತಕ್ಕಂಥದ್ದು ಇದೆಯಲ್ಲ, ಹೆಂಗ್ ಬೆಳೀತಿತ್ತದು ನಿಮಗೆ ಗೊತ್ತಿದೆ. ನಮ್ಗೆ ದೀಪಾವಳಿ ಹಬ್ಬ ಬಂದು ರಾಗಿ ಬೆಳೆದ್ ಬಿಟ್ರೆ ಹೆಚ್ಚಮ್ಮಿ ಅಂತೇಳಿ ಮಾಡ್ಕೊಂಡು ಚಳಿಗೆ ಮರ್ತಿದ್ದ ನಮ್ಮ ರೈತ. ಇದು ನನ್ನೊಬ್ಬರಿಗಲ್ಲ, ಈ ಬೆಳೆ ಯಾರ್ಯಾರಿಗೆ? ಎಲ್ರಿಗೂ ಬೇಕು, ಜಗತ್ತನ್ನೇ ಸಾಕ್ಬೇಕು ಅಂತಕ್ಕಂಥ ವಿಶಾಲ ಭಾವದಿಂದ ಅದು ಹೆಚ್ಚಾಗ್ಬೇಕು ಅಂತೇಳಿ ಬಯಸ್ತಾ ಇದ್ದ. ಅದಾದ್ಮೇಲೆ ಕುಯ್ಬೇಕಾದ್ರೆ ಏನ್ ಮಾಡ್ತಿದ್ವಿ? ಸುಮ್ನೆ ಕುಯ್ತಿದ್ವಾ? ಕುಯ್ತಕ್ಕಂಥ ಕುಡುಗೋಲ್ ಪೂಜೆ ಮಾಡ್ತಾ ಇದ್ವಿ, ಮಸ್ಗಲ್ ಪೂಜೆ ಮಾಡ್ತಾ ಇದ್ವಿ. ಕೈ ಮುಗಿದು ಬೆಳೆ ಕೊಯ್ದ್ಬಿಟ್ಟು ಇಡೀ ಟಿವಿ ಕಾಲ್ ತುಂಬಾ, ನಿಡಗಟ್ಟೆ ತುಂಬಾ, ಚಟ್ನಳ್ಳಿ ತುಂಬಾ ಬಣವೆ ಮುಟ್ಟಿಬಿಟ್ರೆ ಏನ ಬಣವೆ? ಆ ಬಣವೆ ಆ ನೆಲದ ದುಡಿಮೆಯ ಸಂಕೇತ, ಆ ನೆಲದ ಶ್ರಮದ ಸಂಕೇತ, ಆ ನೆಲದ ಶ್ರೀಮಂತಿಕೆಯ ಸಂಕೇತ ಅಂತೇಳಿ ಬಣವೆ ನೋಡೋದೇ ಒಂದು ಸೊಬಗಲ್ವಾ ಅಣ್ಣ? ಕಲ್ಲಹಳ್ಳಿ ಸುಮಾರು 5 ಮಾರಿನ ಬಣವೆ ಕಣ ಅಣ್ಣ. ಕಾಮೇನಹಳ್ಳಿ ಇಷ್ಟು ಮಾರು, ಟಿವಿ ಕಾಲಕ್ಕೆ ಮುಂದಂಟಿದೆ ಬಣವೆ ನೋಡೋದೇ ಒಂದು ಚಂದ ಅಲ್ವಾ? ಆ ಕಾಲ ಮಾಯ ಬಿಟ್ಟಿದೆ ಅಲ್ವಾ ನಮ್ಗೆ? ಬಣವೆ ಆದ್ಮೇಲೆ ಸಂಕ್ರಾಂತಿ ದಿವಸ ಆ ಬಣವೆ ಪೂಜೆ ಮಾಡ್ತಾ ಇದ್ವಿ ಅಲ್ವಾ? ಇದೆಲ್ಲ ಆದ್ಮೇಲೆ ಯಾವುದು ರೈತನ ತಪಸ್ಸಿನ ಕ್ಷೇತ್ರ, ಯಾವುದು ರೈತನ ತಪೋಭೂಮಿ ಅಂದ್ರೆ ಕಣ ಅಂತೇಳಿ ಮಾಡ್ತಿದ್ವಿ ಅಲ್ವಾ? ಆ ಕಣ 2 ಅಕ್ಷರದ ಶಬ್ದ ಅಲ್ಲ, ಅದು ನಮ್ ತಪೋಭೂಮಿ, ನಮ್ಮ ದೈವ ಭೂಮಿ ಅಂತೇಳಿ ಆ ಕಣದೊಳಗಡೆ ಪ್ರವೇಶ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಪ್ರವೇಶ ಮಾಡ್ತಿರ್ಲಿಲ್ಲ. ಆ ಚಪ್ಪಲಿನ ಹೊರಗಡೆ ಬಿಟ್ಟು ಕೈ ಮುಗಿದು ಕಣದೊಳಗಡೆ ಪ್ರವೇಶ ಮಾಡ್ತಾ ಇದ್ವಿ. ಕಾಳು ಮಾಡ್ಬೇಕಾದ್ರೆ ಏನ್ ಅದ್ಭುತ ಅಲ್ವಾ? ರೋಡ್ಗಳ ಪೂಜೆ ಮಾಡ್ತಾ ಇದ್ವಿ, ಕಾಳು ಮಾಡ್ತಾ ಇದ್ವಿ, ಎಲ್ಲ ಮಾಡಿ ರಾಶಿ ಮಾಡಿಬಿಟ್ರೆ ಯಾರಾದ್ರೂ ರೈತ ಟಿಬಿ ಕಾಲಲ್ಲಿ ಯಾವ್ದಾದ್ರು ಊರಲ್ಲಿ ಏಕ್ದಮ್ ರಾಗಿನೆಲ್ಲ ಮನೆಗೆ ತಗೊಂಡೋಗಿ ತಡಿಗೆಗೆ ತುಂಬಿಲ್ಲ, ಏಕ್ದಮ್ ರಾಗಿನೆಲ್ಲ ಪಣತಕ್ಕೆ ತುಂಬಿಲ್ಲ. ಏನ್ ಮಾಡ್ತಿದ್ರು ರಾಗಿ ಕಾಳನ್ನ? ಯಾರೋ ನಮ್ಮೂರ ಐನಾರಿಗೆ, ಜಂಗಮರಿಗೆ, ಬಾಲಬಲಿತರಿಗೆ, ದಲಿತರಿಗೆ, ದಾಸರಿಗಳಿಗೆ ಮರದಲ್ಲಿ ಎಡೆ ಕೊಟ್ಟು ಅವ್ರಿಗೆ ಕೊಟ್ಟು ಆಮೇಲೆ ಮನೆ ತುಂಬಿಸ್ಕೊಂಡು ಬರ್ತಿದ್ನಲ್ಲ. ಇದಲ್ವೇ ರೈತನ ಕಾಳಜಿ? ನಾನಷ್ಟೇ ಬದುಕೋದಲ್ಲ, ಜಗತ್ತೇ ಬದುಕಬೇಕು ಅಂತಕ್ಕಂಥ ಪ್ರಜ್ಞೆ ಆ ರೈತನಲ್ಲಿ ಇತ್ತು ಅನ್ಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಅಂತೇಳಿ ಆ ಕಾರಣಕ್ಕೋಸ್ಕರ ನಾವು ರೈತನಿಗೆ ಡೆಫಿನೆಟ್ ಆಗಿ ಕೈ ಮುಗಿಲೇಬೇಕು, ಸದಾ ಅವನಿಗೆ ಋಣಿನೇ ಆಗಿರ್ಬೇಕು ಅಂತೇಳಿ. ಏನ್ ಆಶ್ಚರ್ಯ ರೈತನ ಬದುಕು ಅಂದ್ರೆ, ಪ್ರಾಯಶಃ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ, ಅನೇಕ ಅಮ್ಮವ್ರು ಇದಾರೆ, ಹೆಜ್ಜೆರೆಲ್ಲ ಕೂರಿಗೆಯಲ್ಲಿ ಬಿತ್ತಬೇಕಾದ್ರೆ 3 ಕೂರಿಗೆ ದಳದಲ್ಲಿ ಯಾಕೆ ಬಿತ್ತೀವಿ? ನಾ ಜನಪದ ಸಾಹಿತ್ಯವನ್ನು ಓದ್ತಾ ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಹೋದಾಗ ನನಗೊಂದು ಅಜ್ಜಿ ಸೊಗಸಾದ ಮಾತು ಹೇಳಿದ್ಲು, ಮಗ ಅಷ್ಟು ಗೊತ್ತಾಗಲ್ಲ ನಿನಗೆ, 3 ಕೂರಿಗೆ ದಳದಲ್ಲಿ ಯಾಕಪ್ಪ ಬಿತ್ತೀವಿ ಅಂದ್ರೆ 3 ಜನಕ್ಕೆ ಬೇಕು ಇದು ಅಂತೇಳಿ. ಯಾರ್ಯಾರಿಗೆ ಗೊತ್ತಾ ಇದು? ನಾನು ಬಿತ್ತು ಕಷ್ಟಪಡ್ತಾ ಇದ್ದೀನಲ್ಲ, ನನ್ನ ಒಟ್ಟಿಗೆ ಸ್ವಲ್ಪ ಬೇಕಲ್ರಿ, ಹಾಗಾಗಿ ನನಗೆ ಸ್ವಲ್ಪ ಬೇಕು ಅಂತೇಳಿ. ಇನ್ನೊಂದು ಯಾರಿಗೆ ಹೇಳಿ? ಇನ್ನೊಂದು ಬೆಳೆಯೋದು ಯಾರಿಗಪ್ಪ ಅಂದ್ರೆ ನೋಡಿ, ಈ ಜೀವ ಸಂಕೃತದಲ್ಲಿ ನಮ್ಗೆಲ್ಲ ಬೆಳೆ ಕೊಡ್ತೇವೆ ನೋಡಿ, ಈ ಭೂಮಿತಾಯಿಗೆ ಸ್ವಲ್ಪ ಬೇಕು ಅಂತೇಳಿ ಆ ದಳದಲ್ಲಿ ಭೂಮಿಗೆ ಸ್ವಲ್ಪ ಬಿಡ್ತೀವಿ ಅಂತೇಳಿ. 3ನೇದು ಯಾರಿಗೆ ಗೊತ್ತಾ? 3ನೇದು ನಮಗಷ್ಟೇ ಅಲ್ಲ ರೀ, ನನ್ನ ಜೊತೆ ಜೀವಚರ ಬದುಕಬೇಕಲ್ಲ, ಪಕ್ಷಿಗಳು ಬದುಕಬೇಕಲ್ಲ, ಆ ಪ್ರಾಣಿ ಸಂಕುಲ ಬದುಕಬೇಕಲ್ಲ, ಆ ಅಕ್ಕಿ ಪಕ್ಷಿಗಳಿಗೋಸ್ಕರ ನೀನು ಕೊಡು ಭೂತಾಯಿ ಅಂತೇಳಿ 3ನೇ ಕೂರಿಗೆ ದಳದಲ್ಲಿ ಅವಳಿಗೂ ಬಿತ್ತಿದೀವಿ ಅಂತೇಳಿ. ಏನ್ ಪ್ರಜ್ಞೆ ಅಲ್ವಾ? ಏನ್ ವಿಶೇಷವಾದಂತ ಅನುಭವ ಅಲ್ವಾ ಅಂತೇಳಿ. ಪ್ರಾಯಶಃ ಇವತ್ತಿನ ಅನುಭವದಿಂದ ಇವತ್ತಿನ ಆಧುನಿಕ ಕಾಲಘಟ್ಟ ಒಂದ್ ರೀತಿ ವಂಚಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತ ಪರಂಪರೆಯನ್ನ, ಆ ರೈತನ ನೋವುಗಳನ್ನ, ರೈತನ ಭಾವನೆಯನ್ನ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸಬೇಕಾದಂತ ದೊಡ್ಡ ಅಗತ್ಯ ಇದೆ ಅಂತೇಳಿ ನಾನು ಅನೇಕ ಸಂದರ್ಭದಲ್ಲಿ ಸತ್ಯ ಹೇಳ್ತೀನಿ. ನೋಡಿ, ನಮ್ಮ ರೈತ ಯಾವತ್ತು ಕೂಡ PhD ಮಾಡಿದವನಲ್ಲ, ಅವ್ರು MSc ಜಿಯಾಲಜಿ ಏನೂ ಮಾಡಿರ್ಲಿಲ್ಲ, ಆದ್ರೆ ಮಳೆ ಬರುತ್ತೆ ಅಂತ ಒಂದು ಖಾತ್ರಿ ಮಾಡ್ತಿದ್ದ. ಗೊತ್ತಾ ನಿಮ್ಗೆ ಹೆಂಗ್ ಮಾಡ್ತಿದ್ದ? ನಮ್ಗೆ ಹೇಳಿದ, ಮಗ ಈ ತೋಟಕ್ಕೆ ಹೋಗಿ ಬರ್ತಿದ್ದೆ, ಬರ್ಬೇಕಾದ್ರೆ ಈಟ್ಲುಳ ಹಾರಾಡ್ತಾ ಇತ್ತು, ಸಾಯಂಕಾಲ ಮಳೆ ಬರ್ಬೋದು ಕಣ್ ಮಗ ಅಂತಿದ್ದ ಅಲ್ವಾ ನಿಮ್ಗೆ? ಅಂತಿದ್ದ ಇಲ್ವೋ? ಕಾರಣ ಅವನಿಗೆ ಗೊತ್ತಿತ್ತು, ಅನುಭವ ಇತ್ತು ಅಂತೇಳಿ. ಮಗ ಮೂಡುಗಡೆ ಮುಡಿದಾವೆ, ಮಳೆ ಬರ್ತಿದ್ದೆ ಅಂತಿದ್ದ. ನಮ್ಮ ತಾಯಂದ್ರ ಬಂಧುಗಳೇ ಹೆಂಗೆ ಯೋಚನೆ ಮಾಡ್ತಿದ್ರು ಗೊತ್ತಾ? ಅಣ್ಣ ಇವಾಗ ಸಾಯಂಕಾಲ ಮಳೆ ಬರುತ್ತೆ ಕಣಪ್ಪ, ಹೆಂಗೆ ಮಗ? ನಾನು ಚಟ್ನಿ ತಿರ್ಬೇಕೆ ಅಂತ ಒಳಗಲ್ತಾ ಹೋದೆ, ಅಲ್ಲಿ ತತ್ತಿರು ಎದ್ದು ಬಿಟ್ಟಿದ್ದಾವೆ, ಸಾಯಂಕಾಲದೊಳಗೆ ಮಳೆ ಬರುತ್ತೆ ಮಗ ಅಂತಿದ್ಲು. ಏನ್ ಮಾಡ್ತಿದ್ಲು ನಮ್ಮವ್ವ? ತತ್ತಿರು ಎದ್ದು ಅಂದ್ರೆ ಅದನ್ನೇನ್ ಮಾಡ್ತಿದ್ಲು? ಕಾಯಿ ಹೊಡಿತಿದ್ಲು, ನಾವು ಹೂವು ಹಾಕ್ತಿದ್ಲು, ಪೂಜೆ ಮಾಡ್ತಾ ಇದ್ಲು. ಕಾರಣ ನೆಲ, ಆ ಜೀವ ಮತ್ತು ಪ್ರಕೃತಿ ಮಧ್ಯೆ ಸಂಬಂಧ ಇಟ್ಟು ಬದುಕಿದ್ದಿದೆಯಲ್ಲ, ಅದು ನಮ್ಮ ರೈತ ಪರಂಪರೆ ಅಂತೇಳಿ. ಆ ತತ್ತಿರುವೆದ್ರೆ ಏನ್ ಮಾಡ್ತಿದ್ಲು ಅಂದ್ರೆ ಮಳೆ ಬರುತ್ತೆ ಅಂತಕ್ಕಂಥ ಅನುಭವದ ಆಧಾರದ ಮೇಲೆ ಅದು ಪೂಜೆ ಮಾಡ್ತಿದ್ಲು. ಈಗ ನಮ್ಮ ಮಕ್ಕಳೆಲ್ಲ ಓದ್ಬಿಟ್ಟಿದಾರಲ್ವಾ, ಸೊಸೆ ಓದ್ಬಿಟ್ಟಿದಾರಲ್ವಾ, ಏನ್ ಮಾಡ್ತಾಳೆ? ತತ್ತಿವಿದ್ರೆ ನಮ್ಮವ್ವ ಪೂಜೆ ಮಾಡ್ತಿದ್ಲು. ಈಗ ಕೇಳಿ, ತತ್ತಿರುವಿದ್ದಾವೆ ಅಂದ ತಕ್ಷಣ DDT ಪುಡಿ ಹುಡುಕಿ ಆಡ್ತಿರ್ತಾರಲ್ವಾ, DDT ಪುಡಿ ಹುಡುಕಿ ಅವನ್ ತೆಗಿತಕ್ಕಂಥದ್ದೇ ನಮ್ಮ ಕೆಲಸ ಅಂತೇಳಿ. ಬಂಧುಗಳೇ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಆ ಜೀವದ ಜೊತೆ ನಮ್ಮ ಸಂಬಂಧ ಇಲ್ಲ ಅಂತೇಳಿ. ಹೇಗಿತ್ತು ರೈತ ಅಂದ್ರೆ
ಅವನು ಲೀವ್ ಲೇಟ್ ಲೀವ್ ನೀನು ಬದುಕು ಮತ್ತೊಬ್ಬರನ್ನ ಬದುಕಕ್ ಬಿಡು ಅಂತ ಗಾದೆ ಓದ್ತೀವನಲ್ಲ, PhD ಮಾಡಿದವಲ್ಲ ನಾವು. ಏನ್ ಮಾಡ್ತಿದ್ದೆ ನಮ್ಮ ಅಜ್ಜ ಏನಾದ್ರು ವಾರಕ್ಕೊಂದ್ ದಿವಸ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಮಡಿ ಉಟ್ಕೊಂಡು ಶುಚಿರ್ಭೂತನಾಗಿ ಸುಮ್ನೆ ಬರ್ತಿದ್ದ ದೇವಸ್ಥಾನಕ್ಕೆ. ಬರ್ಬೇಕಾದ್ರೆ 4 ಮಕ್ಕಳನ್ನ ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ಕರ್ಕೊಂಡು ಬರೀ ಮಕ್ಕಳ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ರೆ ಕೈಯಲ್ಲಿ ಒಂದಿಷ್ಟು ಹಿಡ್ಕೊಂಡು ಹೋಗ್ತಿದ್ದ. ಏನ್ ಹೇಳಿ, ಒಂದಿಷ್ಟು ರವೆ ಕಾಳನೋ ಅಕ್ಕಿ ಕಾಳನೋ ಸಕ್ಕರೆನ ಹಿಡ್ಕೊಂಡು ಹೋಗ್ತಿದ್ದ. ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ದ, ಆ ದೇವಸ್ಥಾನ ದಾರಿ ಇರುವೆ ಗುಡಿಗಳಿದ್ರೆ ಆ ಇರುವೆ ಗುಡಿಗೆ ಆ ಸಕ್ಕರೆ ಉದುರಿಸ್ತಾ ಇದ್ದ, ಆ ಅಕ್ಕಿ ಕಾಳು ಉದುರಿಸ್ತಾ ಇದ್ದ. ಆ ಇರುವೆಗಳೆಲ್ಲ ಓಡ್ ಬಂದು ಮುತ್ಕೊಂಡು ತಿಂತಾ ಇತ್ತು. ನಾವೇನ್ ಮಾಡ್ತಿದ್ವಿ, ಅಜ್ಜ ಕೊಡಜಾಯ ಅಲ್ಲೊಂದು ಇರುವೆ ಗುಡಿದೆ, ಕೊಡಜಾಯ ಅಲ್ಲೊಂದು ಇರುವೆ ಗುಡಿದೆ ಅಂತೇಳಿ ಹೋಗಿ ಹಾಕ್ತಾ ಇದ್ವು. ಇರುಗಳೆಲ್ಲ ಬಂದ್ ತಿಂತಾ ಇದ್ದು. ಏನ್ ಪ್ರಜ್ಞೆ ರೀ, ನಾ ದುಡ್ದಿದ್ ನಾನಷ್ಟೇ ತಿನ್ನೋದಲ್ರಿ, ನನ್ನ ಮಕ್ಳು ಮೊಮ್ಮಕ್ಳು ತಿನ್ನೋದಷ್ಟೇ ಅಲ್ರಿ. ಎಕ್ಕರ್ಚಿತ್ ಪ್ರಾಣಿಯಾಗಿರ್ತಕ್ಕಂಥ ಇರುವೆನೂ ಕೂಡ ನನ್ನ ಜೊತೆ ಬದುಕಬೇಕು ಅಂತಕ್ಕಂಥ ಜಗತ್ ಪ್ರಜ್ಞೆ ಇತ್ತಲ್ಲ, ಅದು ರೈತನ ಪ್ರಜ್ಞೆ ಅಂತೇಳಿ, ಅದು ರೈತನ ಸಂಸ್ಕೃತಿ ಅಂತೇಳಿ. ಏನು ಅದ್ಭುತ ಅಲ್ವಾ ಅಂತೇಳಿ ಈಗ ನಾವು ನೀವು ಯೋಚನೆ ಮಾಡೋಣ. ಈಗ ಸೋಕಾಲ್ಡ್ ಗ್ರಾಜುಯೇಟ್ಸ್ ಭಾರಿ ಓದಿರ್ತಕ್ಕಂಥ ನಮ್ಮ ತಂಗಿಯರಾಗ್ಲಿ ಆ ಇರುವೆ ಗುಡಿಗೆ ಅಕ್ಕಿ ಹಾಕೋದು ಗೊತ್ತಿದ್ಯಾ? ಆ ಇರುವೆನು ಬದುಕಬೇಕು ಅಂತಕ್ಕಂಥ ಪ್ರಜ್ಞೆ ಇದೆಯಾ? ನಾನು ಮೊನ್ನೆ ಚಿಕ್ಕಮಂಗ್ಳೂರು ಒಂದು ಭಾಷಣ ಮಾಡ್ಬೇಕಾದ್ರೆ ಈ ಕಥೆ ಹೇಳಿದೆ. ಒಂದ್ ಸಣ್ಣ ಹುಡುಗಿ 5ನೇ ಕ್ಲಾಸ್ ನಿಂತ್ಕೊಂಡು, ಸರ್ ನಮ್ಮಲ್ಲಿ ಇರುವೆ ಗುಡಿದಾವೆ ಸರ್, ಇರುವೆ ಗುಡಿದಾವೆ ಅಂತ. ಖುಷಿ ಆಯ್ತು ನಮ್ಗೆ, ವೆರಿ ಗುಡ್. ಏನ್ ಹಾಕ್ತಾರೆ ನಿಮ್ಮಮ್ಮ? ಏನ್ ಸಕ್ಕರೆ ಕಾಳು ಹಾಕ್ತಾರ ಅಕ್ಕಿ ಕಾಳು ಹಾಕ್ತಾರ ಅಂದೆ. ಸರ್ ಅವೇನು ಹಾಕಲ್ಲ ಸರ್, ದಿವಸ DDT ಪುಡಿ ಉದುರಿಸ್ತಾ ಇರುತ್ತೆ ಸರ್, ಅವು ಬಂದು ಒದ್ದಾಡಿ ಸಾಯ್ತವೆ ಅಂತೇಳಿ. ಬಂಧುಗಳೇ, ಸಂಗತಿ ಸಣ್ಣದಾದ್ರೂ ಕೂಡ ವಿಕೃತವಾದಂತ ಪರಿಣಾಮ ಎಲ್ಲೋ ಮುಂದಿನ ಜನಾಂಗ ಕಡೆ ಸಾಧ್ಯ ಇದೆ ಇರ್ಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತೇಳಿ. ಪ್ರಾಯಶಃ ಆ ರೈತನ ಬದುಕು ಕೂಡ ಒಂದ್ ರೀತಿ ಟ್ರ್ಯಾಕ್ ಅನ್ನ ದಾರಿಯನ್ನು ತಪ್ಪುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಅದ್ಭುತವಾದ ಪ್ರಜ್ಞೆ ನಮಗೆ. ಯಾಕೆಂದ್ರೆ ರೈತರ ಜೊತೆ ಸಂವಾದ, ರೈತರ ಜೊತೆ ಕಳೆದಿರ್ತಕ್ಕಂಥ ನಮಗೆ ಬಾರಿ ಅನುಭವಗಳಾಗಿದೆ ಅಂತೇಳಿ. ಇವ್ರಾಗಲೇ ಹೇಳಿದಾಗೆ ನಾವೇನು ಜಗತ್ ಸುತ್ತಿ ಯಾವ ದೇಶ, ಆಸ್ಟ್ರೇಲಿಯಾ, ಶ್ರೀಲಂಕಾ, ದುಬೈಗೆ, ಕತಾರ್ಗೆ, ಅಮೆರಿಕಾಗೆ ಎಷ್ಟು ಸರಿ ಹೋಗಿ ಬಂದ್ರು ಕೂಡ ಒಂದ್ ಸತ್ಯ ಹೇಳ್ತೀನಿ, ನೀವ್ ಎಷ್ಟು ಸರಿಲಾರು ಹೊರದೇಶಕ್ಕೆ ಹೋಗ್ರಿ, ಆ ಹೊರದೇಶಗಳೆಲ್ಲ ಪ್ರವಾಸಕ್ಕೆ ಚಂದವೇ ಹೊರತು ನಿವಾಸಕ್ಕೆ ಮಾತ್ರ ನಮ್ಮೂರೇ ಚಂದ, ನಮ್ಮ ನೆಲವೇ ಚಂದ ಅಂತೇಳಿ ಅದನ್ನ ಅರ್ತಿರೋ ನಾನು ಅಂತೇಳಿ. ನಾ ಬೆಂಗಳೂರು ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಇರ್ತಕ್ಕಂಥವ್ರು ಭಾರಿ ಚೆನ್ನಾಗಿದ್ರು. ಕೇಳಿದೆ ಅವ್ರಿಗಾಗಲೇ ಸದ್ಯಕ್ಕೆ ಒಂದು ಹೆಲಿಕಾಪ್ಟರ್ ತಾಂತಾರೆ ಅನ್ನೋ ಸುದ್ದಿ ಬಂದಿತ್ತು. ನನ್ನ ಜೊತೆಲಿ ವೇದಿಕೆ ಮೇಲೆ ಕೂತಿದ್ರು. ಕೇಳಿದೆ, ಸರ್ ನಮ್ಮ ಭಾಗದಿಂದ ಬಂದು ಭಾರಿ ಚೆನ್ನಾಗಿದ್ದೀರಾ ಸರ್, ಖುಷಿ ಆಯ್ತು ಸರ್, ಭಾರಿ ಚೆನ್ನಾಗಿ ಬೆಳೆದಿದ್ದೀರಾ ಅಂದ ತಕ್ಷಣ ಆ ಯಪ್ಪ ಹೇಳ್ತಾನೆ, ಬಿಡ್ರಿ ಮನುಷ್ಯಣ, ನಮ್ದು ಒಂದು ಬದುಕೇನ್ರಿ, ನಾನು ನನ್ನ ಹೆಂಡತಿ, ನನ್ನ ತಮ್ಮ ಹೆಂಡತಿ 4-5 ಜನ ಕಣ್ಣಿಗೆ ಎಣ್ಣೆ ಕಟ್ಕೊಂಡು ದುಡಿತೀವ್ರಿ. ಏನ್ ದುಡಿದ್ರು ಪ್ರಯೋಜನ ಇಲ್ಲ ರೀ. ವರ್ಷದ ಕೊನೆಯಲ್ಲಿ ಮಾರ್ಚ್ ಅಲ್ಲಿ ಆಡಿಟ್ ಮಾಡಿಸ್ತಾರಲ್ಲ, ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ, ಲೆಕ್ಕ ಹಾಕ್ತಿವಿ. ಈ ವರ್ಷ ಒಂದು ಜೂಜ್ಬಿ 8 ಕೋಟಿ ರೂಪಾಯಿ ಲಾಭ ಆಗಿದೆ ಕಣ್ರಿ, ಯಾತಕ್ ಮಾಡ್ಬೇಕು ಅನ್ಸಿದೆ ಅಂತ. 8 ಕೋಟಿ ಲಾಭ ಆಗಿದೆ, ಯಾತಕ್ ಮಾಡ್ಬೇಕು ಅನ್ಸಿದೆ ಅಂತ ಕೊರಗ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ಅದನ್ನು ಭಾರಿ ಬೇಜಾರದಾಗ ಹೇಳ್ತಾನೆ, 8 ಕೋಟಿ ಲಾಭ ಆಗಿದೆ ಅಂತೇಳಿ. ನೀವು ಟಿವಿ ಕಾಲಲ್ಲಿ ಬಂದು ಯಾವ್ದು ಕೃಷ್ಣಣ್ಣನ, ಬಾಲಾಜಣ್ಣನ, ತುಳಸಿನೋ, ಯುವರಾಜನ್ನೋ, ನಮ್ಮ ರುದ್ರಣ್ಣನೋ, ಆಲಣ್ಣನೋ ಯಾರು ಕೇಳಿ ನಿಮಗೆ ಏನಂತ ಹೇಳ ಹೆಂಗಿದೆ ಅಣ್ಣ ಅಂದ್ರೆ, ಮಗ ಈ ವರ್ಷ ಮಳೆ ಕಮ್ಮಿ ಆತ್ಕೊಂಡು ಮಗ, ಆದ್ರೂ ಅದು ಸೂಪರ್ ಬೆಳ್ಕೊಂಡು ಒಂದು ಅರ್ಧ ಎಕರೆ ಟೊಮೊಟೊ ಹಾಕಿದ್ದೆ, ಒಂದು 15-20 ಸಾವಿರ ಆಯ್ತು, ಪರವಾಗಿಲ್ಲ ಕಣ್ ಮಗ, ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅಂತ. 8 ಕೋಟಿ ಇಟ್ಟು ಒಂದು ಕೊರಗನಲ್ಲಿ ಬರೀ 20 ಸಾವಿರ, ಒಂದ್ 2 ಸೈಟಿನ ಜಾಗ ಏನೋ ಹಾಕಿರ್ತಾನೆ. ಅದು ಆತ್ಮಬಲ ಅಂತೇಳಿ. ರೈತನಿಗೆ ಏನ್ ಕಲ್ಸಿದೆ ಏನಲ್ಲ, ಏನ್ ಕಲ್ಸಿದೆ ನಾವು ಬೆಳೀತಾ ಇರ್ತಕ್ಕಂಥ ಅಂದ್ರೆ, ಮಗನ ಏನಾದ್ರೂ ನೀನ್ ಸಾಯ್ಬಾರ್ದು, ನೀನ್ ಬದುಕ್ಬೇಕು, ನೀನೇ ಜೀವಾಳ ಅಂತಕ್ಕಂಥ ಸಂಯಮ ಕಲ್ಸಿರ್ತಕ್ಕಂಥದ್ದು ಇದೆಯಲ್ಲ, ಅದು ಈ ನೆಲದ ಗುಣ ಅಂತೇಳಿ. ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಸಾಯ್ಬೇಕು? ನಮ್ಮಪ್ಪ ನಮ್ಮ ಅಜ್ಜ ಅವ್ರು ಓದ್ದವ್ರಲ್ಲ, ಗೊತ್ತಾ ನಿಮ್ಗೆ? ಅವ್ರೊಂದು ಪಾಲಿಸಿ ಇತ್ತು ಅವ್ರಿಗೆ, ಹೆಂಗ್ ಬದುಕಬೇಕು. ನಿಜಪ್ಪ ಚೆನ್ನಾಗಿದೀವಪ್ಪ, ಚೆನ್ನಾಗಿದ್ದಾಗ ಏನ್ ಮಾಡ್ತೀವಿ ನಾವು, ಒಳ್ಳೊಳ್ಳೆ ಸೋನಾ ಮುಸುರಿ ಅಕ್ಕಿ 100 ರೂಪಾಯಿ ಕೆಜಿ ಅಕ್ಕಿ ಆಗ್ಲಿ ತಿಂದು ಉಣ್ಣೋಣ, ತಪ್ಪೇನಿಲ್ಲ. ಇಲ್ಲಪ್ಪ ಸ್ವಲ್ಪ ಕಾಲ ಬದಲಾಗ್ಬಿಟ್ಟಿದೆ, ಬರ ಬಂದ್ಬಿಟ್ಟಿದೆ, ಮಳೆ ಹೋಗ್ಬಿಟ್ಟಿದೆ, ಅವಾಗ ಏನ್ ಮಾಡೋದು, ಅನ್ನ ಉಣ್ಣಂಗೆ ಇಲ್ಲ ಕಣ, ತುಂಬ ಒಂದಿಷ್ಟು ರಾಗಿ ಇದಾವೆ, ಮುದ್ದೆ ಮಾಡ್ಕೊಂಡು ಉಣ್ಣೋದಪ್ಪ. ಹೊಟ್ಟೆ ತುಂಬಾ ಮುದ್ದೆ, ಬಾಯಿ ತುಂಬಾ ಅನ್ನ. ಇಲ್ಲಪ್ಪ ಇನ್ನೂ ಬರ ಬಂತು, ಸ್ವಲ್ಪ ಕಷ್ಟ ಆಯ್ತು, ಅವಾಗ ಏನ್ ಮಾಡೋದು, ಅವಾಗ ಏನು ಮಾಡಕ್ಕಾಗಲ್ಲಣ್ಣ, ರಾಗಿ ಕಮ್ಮಿ ಆಗ್ತಾ ಇದಾವೆ, ಕಷ್ಟ ಆಗುತ್ತೆ ಅಂದ್ರೆ ಸಾಯಂಗಿಲ್ಲ ಕಣ. ಮತ್ತೆ ಹೆಂಗ್ ಮಾಡ್ಬೇಕು ಅಣ್ಣ, ಗಟ್ಟಿಯಾಗಿ ಮುದ್ದೆ ಮಾಡ್ಕೊಳಂಗಿಲ್ಲ, ಅದನ್ನೇ ತೆಳ್ಳು ಅಂಬ್ಲಿ ಮಾಡ್ಕೊಂಡು ಇನ್ನು ಆಕೋಶ ಬದುಕ್ಬೇಕಣ್ಣ ಅಂತಾರಲ್ಲ, ಅದು ರೈತರ ಜ್ಞಾನ ಅಂತೇಳಿ, ಅದು ರೈತರ ನಾಲೆಡ್ಜ್ ಅಂತೇಳಿ. ಇಂಥ ಅದ್ಭುತವಾದಂತ ಜ್ಞಾನ ಇರ್ತಕ್ಕಂಥ ಈ ರೈತನ ಜೊತೆ ನಾವು ಕೆಲ ಕಾಲ ಕಳೆಯೋಣ, ನಾವು ಜೊತೆಲಾಗೋಣ. ನಾವು ಅಂದ್ಕೊಂಡ್ಬಿಟ್ಟಿದೀವಲ್ವಾ, ಯಾರು ಇಂಜಿನಿಯರ್ ಅಂದ್ರೆ, ಯಾರು ಡಾಕ್ಟರ್ ಅಂದ್ರೆ, ಯಾರು ಬುದ್ಧಿವಂತರ ಅಂದ್ರೆ ನಾವೆಲ್ಲ ಯೋಚನೆ ಮಾಡ್ತೀವಲ್ವಾ. ನಾನು ನನ್ನ ಭಾಷೆಯಲ್ಲಿ ಹೇಳ್ತೀನಿ, ರೈತನಿಗೆ ಮೀರಿದಂತ ಇಂಜಿನಿಯರ್ ಈ ನೆಲ, ಈ ಜಗತ್ ಇನ್ನೂ ಸೃಷ್ಟಿ ಮಾಡಿಲ್ಲ ಅಂತೇಳಿ. ಎಂತ ಇಂಜಿನಿಯರ್ ಗೊತ್ತಾ ನಿಮ್ಗೆ? ಅವನು, ನೀವ್ ಯಾರಾದ್ರೂ ಸಿವಿಲ್ ಇಂಜಿನಿಯರ್ಸ್ ಕೇಳಿ, ಒಂದ್ ಮನೆ ಕಟ್ಟಬೇಕು ಅಂದ್ರೆ, ಒಂದ್ ಪ್ಲಾನ್ ಮಾಡಬೇಕು ಅಂದ್ರೆ, ಒಂದ್ ಡಯಾಗ್ರಾಮ್ ಮಾಡಬೇಕು ಅಂದ್ರೆ ಏನ್ ಮಾಡ್ತಾನ ಅವನು? ಒಂದ್ ಪೇಪರ್ ಇಟ್ಕೊಂತಾನೆ, ಒಂದ್ ಪೆನ್ಸಿಲ್ ತಾಂತಾನೆ, ಪೆನ್ ತಾಂತಾನೆ, ಗೆರೆ ಬರಿತಾ ಹೋಗ್ತಾನೆ. ಇಲ್ಲಿ ಬಾತ್ರೂಮ್ ಬರ್ಬೇಕು, ಇಲ್ಲಿ ಟಾಯ್ಲೆಟ್ ಬರ್ಬೇಕು ಅಂತ ರೇಖೆ ಎಳಿತಾನೆ, ಗೆರೆ ಎಳಿತಾನಲ್ವಾ. ಆ ಗೆರೆ ಎಳಿಯೋದು ಭಾರಿ ದೊಡ್ಡದೇನ್ರಿ?
ಈ ನಮ್ಮಲ್ಲಿ ಈ ಕಡೆ ಮಾರಿಂದ ಆ ಕಡೆ ಮಾರ್ ತನಕ ಸ್ಟ್ರೈಟ್ ಆಗಿ ಕೂರ್ಗೆ ಹೊಡಿತಾನಲ್ಲ, ಆ ಗೆರೆ ಎಳಿದ ನೋಡೋಣ. ಅವನೊಂದು ಪೇಪರ್ ಇಟ್ಕೊಂಡು ಗೆರೆ ಎಳಿಬೇಕು, ಅದು ಈ ಕಡೆ ಕಾಯಿರುತ್ತೆ ಆ ಕಡೆ ಕಾಯಿರುತ್ತಲ್ವಾ. ಅದು ನಮ್ಮ ರೈತ ಅರ್ಧ ಕಿಲೋಮೀಟರ್ ದೂರ ಮಾರು, ಆ ಮಾರೋರ್ಗು ಕೂರ್ಗೆ ಹೊಡಿತಾನೆ ಅಂದ್ರೆ ಪ್ಯಾರಲೈಸ್ ರೈಲ್ವೆ ಟ್ರ್ಯಾಕ್ ಹೋದಂಗೆ ಹೋಗುತ್ತೆ, ರೈಲ್ವೆ ಅಡಿ ಹೋದಂಗೆ ಹೋಗುತ್ತೆ ಅಂತವ್ರು ಇದಾರಲ್ಲ ಈಗಲೂ ನಮ್ಮಲ್ಲಿ. ಅವನಲ್ಲೂ ಇಂಜಿನಿಯರು, ಅವನಲ್ಲೇ ನಿಜವಾದ ಜ್ಞಾನಿ. ಅದಕ್ಕೆ ನಮ್ಮ ಸ್ವರಚಿತ ಕವನ ಇದೆ, ಕೇಳ್ಬೇಕು ನೀವು ಅಂತೇಳಿ. ನೋಡಿ, ಇಂಜಿನಿಯರ್ ಭಾರಿ ಓದಿರ್ತಕ್ಕಂಥ ಜ್ಞಾನಿ 2 ಲೈನ್ ಎಳಿಬೇಕು ಅಂದ್ರೆ ಪೇಪರ್ ಸಾಕು ಅವನಿಗೆ ಅಲ್ವಾ, ಪೇಪರ್ ತಾನೆ. ಅದ್ರ ಜೊತೆಗೆ ಒಂದು 10 ರೂಪಾಯಿ ಪೆನ್ ಸಾಕು. ಅದು ನಮ್ಮ ರೈತಿಗೆ ಪೇಪರ್ ಸಾಕಾಗತ್ತೇನ್ರಿ? ಸಾಕಾಗತ್ತಾ? ಯಾವ್ದು ಅವನಿಗೆ ಪೇಪರು? ಯಾವ್ದು ಹೇಳಿ ಪೇಪರ್ ಅವನಿಗೆ? ಈ ನೆಲನೇ ಪೇಪರ್ ಅಂತೇಳಿ. ಅವ್ರಿಗೆ ಪೆನ್ ಯಾವುದು? 10 ರೂಪಾಯಿ ಪೆನ್ ಸಾಕಾಗತ್ತಾ? ಅವನ್ ಪೆನ್ ಯಾವ್ದಪ್ಪ ಅಂದ್ರೆ ನಾವು ನೇಗ್ಲು ಹೊಡಿತೀವಲ್ಲ, ಆ ನೇಗ್ಲೆ ಅವನಿಗೆ ಪೆನ್ ಅಂತೇಳಿ. ಕೇಳಿ ಕವಿ ರಚನೆ ಹೆಂಗಿದೆ. ನೆಲವ ಹಾಳೆಯ ಮಾಡಿ, ಈ ನೆಲನೇ ಹಾಳೆ ಅವನಿಗೆ, ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ. ಯಾವ್ದು ಅವನಿಗೆ ಪೆನ್ನು? ಆ ನೇಗ್ಲೆ ಪೆನ್ ಅವನಿಗೆ. ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ ಮೇಘ ಜಲವ ಶಾಯಿ ಮಾಡಿ. ಯಾವ್ದು ಇಂಕ್ ಅವನಿಗೆ? 5 ರೂಪಾಯಿ ಇಂಕ್ ಬಾಟ್ಲಿ ಸಾಕಾಗತ್ತೇನ್ರಿ ಅವನಿಗೆ? ಇಲ್ಲ ಅಲ್ವಾ. ಈಗ ನಾವನ್ನೆಲ್ಲ ಕತ್ತೆತ್ ನೋಡ್ತಾ ಇದ್ದೀವಲ್ಲ, ಆ ಮಳೆ ಬರುತ್ತಲ್ಲ ಅದೇ ಇಂಕ್ ಅವನಿಗೆ ಅಂತೇಳಿ. ಆ ಇಂಕ್ ಇಲ್ದಿದ್ರೆ ಹೆಂಗಾಗತ್ತೆ? ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ ಮೇಘ ಜಲವ ಶಾಯಿ ಮಾಡಿ ಮರಗಿಡಗಳಲ್ಲೇ ಅಲಂಕಾರ ಮಾಡಿ ಆ ಮಿಂಚನ್ನೇ ಆರತಿ ಮಾಡಿ ಗುಡುಗು ಸಿಡಿಲನ್ನೇ ಘಂಟಾನಾದ ಮಾಡಿ ಸದಸೃಷ್ಟಿ ಬರೆಯತಿಯ ಕಲೆಗಾರ ಈ ನಮ್ಮ ಶ್ರೀರೈತ, ಈ ನಮ್ಮ ಶ್ರೀರೈತ, ಈ ನಮ್ಮ ಶ್ರೀರೈತ ಅಂತೇಳಿ. ಇದಕ್ಕಿಂತ ರೈತ ನಾಲೆಡ್ಜ್ ನೋಡಿದ್ರೆ ನಿಮ್ಗೆ ಏನ್ ಅನುಭವ ಅಲ್ಲ ಅವನಿಗೆ, ಏನ್ ಅದ್ಭುತವಾದಂತ ಜ್ಞಾನ ಅಲ್ಲ ಅವನಿಗೆ. BCG ಮಾಡಿದ್ನ, MSc ಮಾಡಿದ್ನ, ಎಸ್ ಬಿತ್ತಬೇಕಾದ್ರೆ ನನ್ನ ಫೀಲ್ಡ್ ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಿತ್ತಲ್ಲ ನಿಮ್ಗೆ. ಯಾವಾಗ ಕೊಳ್ಳು ಹೊಡಿಬೇಕು, ಯಾವಾಗ ಎಂಟೆ ಹೊಡಿಬೇಕು, ಯಾವಾಗ ಬಿತ್ತಬೇಕು, ಯಾವಾಗ ಎಳು ನೋಡಿಬೇಕು, ಯಾವಾಗ ಅರಗಬೇಕು. ಏನು ಅದ್ಭುತ ಅಲ್ವಾ? ಹೆಂಗ್ ಕಲ್ತಿದ್ದ ಅದು? ಅನುಭವದ ಆಧಾರದ ಮೇಲೆ ಕಲ್ತಿದ್ನಲ್ರಿ. ಆ ಅನುಭವ ಮಕ್ಳಿಗೆ ಪರಿಚಯ ಆಗ್ಬೇಕಲ್ಲ. ಪರಿಚಯ ಆಗ್ಲಿಲ್ಲ ಅಂದ್ರೆ ಏನಾಗಿದಾವೆ? ಅನುಭವದ ಮುಂದೆ ಅಣಕಿಸ್ತಾ ಇದಾರಲ್ರಿ. ಯಾಕೆ ನಮ್ಮ ಅಜ್ಜ ಅನುಭವದ ಮುಂದೆ ಒಂದೇ ತಡೆಯೋಣ ಮಾತಾಡೋಣ ಹೇಳ್ತೇಣ. ಅನುಭವದ ಮುಂದೆ ಯಾಕೆ ಮುಗ್ರಿಸ್ತಾ ಇದೆ ಅನ್ಲಿಕ್ಕೆ ಒಂದು ನೈಜವಾದ ಉದಾಹರಣೆ ಕೊಡ್ತೀನಿ ನಮಗೆ. ನಮ್ಮ ರೈತ ಎಷ್ಟು ಅದ್ಭುತವಾದಂತ ಅನುಭವಿ ರೀ. ಅವ್ರಿಗೇನಾದ್ರು ಎಕನಾಮಿಕ್ಸ್ ಓದಿದ್ದ, ಮ್ಯಾಥಮೆಟಿಕ್ಸ್ ಓದಿದ್ದ, ಏನೂ ಓದಿರ್ಲಿಲ್ಲ. ನೀವು ನೋಡಿ ಸಂತೆಯಲ್ಲಿ ವ್ಯಾಪಾರ ಮಾಡಕ್ ಕೂತಿರ್ತಾಳೆ ನಮ್ಮ ಅಜ್ಜಿ, ಯಾರೋ ಒಬ್ಳು ಕೂತಿರ್ತಾಳೆ, ಅವಳು ಏನು ಕ್ಯಾಲ್ಕುಲೇಷನ್ ಇಲ್ಲ. ನೀವು ಹೋಗಿ ಕೇಳಿ ನಿಮ್ಗೆ, ಅಜ್ಜಿ ಒಂದು ಅರ್ಧ kg ಟೊಮೊಟೊ ಹಣ್ಣು ಕೊಡು, 1 kg ಮೆಣಸಿನ್ಕಾಯಿ ಕೊಡು, 1 kg ಮುಳುಗಾಯಿ ಕೊಡು, 1 kg ಬೀನ್ಸ್ ಕೊಡು ಅಂದ್ರೆ ನೀವು ಕೊಟ್ಟು ಎಲ್ಲ ಆದ್ಮೇಲೆ ಒಂದು 500 ರೂಪಾಯಿ ಕೊಡಿ. ಆ ಅಜ್ಜಿ ಕುದ್ಗಂಡೇ ಲೆಕ್ಕ ಹಾಕ್ಬಿಟ್ಟು ಅಣ್ಣ 198 ರೂಪಾಯಿ ಆಗಿದ್ ಕಣ ಅಂತೇಳಿ 302 ರೂಪಾಯಿ ವಾಪಸ್ ಕೊಡ್ತಾಳೆ ಅಲ್ವಾ. ಏನ್ ಲೆಕ್ಕಾಚಾರ ಅವಳಿಗೆ? ಕ್ಯಾಲ್ಕುಲೇಟ್ ಇಟ್ಕೊಂಡಿದ್ಲ ಅವಳು, ಆ ಲೆಕ್ಕಾಚಾರ ಮಾಡಿದ್ಲ ಅವಳು. ಇಂಥ ಅನುಭವ ಹೆಂಗಿದೆ ನಮ್ಮ ಅಜ್ಜನಿಗೆ? ನನಗೆ ಆಗಾಗ ಹೇಳ್ತಿರ್ತೇನೆ, ನನಗೆ ಇಂಥ ನಮ್ಮ ರೈತ ಅಜ್ಜ, ಇಂಥ ರೈತಮುಖಿಯಾದಂತ ವ್ಯಾಪಾರ ಮಾಡಕ್ಕೆ ಅಂತೇಳಿ ತರಕಾರಿ ಬೆಳೆದು ಸಂತೆಯಲ್ಲಿ ಕೂತಿದ್ದ ನಿಲಗಡೆ ಸಂತೆಯಲ್ಲಿ. ಆ ಸಂತೆಯಲ್ಲಿ ಕೂತ್ಕೊಂಡಿರೋ ಸಂದರ್ಭದಲ್ಲಿ ಭಾರಿ ಓದಿರ್ತಕ್ಕಂಥ ಗಂಡೆ ಹೆಂಡತಿ ಇಬ್ರು ಬಂದು ತಾಂಡೋಗ್ಲಿಕ್ಕೆ ಸಾಮಾನು ಬಂದವರೇ ತಾಂಡ್ರು, ತರಕಾರಿ ಎಲ್ಲ ತಾಂತ ಇದ್ರು. ಈ ವ್ಯಾಪಾರ ಮಾಡ್ತಕ್ಕಂಥ ನಮ್ಮ ರೈತ ನಮ್ಮ ಅಜ್ಜ ಅವನೇನು ಓದ್ಯವನಲ್ಲ, ಆದ್ರೂ ಬುದ್ಧಿವಂತ ಅವನಿಗೆ, ಲೋಕಾನುಭವ ಭಾರಿ ಇತ್ತು. ಆ ಯಜಮಾನ್ರನ್ನ ಕೇಳ್ದ, ಸರ್ ಅಮ್ಮವರು ಗ್ರಾಜುಯೇಟ್ ಇರ್ಬೇಕಲ್ವಾ ಅಂತೆ, ಡಿಗ್ರಿ ಮಾಡಿದಾರಲ್ವಾ ಅಂತೇಳಿ. ಅವನಿಗೆ ಖುಷಿ ಆಗ್ಬಿಡ್ತು. ಡೆಫಿನೆಟ್ ಡಿಗ್ರಿ ಮಾಡಿದ್ಲ ಅವಳು. ಹೆಂಗ್ ಪತ್ತೆ ಮಾಡ್ಬಿಟ್ಟ ಅವನು? ಹೌದಪ್ಪ ನಾನು ಹೆಂಡತಿ ಡಬಲ್ ಡಿಗ್ರಿ ಮಾಡಿದಾಳೆ, ಹೋಮ್ ಸೈನ್ಸ್ PhD ಬೇರೆ ಮಾಡಿದಾಳೆ, ನಿನಗೆ ಹೆಂಗ್ ಗೊತ್ತಾತ್ ಮಾರೇ ಅಂದ. ನನಗೆ ಗೊತ್ತಾಗಲ್ಲ ಸ್ವಾಮಿ, 25 ವರ್ಷದಿಂದ ಕುತ್ಕೊಂಡು ನೋಡ್ತಾ ಇದ್ದೀನಿ ಯಾರ್ಯಾರು ಹೆಂಗೆ ಅಂತೇಳಿ, ನನಗೆ ಗೊತ್ತಾಗಲ್ವಾ? ಅವ್ರು ತರಕಾರಿ ತಗೋಬೇಕಾದ್ರೆ ಗೊತ್ತಾಯ್ತು ಇವ್ರು ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಇವನಿಗೆ ಕುತೂಹಲ ತಡೆಯಕ್ಕಾಗಲಿ. ಹೆಂಗ್ ಪತ್ತೆ ಮಾಡಿದೆ ಅಂದ್ರೆ, ನಾನು ಹೇಳಿಲ್ಲ ಸ್ವಾಮಿ, ಇಂಥ ರೇಷನ್ ನೋಡಿಲ್ಲ, ಇವ್ರು ಗ್ಯಾರಂಟಿ ಡಿಗ್ರಿ ಮಾಡಿದಾರೆ ಅಂತ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವ್ರು ಯಾವಾಗ ತರಕಾರಿ ತಗೋಬೇಕಾದ್ರೆ ಬ್ಯಾಗಿಗೆ ಫಸ್ಟ್ ಟೊಮೊಟೊ ಹಣ್ಣು ಹಾಕ್ಸ್ಕೊಂಡು, ಆಮೇಲೆ ತೆಂಗಿನಕಾಯಿ, ನೀರುಳ್ಳಿ, ಆಲೂಗಡ್ಡೆ ಹಾಕ್ಸ್ಕೊಂಡ್ರು ಇವ್ರು ಡೆಫಿನೆಟ್ ಡಿಗ್ರಿ ಮಾಡಿದರೆ ಗ್ರಾಜುಯೇಟ್ ಅಂತ ಅವಾಗೇ ಪತ್ತೆ ಮಾಡಿದೆ ಅಂತೇಳಿ. ಏನ್ ಚೆನ್ನಾಗಿ ಕಾಮೆಂಟ್ ಮಾಡಿದೆ ಅಲ್ವಾ, ಏನ್ ಚೆನ್ನಾಗಿ ಅಣಕಿಸಿದೆ ಅಲ್ವಾ ಅಂತೇಳಿ. ಪ್ರಾಯಶಃ ಇಂಥ ಸತ್ಯದ ಆಧಾರದ ಮೇಲೆ ನಮ್ಮ ನೆಲ ಚಿಂತನೆಯನ್ನ, ನೆಲ ಸಂಸ್ಕೃತಿಯನ್ನ ಮುಂದಿನ ಮಕ್ಕಳಿಗೆ ಹಸ್ತಾಂತರ ಮಾಡಬೇಕಾದಂತ ದೊಡ್ಡ ಜವಾಬ್ದಾರಿ ಇದೆ. ಬಂಧುಗಳೇ, ಈ ನೆಲ ಆಗ್ಲಿ, ಈ ಭೂಮಿ ಆಗ್ಲಿ, ಬೆಟ್ಟ ಆಗ್ಲಿ, ಗುಡ್ಡ ಆಗ್ಲಿ, ಜರಿ ಆಗ್ಲಿ, ತೊರೆ ಆಗ್ಲಿ, ಹಳ್ಳ ಆಗ್ಲಿ, ಇವೆಲ್ಲವೂ ಕೂಡ ನಮ್ದಲ್ಲ. ನಮ್ಮ ಅಜ್ಜ ಮುತ್ತಜ್ಜರು ಪ್ರೀತಿಯಿಂದ ನಮಗೆ ಧಾರೆಯಲ್ಲಿ ಕೊಟ್ಟಿರ್ತಕ್ಕಂಥ ನೈಸರ್ಗಿಕವಾದಂತ ಸಂಪತ್ತು ಅಂತೇಳಿ. ಅದೇ ಸಂಪತ್ತನ್ನ ಅಷ್ಟೇ ಕಾಳಜಿಯಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಹಸ್ತಾಂತರ ಮಾಡತಕ್ಕಂಥ ಒಂದು ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ, ನೈಸರ್ಗಿಕವಾದಂತ ಜವಾಬ್ದಾರಿಯನ್ನ ನಾವು ಹೊರಲಿಲ್ಲ ಅಂದ್ರೆ ಮುಂದಿನ ಕಾಲ ಎಷ್ಟು ಪ್ರಪಾತಕ್ಕೆ ಹೋಗ್ಬೋದು ಅಂತಕ್ಕಂಥದ್ದನ್ನ ಚಿಂತೆ ಮಾಡಿ ಆ ಚಿಂತನೆಯಡಿ ಸಾಕ್ತಕ್ಕಂಥ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಒಂದು ನಡೆದಾಡ್ತಕ್ಕಂಥ ಯೂನಿವರ್ಸಿಟಿ ಇದು ಅಂತೇಳಿ. ಪ್ರಾಯಶಃ 3 ವರ್ಷದಿಂದ 90 ಕಡೆ ಬಂದಿದ್ದೀವಿ. ಆ ಊರಾದ್ಮೇಲೆ ಈ ಊರು, ಈ ಊರಾದ್ಮೇಲೆ ಆದ್ನೂರು, ಎಲ್ಲವನ್ನೂ ಕೂಡ ಶಾಲೆಯಲ್ಲಿ ನಮ್ಮ ಅಕಾಡೆಮಿಕ್ ಶಿಕ್ಷಣನೇ ಹೇಳ್ಕೊಡಕ್ ಸಾಧ್ಯ ಇಲ್ಲ. ಪ್ರಾಯಶಃ ಇಂಥ ಜನಶಿಕ್ಷಣವನ್ನ, ಅನುಭವದ ಶಿಕ್ಷಣವನ್ನ ಈ ಮುಖೇನ ಜನಗಳಿಗೆ ಹಂಚಬೇಕು. ಈ ಮುಖೇನ ಒಂದು ಸುಖ ಮತ್ತು ಸಂತೋಷದ ಒಂದು ಪರಿಭಾಷೆ ಅರ್ಥವಾಗಬೇಕು ಅಂತೇಳಿ.
ಡೆಫಿನೆಟ್ ಆಗಿ ಖುಷಿ ಆಗಿದೆ ಅಂತ ಅಂದ್ಕೊಂತೀನಿ ನಾನು ಅಂತೇಳಿ. ಯಾಕೆ ಹೇಳಿ ನೋಡಿ, ನಮ್ಮ ರೈತ ಹೆಂಗ್ ಖುಷಿ ಪಡ್ತಾನೆ ಅಂದ್ರೆ, ನೀವು ಗಮನಿಸಿ, ರೈತಮುಖಿ ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು ಯಾರಿಗಾದ್ರೂ ಒಂದು ಮಾವಿನ ಸಿಕ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಸಮಯ ನೋಡಿ, ನಾನು ಆಗಾಗ ಹೇಳ್ತಿರ್ತೀನಿ, ಓದಿರ್ತಕ್ಕಂಥವಳು ಒಂದು ಮಾವಿನ ನಾವು ಮಗು ಬಾಕ್ಸ್ ಏನಾರ ಇಟ್ಟು ಸ್ಕೂಲಿಗೆ ಕಳಿಸಿದ್ರೆ ಏನೇನು ಕಳಿಸ್ತಾಳೆ ಗೊತ್ತಾ? ಅವಳು ಸಿಕ್ಕಾಪಟ್ಟೆ ಓದಿರ್ತಾಳೆ. ಮಗ 1 ಗಂಟೆಗೆ ಸ್ಕೂಲ್ ಬಿಡ್ತಿದ್ದಂಗ್ಲೇ ಜೋಪಾನ, ಮತ್ತೆ ಯಾರು ಕೊಂಡಂಗೆ ನೀನು ಒಬ್ಬನೇ ತಿನ್ಬೇಕು, 4-5 ಪೀಸ್ ಬಿಟ್ಟಿನಿ, ಹುಷಾರಾಗಿ ನೀನು ಒಬ್ಬನೇ ತಿನ್ಬೇಕು, ಯಾರು ಕಾಣಿಗಿಡಿಸಿ ಅಂತ ಹೇಳ್ತಾಳಲ್ವಾ? ಎಲ್ಲರೂ ಹೇಳ್ತಾರೆ ಅಂತಲ್ಲ, ಸುಮ್ಮನೆ ಯೋಚನೆ ಮಾಡಿ. ಅದ್ರ ನಮ್ಮವ್ವ, ನಮ್ಮಜ್ಜಿ, ನಿಮ್ಮಜ್ಜಿ ಓದ್ತೇವಳಲ್ಲ, ಅವಳು ಏನ್ ಮಾಡ್ತಾಳೆ? ಮಗ 4 ಪೀಸ್ ಇಟ್ಟೀನಿ, ಒಬ್ಬನೇ ತಿನ್ಬೇಡ, ನಿನ್ ಜೊತೆರಿಗೂ 4 ಪೀಸ್ ಹಂಚ್ಕೊಂಡು ತಿನ್ನು ಅಂತಾಳೆ. ಬಂದ್ರೆ ಯಾರಿಗೂ ಕಾಣ್ದಂಗ ಆ ಮಾರಣ್ಣ ಒಬ್ಬನೇ ತಿಂತೀವಲ್ಲ ಅದು ಸುಖ ಅಷ್ಟೇ. ಆದ್ರೆ 4 ಜನ ಜೊತೆ ಹಂಚ್ಕೊಂಡು ತಿಂತೀವಲ್ಲ ಅದು ಸಂತೋಷ ಅಂತೇಳಿ. ಆ ಸುಖ ಮತ್ತು ಸಂತೋಷದ ಡಿಫರೆನ್ಸ್ ಅನ್ನು ಗ್ರಹಿಸಿ ಆ ಮುಖೇನ ಸಂತೋಷದಿಂದ ನಮ್ಮ ಮಕ್ಕಳು ಬಾಳ್ಬೇಕಲ್ರಿ, ನಮ್ಮ ಮಕ್ಕಳು ಬೆಳಿಬೇಕಲ್ರಿ. ಆ ಬೆಳೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ಮನೆಯಿಂದ ಪ್ರಾರಂಭ ಆಗಬೇಕು ಅಂತೇಳಿ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೀನಿ, ನಮ್ಮ ಯುವಶಕ್ತಿ ಆಗಿರ್ತಕ್ಕಂಥ ರೋಹನ್ ಭಾರ್ಗವ್ ಪುರಿ ಏನ್ ಅದ್ಭುತವಲ್ಲ, ಇನ್ನೂ 18-20-21 ವರ್ಷ ಈ ವಯಸ್ಸಿನಲ್ಲಿ ಸಮಾಜಮುಖಿಯಾದಂತ ಚಿಂತನೆ ಇದೆಯಲ್ರಿ. ನಮ್ಮ ಮಕ್ಕಳನ್ನ ಆಗ್ತಾ ಇದ್ದಾವ, ಎಷ್ಟು ಕಷ್ಟಪಡ್ತಾ ಇದ್ದಾರೋ. ಒಂದ್ ಸಂಸ್ಥೆ ಕಟ್ಟಿ ಆ ಮುಖೇನ ಪರಿಸರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮದ್ಯಪಾನ ನಿಷೇಧದ ಬಗ್ಗೆ, ನಮ್ಮ ಊರಲ್ಲಿ ಕುಡುಕರ ಹಾವಳಿ ಇರಬಾರ್ದು ಅಂತಕ್ಕಂಥ ಚಿಂತೆ ಬಗ್ಗೆ ಊರೂರ್ಗೂ ಪ್ರಚಾರ ಮಾಡ್ತಾ ಇದ್ದಾರೆ, ಊರೂರ್ಗೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಇಂಥ ಶಕ್ತಿ ಊರಲ್ಲಿ ಬೆಳಿಬೇಕಲ್ಲ ಅವರು, ಇಂಥ ಶಕ್ತಿಗಳು ಊರಲ್ಲಿ ಆಗ್ಬೇಕಲ್ಲ ಅವರು ಅಂತೇಳಿ ಪ್ರಾಯಶಃ ಇಂಥ ಚಿಂತನೆ ನಡೆಸ್ತಾ ಇರ್ತಕ್ಕಂಥ ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅವ್ರ ಮುಖೇನ ದೇವ್ರು ನೋಡಿದವ್ರು ನಮ್ಮ ಟಿವಿ ಕಾಲ್ ಜನ ಹೆಂಗ್ ನೋಡ್ತಾರೆ ದೇವ್ರನ್ನ? ಸಾಂಕೇತಿಕವಾಗಿ ನಮ್ಮ ಅಣ್ಣಪ್ಪ ಸ್ವಾಮಿ ಹಿಂಗಿದ್ದ, ಸೇವಾಲಾಲ್ ಹಿಂಗಿದ್ದ, ನಮ್ಮ ಮರಿಯಮ್ಮ ಹಿಂಗಿದ್ರು ಅಂತೇಳಿ ಕೈ ಮುಗಿತೀವಿ ವಿಗ್ರಹದಲ್ಲಿ. ಆದ್ರೆ ನಿಜವಾದ ದೇವ್ರನ್ನ ಹೆಂಗ್ ನೋಡಿದಾರೆ ಜನ? ನೀವು ಕೇಳಿ, ಇಲ್ಲಿರ್ತಕ್ಕಂಥ ಯಜಮಾನ್ ಟಿವಿ ಕಾಲ್ ಅಣ್ಣ, ಇವ್ರು ಅಣ್ಣಪ್ಪ ಹೆಂಗಣ, ತುಳಸಿ ಹೆಂಗಣ, ರೋಹನ್ ಹೆಂಗಣ, ಮಂಜಣ್ಣ ಹೆಂಗಣ, ದಿನೇಶ್ ಹೆಂಗಣ ಅಂದ್ರೆ ಏನಂತನವ್ರು? ಏ ಮಗ ಹಿಂಗಂತೀವಿ ತಲ್ಕಂಡ್ ಮಗ, ಆ ಹುಡುಗ ಇದಾನಲ್ಲ ದೇವರಂತ ಹುಡುಗ ಕಣ್ಮಗ ಅಂತ, ಅಣ್ಣ ದೇವರಂತ ಮಕ್ಳು ಕಣ್ಮಗ ಅಂತಾರೆ. ಈ ಕಾರ್ಯಕ್ರಮದ ಉದ್ದೇಶ ಮನೆ ಮನೆಯಲ್ಲಿ ದೇವರಂತ ಜನ ಜಾಸ್ತಿ ಆಗ್ಬೇಕು, ಮನೆ ಮನೆಯಲ್ಲಿ ದೇವರಂತ ಮಕ್ಕಳು ಜಾಸ್ತಿ ಆಗ್ಬೇಕು, ಊರು ತುಂಬಾ ದೇವರಂತ ಮಕ್ಕಳು ಜಾಸ್ತಿ ಆಗ್ಬೇಕು ಅಂತಕ್ಕಂಥ ಸದಾಶಯವನ್ನು ಮತ್ತೆ ಇಂಥ ಅದ್ಭುತವಾದಂತ ಯಾನವನ್ನ ಇವತ್ತು ನಮ್ ಗ್ರಾಮ ಆಗಿರ್ತಕ್ಕಂಥ ಈ ಊರಲ್ಲಿ ಮಾಡೋ ಮುಖೇನ ಗಮನಿಸಿ. ನಿಮಗೆ ಇದರಿಂದ ಒಂದು ಪರಿಶ್ರಮ ಇರುತ್ತೆ ಸರ್, ಸುಮ್ಮನೆ ಕಾಮೆಂಟ್ ಮಾಡೋದು, ಏನೋ ಮಾತಾಡೋದಲ್ಲ, ಇದನ್ನು ಗ್ರಹಿಸ್ಬೇಕಲ್ಲ. ಇಂಥ ಒಂದು ಅನುಭವದ ಜ್ಞಾನ, ಇಂಥ ಒಂದು ಸುಮಧುರವಾದಂತ ಗಾಯನದ ಸತ್ವ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮನೆಯಲ್ಲಿ ಕನಿಷ್ಠ 50 ಪುಸ್ತಕ ಓದಬೇಕು. ಯಾರಾದ್ರೂ ಹೋಗ್ತೀರಾ? ಯಾರ ಮನೆಯಾದ್ರೂ ಲೈಬ್ರರಿ ಇದೆಯಾ? ಅಂತ ಅದ್ಭುತವಾದ ಉಚಿತವಾಗಿ ಸಿಗ್ತಾ ಇದೆ ಅಂದ್ರೆ ಏನ್ ಮಾಡಿದ್ರು ನಮ್ ದಿನೇಶ್? ನಿಜ, ತಲೆಗೆ ಬೇಕಾದಂತ ಒಂದು ತಲೆ ಊಟನೂ ಏರ್ಪಾಡು ಮಾಡಿದ್ರು. ಇದಾದ ಮೇಲೆ ಹೊಟ್ಟಿಗೆ ಸ್ವಲ್ಪ ಬೇಕಲ್ಲ, ಅದಕ್ಕೆ ಬೇಕಾದಂತ ಒಲೆ ಊಟನೂ ಅರೇಂಜ್ ಮಾಡಿದ್ದಾರೆ ಅಂತೇಳಿ. ನಮಗೆ ಬೇಕಾದಂತ ಕುರ್ಚಿ ಹಾಕ್ಸಿದ್ದಾರೆ, ನಮಗೆ ಬೇಕಾದಂತ ಲೈಟ್ ಎಲ್ಲೂ ನೀಡೋ ಮುಖೇನ ಇದು ನಿಜವಾದಂತ ಚಿಂತನೆ ಅಂತೇಳಿ. ಹುಟ್ಟಿರ್ತಕ್ಕಂಥ ಜನ ಎಲ್ಲ, ಊರ್ ಜನ ಎಲ್ಲ, ಊರು ಸವಾರಿ ನನಗಾಗ್ಬೇಕಪ್ಪ, ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು ಅಂತೇಳಿ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ನಾಡು ಕಟ್ಟಾರ ಯಾರು? ಊರು ಕಟ್ಟಾರ ಯಾರು? ಸಮಾಜ ಕಟ್ಟಾರ ಯಾರು ಅಂತ ಯೋಚನೆ ಮಾಡ್ಬೇಕಲ್ಲ. ಹಾಗಾಗಿ ಈ ನಾಡಿನ ಮಹಾಮಂತ್ರಿ ಆಗಿದ್ದಂತ ಬಸವಣ್ಣವ್, ಈ ನಾಡಿನ ದೊಡ್ಡ ಮಂತ್ರಿ ಆಗಿದ್ದವ್ರು ಬಸವಣ್ಣವ್, ಅವ್ರು ಏನ್ ಹೇಳ್ತಾರೆ? ಒಂದು ಸ್ಪಷ್ಟವಾದ ತಿಳುವಳಿಕೆ ಕೊಡ್ತಾರೆ. ನೋಡಪ್ಪ, ನೀನು ಹುಟ್ಟಿದ ಮೇಲೆ ಸ್ವಲ್ಪ ಬೇಕು ನಿನಗೆ, ಏನು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಳು ಅಷ್ಟೇ ಅಲ್ಲಪ್ಪ, ಇದಕ್ಕೆ ಮೀರಿದ ನನ್ನ ಗ್ರಾಮ ಇದೆ, ನನ್ನ ದೇವರಿದೆ, ನನ್ನ ಧರ್ಮ ಇದೆ, ನನ್ನ ಸಮಾಜ ಇದೆ, ನನ್ನ ರಾಷ್ಟ್ರ ಇದೆ, ನಮ್ಮೂರ್ ಜಾತ್ರೆ ಇದೆ, ಇವೆಲ್ಲವೂ ಪರಿಚಯ ಆಗ್ಬೇಕಲ್ಲ. ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕುದಿದೆನಾದಡೆ ಎನ್ನ ತಲೆದಂಡ ಶರಣರ ಮನೆಯ ಒಕ್ಕಾದಡಿಯುವಾಗಲಿ, ಸಲೆ ಕೈ ಕುದಿಯ ಮಾಡಿಯಾದಡಿಯುವಾಗಲಿ, ನಿಮ್ಮ ಶರಣರಿಗೆ ಕುದಿವೆನಲ್ಲದೆ ಎನ್ನ ಮನೆ, ಎನ್ನ ಮಡದಿ, ಎನ್ನ ಮಕ್ಕಳಿಗೆಂದು ಕುದಿದರೆ ಎನ್ನ ಪ್ರಾಣ, ನನ್ನ ತಲೆದಂಡ ಕೂಡದ ಸಂಘ ಅಂತಾರೆ. ನಾಡಿನ ಮಹಾಮಂತ್ರಿ ಬಸವಣ್ಣವ್ರು ಬೋಧನೆ ಮಾಡಿರ್ತಕ್ಕಂಥ ಸತ್ಯ ಅಂತೇಳಿ. ಪ್ರಾಯಶಃ ಕನಕದಾಸರ, ಬಸವಣ್ಣವರ, ಕುವೆಂಪುರವರ, ನಮ್ಮ ಸೇವಾಲಾಲ್ ಅವರ ಸಂತರ ಆಶೀರ್ವಾದದಿಂದ ಬಂದಿರತಕ್ಕಂಥ ನಾವು ಒಂದು ಸಣ್ಣ ಕಾಳಜಿ ಇರಬೇಕು. ಎಸ್, ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಅದ್ರೊಳಗಡೆ ಉಳುಗುಡ್ಕದಲ್ಲ ಸರ್, ಈ ಕಾರ್ಯಕ್ರಮ ನನ್ನ ರೋಲೆ, ನನ್ನ ಪಾತ್ರ ಏನಾಗ್ತಾ ಇದ್ರು ಪರವಾಗಿಲ್ಲ, ನಾನು ಕೂತು ಇದನ್ನು ಸ್ವೀಕಾರ ಮಾಡ್ತೀನಿ, ಇದನ್ನು ಕೂತನ್ನು ಎಂಡಾಸ್ ಮಾಡ್ತೀನಿ ಅಂತಕ್ಕಂಥ ಒಂದು ವಿಶಾಲವಾದಂತ ಪ್ರಜ್ಞೆ ಬೆಳಿಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಕತ್ತೆತ್ ನೋಡ್ತಾ ಇಲ್ಲ ಅಂತೇಳಿ ಬಂದಿಲ್ಲ. ನಾವು ನೀವೆಲ್ಲ ಕತ್ತೆತ್ತಿ ನೋಡೋದ್ ತಿಳಿಯೋಣ, ಗುಡ್ಡ ಕಾಣುತ್ತೆ ರೀ, ಅದಕ್ಕಿಂತ ದೊಡ್ಡ ಗುಡ್ಡ ಕಾಣುತ್ತೆ, ಅದಕ್ಕಿಂತ ದೊಡ್ಡ ಗುಡ್ಡ ಕಾಣುತ್ತೆ, ಇಡೀ ನಿಸರ್ಗದ ಪರಿಚಯ ಆಗುತ್ತೆ ಅಂತ ಕತ್ತೆತ್ತಿ ನೋಡ್ತಕ್ಕಂಥ ವಿಶಾಲ ಹೃದಯ ಬೆಳೆಸಬೇಕು ಅಂತಕ್ಕಂಥ ಆಶಯದಿಂದಲೇ ಇಂಥ ಕಾರ್ಯಕ್ರಮ ನಂಬ್ಕೊಂಡಿದೀವಿ. ಹೆಚ್ಚೆಚ್ಚಿಗೂ 100 ಉದಾಹರಣೆ ಕೊಡಬಲ್ಲೆ ಅಂತೇಳಿ. ಏನ್ ಮಾಡ್ತಿದ್ಲು ನಮ್ಮ ಅಜ್ಜಿ? ಗಮನಿಸಿ ನಿಮಗೆ, ಏನ್ ನಾವು ಕೊಡ್ತಕ್ಕಂಥವ್ರು ದೊಡ್ಡವರಲ್ಲ, ಸ್ವೀಕಾರ ಮಾಡ್ತಕ್ಕಂಥ ನೀವು ದೊಡ್ಡವರು ಹೊಂದಲಿಕ್ಕೆ. ನಮ್ಮ ಮನೆಗಳಲ್ಲಿ ಮೊದಲು ಒಂದು ಭಿಕ್ಷಾ ಪಾತ್ರೆಗೆ ಅಂತೇಳಿ ಭಿಕ್ಷೆ ನೀಡ್ಲಿಕ್ಕೆ ಅಂತ ಒಂದು ಮಡಕೆ ಇಟ್ಟರು, ಗೊತ್ತಾ ನಿಮಗೆ? ನೋಡಿದ್ರೆ ಎಲ್ಲರ ಮಂದಿ ಈಗಲೇ ಬಿಡಿ ಭಿಕ್ಷಾಟನೆ ಇಲ್ಲ, ಯಾರು ಭಿಕ್ಷಕ್ಕೆ ಬರಲ್ಲ. ಹಾಗಾಗಿ ಒಂದು ಭಿಕ್ಷೆ ಕುಕ್ಕಿ ಅಂತ ಇಟ್ಟರು, ರಾಗಿ ತುಂಬಿಟ್ರೆ ನಮ್ಮವ್ವ ನಮ್ಮ ಅಜ್ಜಿ. ನಾವೇನ್ ಮಾಡ್ತಿದ್ವಿ? ಯಾರು ಭಿಕ್ಷಕರು ಬಂದ್ರೆ ಬಂದ ತಕ್ಷಣ ಕೈಯಲ್ಲಿ ತಗೊಂಡೋಗಿ ಕೊಡಕ್ ಹೋಗ್ತಿದ್ವಿ. ನಮ್ಮ ಅಜ್ಜಿ ಏನಂತಿದ್ಲು? ಲೇ ಮಗ ಕೊಡ್ಬೇಡ, ತಡಿ ಅಂತಿದ್ಲು. ಯಾಕೆ? ಮಗ
ಹಂಗೆ ಬರೀ ಕೈಲಿ ಕೊಡಬಾರ್ದು. ಏನ್ ಕೊಡ್ತಿದೀವೋ ಅದನ್ನೇ ಒಂಚೂರು ಮರಕ್ಕೆ ಹಾಕ್ಕೊಂಡು ಹೋಗಿ ಕೊಡು ಅಂತೇಳಿ. ಏನು ವಿಷಯದ ಪ್ರಶ್ನೆ ಅಲ್ವಾ? ಕೊಡ್ತಾ ಇದ್ರೆ ನಾನು ಕೊಡ್ತಾ ಇದ್ದೀನಿ, ಅವ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಅವನು ಬಡವ, ಅವನು ಯಾಚಕ, ನಾನ್ ದೊಡ್ಡ ಮನುಷ್ಯ ಅಂತಕ್ಕಂಥ ಭಾವನೆ ಬರಬಾರ್ದು. ನನಗೆ ಕೊಡ್ತಕ್ಕಂಥ ಅವಕಾಶ ದೇವ್ರು ಕೊಟ್ಟಲ್ಲ, ಪುಣ್ಯಾತ್ಮ ಪಡಿತಾ ಇರ್ತಕ್ಕಂಥ ನೀನೇ ದೇವ್ರು, ನೀನೇ ನಿಜವಾದ ಭಗವಂತನ ರೂಪದಲ್ಲಿ ಬಂದಿದ್ಯಾ ಅಂತೇಳಿ ವಿಶಾಲ ಹೃದಯದಿಂದ ಮರಕ್ಕೆ ಹಾಕೊಂಡು ಹೋಗಿ ಗೌರವಯುತವಾಗಿ ಕೊಡಬೇಕು ಅನ್ನೋದನ್ನ ಯಾರು ಕಲ್ಸಿದ್ರು ನಮಗೆ? ಸ್ಕೂಲಲ್ಲಿ ಕಲ್ಸಿದಾರ? ಕಾಲೇಜಲ್ಲಿ ಕಲ್ಸಿದಾರ? ಇದನ್ನ ಕಲ್ಸಿದ್ದು ನಮ್ಮ ನೆಲ ಪರಂಪರೆ, ಇದನ್ನ ಕಲ್ಸಿದ್ದು ನಮ್ಮ ಅಜ್ಜಿಯ ಜನಪದ ಪರಂಪರೆ ಅಂತೇಳಿ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದು ವಿನಂತಿ ಮಾಡ್ತೀನಿ, ತಾಯಂದ್ರಿಗೆ ವಿಶೇಷವಾಗಿ, ನಿಮ್ಮ ಮನೇಲಿ ಸಣ್ಣ ಮಕ್ಳಿದ್ರೆ ಅವನ್ ನಿಮ್ ಜೊತೆ ಮಲಸ್ಕೋಬೇಡಿ. ಮತ್ತೆ ಎಲ್ಲಿ ಮಲಗಬೇಕು? ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಬೇಕು ಬಿಡಿ. ಆ ಅಜ್ಜಿ ಒಂದೇ ತಾಟ ಮೇಲೆ ಎರಡು ಮಕ್ಕಳನ್ನ ಮಲಸ್ಕೊಂಡು ಯಾವುದೋ ಸೇವಾಲಾಲ್ದೋ, ಮರಿಯಮ್ಮಂದೋ, ಅಕ್ಮಾದೇವಿದೋ, ಬಸವಣ್ಣಂದೋ, ಕನಕದಾಸರದ್ದು ಕತೆ ಹೇಳ್ತಾ ಹೇಳ್ತಾ ಆ ಮಕ್ಕಳನ್ನ ಬೆಳೆಸ್ಲಿ. ಆ ಮಕ್ಕಳು ನಿಮ್ಮನಿಗಷ್ಟೇ ಅಲ್ಲ, ನಿಮ್ಮೂರಿಗಷ್ಟೇ ಅಲ್ಲ, ಈ ಭೂಮಿಗೆ ಸಾರ ಆಗ್ತವ್ರದ್ದು ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಅನೇಕ ಮನೆಗಳಲ್ಲಿ ಹುಡ್ತಾ ಇರ್ತಕ್ಕಂಥ ಮಕ್ಕಳು ಭೂಮಿ ಭಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬರೀ ಗೊಣಗದಲ್ಲ, ಅಣ್ಣ ಮಕ್ಳು ಕೆಟ್ಟಬಿಟ್ಟಿದಾವೆ, ಕಾಲ ಕೆಟ್ಟಬಿಟ್ಟಿದೆ ಅಂತ ಹೇಳಿ ಗೊಣಗಬಾರ್ದು. ಯಾವ ಕಾಲನೂ ಕೆಟ್ಟಿಲ್ಲ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ಗಾಳಿ, ಅದೇ ನೆಲ, ಅದೇ ಭೂಮಿ, ಅದೇ ನೀರು. ಅದು ಕೆಟ್ಟಿರ್ತಕ್ಕಂಥವ್ರು ಯಾರು? ಪ್ರಾಯಶಃ ನಡವಳಿಕೆಯಲ್ಲಿ ಕೆಟ್ಟಿದ್ರೆ ಆ ಕೆಟ್ಟಿರ್ತಕ್ಕಂಥ ಮಕ್ಳು ಸರಿ ಮಾಡ್ಲಿಕ್ಕೆ, ಕೆಟ್ಟಿರ್ತಕ್ಕಂಥ ಮನೆ ಸರಿ ಮಾಡ್ಲಿಕ್ಕೆ, ಕೆಟ್ಟಿರ್ತಕ್ಕಂಥ ಸಮಾಜ ಸರಿ ಮಾಡ್ಲಿಕ್ಕೆ ಒಬ್ಬ ಜವಾಬ್ದಾರಿಯ ತಂದೆಯಾಗಿ ನನ್ನ ಪಾತ್ರ, ತಾಯಿಯಾಗಿ ನನ್ನ ಪಾತ್ರ, ಅಜ್ಜಿ ಪಾತ್ರ, ಮಾಸ್ಟರ್ ಪಾತ್ರ, ಜನನಾಯಕರ ಪಾತ್ರ, ಈ ಸಂಘ ಸಂಸ್ಥೆ ಪಾತ್ರ ಏನು ಅಂತೇಳಿ ಅವ್ರ ಪಾತ್ರ ಹೇಳಿಕೆ ಕಾರ್ಯಕ್ರಮ ಮಾಡಿದೀವಿ ಅಂತೇಳಿ. ಸುಮ್ಮನೆ ಜನನಾಯಕರಾಗೋದಲ್ಲ. ಜನನಾಯಕರು ಅಂದ್ರೆ ಅವ್ರು ಗ್ರಹಿಸ್ಬೇಕು, ನಮ್ಮ ಊರಲ್ಲಿಂತ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ನಾನು ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು, ನಾನು ಇದ್ರ ಬಗ್ಗೆ ಒಂದು ಸಾತ್ವಿಕವಾದಂತ ತಿಳುವಳಿಕೆ ಪಡಿಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಎಲ್ಲರಲ್ಲೂ ಬರಬೇಕು ಅಂತೇಳಿ ಆ ಪಾತ್ರದ ಸಮರ್ಥವಾದಂತ ನಿರ್ವಹಣೆ ಆದಾಗ ಮಾತ್ರ ನಾವು ಒಂದು ರೀತಿ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಏನ್ ಮಾಡಿದೀವಿ ಇದು 100% ಈ ತಾಯಿ ನಮ್ಮ ದೇವರಾಗಿರ್ತಕ್ಕಂಥ ಸೇವಾದ ಸ್ವಾಮಿಯನ್ನ ಹೇಳ್ತೀವಿ. ಇದು ಪ್ಯೂರ್ಲಿ ಸಾಹಿತ್ಯಿಕವಾದಂತ, ಸಾಂಸ್ಕೃತಿಕವಾದಂತ, ಒಂದು ಕಲಾತ್ಮಕವಾದಂತ ಕಾರ್ಯಕ್ರಮ ಹೊರತು ಇದರಲ್ಲಿ ಲವಲೇಶವೂ ರಾಜಕೀಯ ಇಲ್ಲ ಅಂತೇಳಿ. ರಾಜಕೀಯವನ್ನು ಮೀರಿದಂತ ಪ್ರಾಂತ್ಯ, ಪಂಗಡ, ವರ್ಗ, ವರ್ಣ, ಜಾತಿ ಎಲ್ಲವೂ ಮೀರಿ ಆ ಮನುಕುಲದ ಏಳಿಗೆಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದೊಂದು ಜ್ಞಾನ ಗಂಗೆ. ಅದು ಈ ಇವರಿಂದ ಸಂಗೀತ ಗಂಗೆ ಹರಿತಾ ಇದ್ದಾಳೆ, ಆ ಸಂಗೀತ ಗಂಗೆ ಹರಿತಾ ಇದೆ, ಜ್ಞಾನ ಗಂಗೆ ಹರಿತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾವೊಂದು ಕೊಡಪಂದಲ್ಲಿ ತಗೊಂಡಿಟ್ಕೊಂಡು ಕೊಡಪಂದಲ್ಲಿ ಇಟ್ಕೊಳ್ಳಿ, ಬೊಕ್ಸಲ್ ತಗೊಂಡ್ರೆ ಬೊಕ್ಸಲ್ ತಾಳಿ, ಒಂದು ಚೊಂಬಲ್ ತಗೊಂಡ್ರೆ ಚೊಂಬಲ್ ತಾಳಿ, ಎಲ್ಲ ಅಷ್ಟಷ್ಟು ಆ ಜ್ಞಾನ ಗಂಗೆಯನ್ನ ಸ್ವೀಕಾರ ಮಾಡ್ಬೇಕೆ ಹೊರತು ಏನಪ್ಪ ನನಗೆ ಯಾಕೆ ಬೇಕು ಅಂತೇಳಿ ಮನೇಲಿ ಕೂತ್ಕೊಂಡ್ರೆ ಅದು ಮನೆಯಲ್ಲಿ ಕೂತವ್ರ ದುರಾದೃಷ್ಟ ಅಂತೇಳಿ, ಅದು ಅವ್ರು ಬ್ಯಾಡ್ ಲಕ್ ಅಂತೇಳಿ. ಪ್ರಾಯಶಃ ಹಾಗಾಗಿ ಎಲ್ಲರೂ ಕೂಡ ಅಂತ ಪೋಷಕರನ್ನ, ಅಂತ ಮಕ್ಕಳನ್ನ ಎಲ್ಲಿ ಇವತ್ತು ಸಾಮಾಜಿಕವಾದಂತ ಒಂದು ಕಮಿಟ್ಮೆಂಟ್ ಬಂದು ಹೋಗ್ತಾ ಇದೆ ಅಂತೇಳಿ. ಮೊದ್ಲು ಹೆಂಗಿತ್ತು? ಊರಲ್ಲಿ ಒಬ್ರು ಯಜಮಾನ್ರು ಅಂತ ಇರ್ತಿದ್ರು, ಯಾರೋ ಹಿರಿಯರು ಅಂತ ಇರ್ತಿದ್ರು. ಅವ್ನು ಟ್ರ್ಯಾಕ್ ತಪ್ಪಿರೋ ಮಗ ಹಿಂಗ್ ಮಾಡ್ಬಿಡಕ್ಕಿಲ್ಲ, ಒಳ್ಳೇದಾಗ್ಬೇಕಲ್ಲ, ಸುಮ್ಮನೆ ಯಾಕೆ ಹಿಂಗ್ ಆಡ್ತೀಯ ಅಂತೇಳಿ ಅಂತಿದ್ರಲ್ಲ, ಹೇಳೋರೇ ಕಮ್ಮಿ ಆಗ್ಬಿಟ್ಟಿಯ. ಯಾಕೆ ಹೇಳಿ? ನನಗೆ ಹಾಕ್ಬೇಕು, ನನಗೆ ಹಾಕ್ಬೇಕು ಅಂತೇಳಿ. ಪ್ರಾಯಶಃ ಇಂಥ ನಿರ್ಲಕ್ಷ್ಯ ಧೋರಣೆಯಿಂದ ಬರೀ ಅವ್ರು ಹಾಳಾಗ್ತಿಲ್ಲ, ಮನೆನೂ ಹಾಳಾಗುತ್ತೆ, ಊರು ಹಾಳಾಗುತ್ತೆ ಅಂತಕ್ಕಂಥ ಒಂದು ಜನಶಿಕ್ಷಣವನ್ನು ಸಾರಲಿಕ್ಕೆ ನಾವಿವತ್ತು ಊರೂರಿಗೆ ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕೆ ಖುಷಿ ನಮಗೆ ಅಂದ್ರೆ, ನಿಮಗೆ ಸತ್ಯ ಹೇಳ್ತೀನಿ, ಯಾವುದೇ ಸುಳ್ಳು ಹೇಳ್ತಾ ಇಲ್ಲ, 3 ವರ್ಷದಿಂದ ಆಗಿರ್ತಕ್ಕಂಥ ಅನುಭವ ಹೇಳ್ತೀನಿ ನಿಮಗೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಹೋದ ವರ್ಷ ಅಣ್ಣ ಈ ವರ್ಷ ನಮ್ಮಲ್ಲಿ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ರು, ಅಣ್ಣ ನಮ್ಮಲ್ಲಿ ಮಾಡಿ ಅಂತೇಳಿ. ಈಗಿಂದ ಶುರು ಮಾಡಿ 4 ದಿವಸ ಇಲ್ಲ, ನಿಮಗೆ ದಿವಸಕ್ಕೆ 4-5 ಫೋನ್ ಬರ್ತವೆ. ಅಣ್ಣ ನೆಕ್ಸ್ಟ್ ಇಯರ್ ನಮ್ಮ ಹಣ್ಣಿನ ಜಡಿಕೆಯಲ್ಲಿ ಮಾಡ್ಬೇಕಣ್ಣ, ನೆಕ್ಸ್ಟ್ ಇಯರ್ ಮಲೆನಳ್ಳಿಲಿ ಮಾಡ್ಬೇಕಣ್ಣ, ನೆಕ್ಸ್ಟ್ ಇಯರ್ ಸಿರ್ವಾಸಲ್ ಮಾಡ್ಬೇಕಣ್ಣ, ನಮ್ಮಲ್ಲಿ ಫಿಕ್ಸ್ ಕಾರಣ ಗ್ಯಾರಂಟಿ ಮಾಡ್ಲೇಬೇಕಣ್ಣ ಅಂತೇಳಿ. ಇಲ್ಲಿ ನಮ್ಮ ಗದ್ದೆಯವರು ಹೇಳ್ತಾರೆ ಮುಂದಿನ ಸರಿ ನಮ್ಮನೆಗೆ ಬೇಕು ಅಂತ. ಅಂದ್ರೆ ಇಂಥ ಕಾಂಪಿಟೇಷನ್ ಬೇಕು, ಇಂಥ ಸ್ಪರ್ಧೆ ಬೇಕು ಅಂತೇಳಿ. ಸಾಹಿತ್ಯಿಕವಾದಂಥ ಸಾಂಸ್ಕೃತಿಕ ಸ್ಪರ್ಧೆ ಇದ್ದಾಗ ಮಾತ್ರ ಆ ಊರಲ್ಲಿ ಜೀವಂತಿಕೆ ಇರುತ್ತೆ. ರಾಜಕೀಯದ ಸ್ಪರ್ಧೆ ನಾವು ನೀವು ಹೇಳ್ಬೇಕಾಗಿಲ್ಲ, ಇದೇ ಇದೆ ಅಲ್ವಾ? ಹೆಂಗಿದೆ ರಾಜಕೀಯ ಸ್ಪರ್ಧೆ? ಅಣ್ಣ ಏನೋ ಅವ್ರ ಅಪ್ಪ ನಿಲ್ಸಿಯದಂತೆ ಮಾಡ್ತಿ ತಡೆ, ಅವನ ವಿರುದ್ಧ ಅವ್ನ ಮಗನ್ನೇ ನಿಲ್ಲಿಸ್ತೀವಿ ಅಂತೀವಿ ಅಲ್ವಾ? ಏನೋ ಅವ್ರ ಅಣ್ಣ ನಿಂತ ಗೊತ್ತಾಯ್ತು, ತಮ್ಮನ್ನೇ ಎತ್ಕಡ್ತೀವಿ ಅಂತೀವಿ. ಅದು ರಾಜಕೀಯ ಸ್ಪರ್ಧೆ, ನಾವೇನು ಹೇಳ್ಬೇಕಿಲ್ಲ, ಆಟೋಮೆಟಿಕ್ ಆಗಿ ಬರುತ್ತಲ್ವಾ? ಅದ್ರ ಸಾಂಸ್ಕೃತಿಕವಾದಂಥ ಸ್ಪರ್ಧೆ ಹೆಂಗಿರ್ಬೇಕು ಹೇಳಿ? ಎಸ್, ಇವತ್ತು ಯಾವುದೋ ಒಂದು ಸಂಘ ಸಂಸ್ಥೆಯವರು ಬಂದು ಇಂಥ ಕಾರ್ಯಕ್ರಮ ನಮ್ಮೂರಿಗೆ ಮಾಡಿದ್ರು. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀವಿ ಗೊತ್ತಾ? ನಾವು ನಮ್ಮ ಸೇವಾಲಾಲ್ ಸ್ವಾಮೀಜಿನೇ ಕರೆಸು ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದು ಸಾಂಸ್ಕೃತಿಕವಾದ ಎಚ್ಚರ ಅಂತೇಳಿ, ಅದು ಧಾರ್ಮಿಕವಾದಂತ ಎಚ್ಚರ ಅಂತೇಳಿ. ಎಸ್, ಇವತ್ತು ಇಂಥವ್ರು ಬಂದಿದ್ದಾರೆ, ನಾಳೆ ನಮ್ಮ ಸಣ್ಣಹಳ್ಳಿ ಶಿವಸಂಚಾರದ ಕಲಾ ತಂಡ ಕರೆಸ್ತೀವಿ, ಅಲ್ಲಿ ಕನಕದಾಸನ್ ಡ್ರಾಮಾ ಮಾಡಿಸ್ತೀವಿ, ಇನ್ಯಾವುದೋ ಬಸವಣ್ಣ ಡ್ರಾಮಾ ಮಾಡಿಸ್ತೀವಿ ಅಂತಕ್ಕಂಥ ಸ್ಪರ್ಧೆ ಬಂದ್ರೆ ಆಗ ಸಮಾಜ ಜೀವಂತಿಕೆಯಿಂದ ಇದೆ ಅಂತೇಳಿ. ಪ್ರಾಯಶಃ ಇಂಥ ಸಾಹಿತ್ಯಿಕವಾದಂಥ ಸಾಂಸ್ಕೃತಿಕವಾದಂಥ ಕಾಂಪಿಟೇಷನ್ ಇದೆಯಲ್ರಿ, ಆ ಸ್ಪರ್ಧೆ ಏರ್ಪಡಬೇಕು ಅಂತೇಳಿ. ಆ ಸ್ಪರ್ಧೆ ಏರ್ಪಟ್ಟಾಗ ಮಾತ್ರ ಡೆಫಿನೆಟ್ ಆಗಿ ಪ್ರಾಯಶಃ ಈ ಜಗತ್ತಿನಲ್ಲಿ ನಾನು ಅವ್ರು ಹಾಡು ಕೇಳಿದ್ರಲ್ವೇನ್ರಿ? ಏನ್ ಹೇಳಿದ್ರು? ನಾವು ಎಷ್ಟು ದಿವಸ ಬದುಕಿದೀವಿ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿನೇ ಅಲ್ಲ,
ನಾವು ಬದುಕಿದಂತ ಅವಧಿಯಲ್ಲಿ ನಾವು ಬಾಳಿದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ ಹೆಂಗಿರ್ಬೇಕು ಅಂದ್ರೆ ಸತ್ ಒತ್ಕೊಂಡು ಹೋಗ್ಬೇಕಾದ್ರೆ 4 ಜನ ಮಾತಾಡ್ತಿರ್ಬೇಕಣ. ಆ ಪುಣ್ಯಾತ್ಮ ಹೋಗ್ಬಿಟ್ಟ ಕಾರಣ ಇರ್ಬೇಕಿತ್ತು ಕಾರಣ, ಇನ್ನೊಂದ್ 4 ದಿವಸ ಇರ್ಬೇಕಿತ್ತು ಕಾರಣ ಅಂತ ಅನ್ಬೇಕಲ್ವಾ? ಆಗ ಅಂತಕ್ಕಂತ ನಿಟ್ಟಿನಲ್ಲೇ ನಾವು ಬದುಕಿರ್ಬೇಕಲ್ಲ. ಇಲ್ಲ ಕಾರಣ ಭಗವಂತ ದೊಡ್ಡ ಕಾರಣ ಸ್ವಲ್ಪ ಲೇಟಾಗಿ ಕರ್ಕೊಂಡ್ಬಿಟ್ಟ ಕಾರಣ ಇನ್ನೊಂದು 6 ತಿಂಗಳು ಇದ್ದಿದ್ರೆ ಇನ್ನೊಂದು ವರ್ಷ ಯಾರ್ಯಾರು ಏನೇನ್ ಮಾಡ್ತಿದ್ದು ಮಾಡಬಾರ್ದಿಲ್ಲ ಮಾಡ್ಬಿಟ್ಟ ಕಾರಣ ಅಂದ್ಬಿಟ್ರೆ ನಮ್ಮ ಬದುಕು ಸಾರ್ಥಕತೆನಾ? ನಮ್ಮ ಬದುಕು ನಿಜವಾಗ್ಲೂ ಕೂಡ ಸಮರ್ಥವಾಗಿದೆ ಅಂತಕ್ಕಂಥ ಯೋಚನೆ ಹಿರಿಯರಾಗಿರ್ತಕ್ಕಂಥ ನಮ್ಮಲ್ಲಿ ಬರಬೇಕು ಅಂತೇಳಿ. ಹಾಗಾಗಿ ವಿಶೇಷವಾಗಿ ಯಾವ ಮಕ್ಕಳು ಕೆಟ್ಟಿಲ್ಲ, ನಾನು ಹಿರಿಯರಾಗಿರ್ತಕ್ಕಂಥ ತಂದೆಗಳಲ್ಲಿ, ತಾಯಿಗಳಲ್ಲಿ, ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ, ದಮ್ಮಯ್ಯ ಅಂತೀನಿ, ಮಕ್ಕಳಿಗೆ ತಪ್ಪು ಮಾಡಬೇಡಿ ಅಂತ ಯೋಚನೆ ಮಾಡಿ. ಮಕ್ಕಳು ಯಾವತ್ತೂ ಕೂಡ ನಾವು ಮಾಡ್ದಂಗೆ ಮಾಡವಲ್ಲ, ನಾವು ಹೇಳ್ದಂಗೆ ಮಾಡವಲ್ಲ, ನಾವು ಹೆಂಗ್ ಮಾಡ್ತೀವೋ ಹಂಗೆ ಮಾಡ್ತೀವಿ ಅಂತೇಳಿ. ಬಂದಿಲ್ಲ ನೀವು ನೋಡಿ, ನೀವು ಬೇಡಿಸಿದಾಗ ಶುರು ಮಾಡಿದ್ರೆ ಅವು ಬೀಡಿಸಿದಾಗ ಶುರು ಮಾಡ್ತಾವ್ರಿ. ನಾವು ಇನ್ನೇನೋ ಕುಡಿಯಕ್ಕೆ ಶುರು ಮಾಡಿದ್ರೆ ಅವು ಕುಡಿಯಕ್ಕೆ ಶುರು ಮಾಡ್ತಾವ್ರಿ. ಅದ್ರ ಬದಲು ನೀವು ಇಲ್ಲಿ ಬಂದು ಕೈ ಮುಗಿಯಕ್ಕೆ ಶುರು ಮಾಡಿ, ಅದು ಕೈ ಮುಗಿಯಕ್ಕೆ ಶುರು ಮಾಡುತ್ತೆ. ನೀವು ಸುಮ್ಮನೆ ಅದು ಊದ್ಗಡ್ಡಿ ಬೆಳಗಕ್ಕೆ ಶುರು ಮಾಡಿ, ಅದು ಊದ್ಗಡ್ಡಿ ಬೆಳಗಕ್ಕೆ ಶುರು ಮಾಡುತ್ತೆ. ನೀವು ಸುಮ್ಮನೆ ಮಂಗಳಾರತಿ ಮಾಡಕ್ ಶುರು ಮಾಡಿ, ಅದು ಮಂಗಳಾರತಿ ಮಾಡಕ್ ಶುರು ಮಾಡುತ್ತೆ. ಅದು ಬಿಟ್ಟು ನಾವೇ ಮಕ್ಕಳಿದ್ರೆ ಗಂಡ ಹೆಂಡತಿ ಜಗಳ ಆಡಕತ್ತಿ ಬಿಟ್ರೆ ಆಡಬಾರ್ದಲ್ವಾ? ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಗಂಡ ಹೆಂಡತಿ ಆಗ್ಬೇಕಾದ್ರೆ ಜಗಳ ಆಡಿ ತಪ್ಪೇನಿಲ್ಲ, ಆದ್ರೆ ತಂದೆ ತಾಯಿಯಾಗಿ ಜಗಳ ಆಡಬೇಡಿ. ಎಲ್ಲಿವರೆಗೂ ಎಚ್ಚರ ಇರಬೇಕು ಅಂದ್ರೆ ಆ ತಂದೆ ತಾಯಿಗಳಾಗಿ ಆ ಮಕ್ಕಳಿದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ. ಜಗಳ ಆಡ್ಲೇಬೇಕಪ್ಪ, ಏನ್ ಮಾಡ್ಬೇಕು? ಅದಕ್ಕೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ಇಲ್ಲಪ್ಪ 5 ಗಂಟೆ ಕಾನ್ವೆಂಟ್ ಬಸ್ ಬರ್ತಾ ಇದೆ, ಇನ್ನೇನು ಮಕ್ಕಳು ಬರ್ತಾ ಇದಾವೆ ಅನ್ನೋದ್ರೊಳಗಡೆ ನಿಮ್ ಗಲಾಟೆ ಮುಗಿಸ್ಬಿಡಿ, ಜಗಳ ಮುಗಿಸ್ಬಿಡಿ, ಅವ್ರಿಗಿರಿ ನೆಟ್ಗಿರ್ರಿ ಅಂತೇಳಿ, ಅವ್ರಿಗಿರಿ ಚೆನ್ನಾಗಿರ್ರಿ ಅಂತೇಳಿ. ಪ್ರಾಯಶಃ ಈ ದಿಸೆಯಲ್ಲಿ ಮಕ್ಕಳ ಮನಸ್ಸನ್ನು ಕಟ್ಟಬೇಕಾಗಿದೆ. ಆ ಇಡೀ ಮನುಕುಲದ ಒಂದು ಅದ್ಭುತವಾದಂತಹ ನೆಮ್ಮದಿಯ ನಾಡನ್ನು ಕಟ್ಟಬೇಕಾಗಿದೆ ಅಂತಕ್ಕಂಥ ಪ್ರಜ್ಞೆಯನ್ನು ಜಾಗೃತ ಮಾಡಲಿಕ್ಕೆ ಇಂಥ ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಇದು ಸತ್ಯ, ಚಂದನ್ ನಾಡಿನ ಒಂದೇ ಒಂದು ಚರಣ ಹೇಳ್ತೀನಿ ನಾನು, ಯಾರು ಏನು ಒತ್ಕೊಂಡು ಹೋಗಲ್ಲ, ಸತ್ಯ ಅಲ್ವಾ? ಎಲ್ಲರೂ ಅದನ್ನ ಹೇಳ್ತಾ ಬರ್ತಿದ್ವಣ, ಹೋಗ್ಬೇಕಾದ್ರೆ ಒತ್ಕೊಂಡು ಹೋಗಲ್ಲ ಅಂತೀವಲ್ಲ. ಒಂದು ಅದ್ಭುತವಾದಂತ ಕಥೆ ಇದೆ ಬಂಧುಗಳೇ. ಅವ್ನು ಸಾಯ್ಬೇಕಾದ್ರೆ ಏನ್ ಮಾಡ್ಬಿಟ್ಟ ಅಂದ್ರೆ ಅವ್ರಪ್ಪ ಒಂದು ಹೇಳ್ದ ಮಗನಿಗೆ, ಮಗ ಈಗ ಸಾಯ್ತಾ ಇದ್ದೀನಿ, ನಂದೊಂದು ಮಾತು ನಡ್ಸ್ಕೊಡ್ಬೇಕು ನೀನು. ಏನಪ್ಪ ನಡ್ಸ್ಕೊಡ್ಬೇಕು ಅಂದ್ರೆ, ನಾನು ಸತ್ತ ಮೇಲೆ ಸಮಾಧಿ ಮಾಡ್ತಿರಲ್ಲ, ಆ ಸಮಾಧಿ ಒಳಗಡೆ ನನ್ನ ಒಂದಿಷ್ಟು ಚಪ್ಪಲಿ ತಂದಿನಿ, ಹೊಸ ಚಪ್ಪಲಿ, ಆ ಚಪ್ಪಲಿ ಇಟ್ಟು ನಾನು ಸಮಾಧಿ ಮಾಡ್ಬೇಕು ಅಂತೇಳಿ. ಮಗನಿಗೆ ಗೊತ್ತಾಗಲಿಲ್ಲ, ಆಯ್ತಾಳಪ್ಪ ಅದಕ್ಕೇನಂತೆ ಅಂತ ಒಪ್ಕೊಂಡ್ಬಿಟ್ಟ ಅವನು. ಅದಾದ ಒಂದು ವಾರಕ್ಕೆ ಅಪ್ಪ ಸತ್ತೋಗ್ಬಿಟ್ಟ. ಸತ್ತೋದ ಮೇಲೆ ಚಪ್ಪಲಿ ಇಡ್ಬೇಕಲ್ಲ, ಎಲ್ಲ ಜನ ಎಲ್ಲ ಬಂದಿದ್ರು, ಎಲ್ಲ ಐನಾರು ಜಂಗಮರು ಎಲ್ಲ ಬಂದಿದ್ರು. ಅಣ್ಣ ಹಿಂಗೆ ನಾವು ಒಪ್ಪದ ಕೊನೆ ಆಸೆ ಕಾರಣ ಆ ಚಪ್ಪಲಿನ ತಗೊಂಡೋಗ್ಬೇಕು, ಸಮಾಧಿ ಒಳಗೆ ಇಡಬೇಕು ಅಂದ್ರು. ಒಪ್ತಾರ ಜನ? ಬಾಯಿ ಬಂದಂಗ ತಲೆಗೆ ಕೆಟ್ಟಿದ್ದ ನಿನಗೆ, ನೀನ್ ಹಂಗೆಲ್ಲ ಮಾಡೋದ ನಾ ಸಂಸ್ಕಾರಕ್ಕೆ ಬರಲ್ಲ ಅಂತೇಳಿ ಐನಾರೆಲ್ಲ ಕದ್ದು ಬಿಟ್ರು. ಅವೆಲ್ಲ ಆಗದಪ್ಪ, ಆಗದೇ ಇಲ್ಲಪ್ಪ ಅಂತೇಳಿ ಏನ್ ಮಾಡು ದಿವ್ಸಗಟ್ಲೆ ಪಂಚಾಯತಿ ಮಾಡಿದ್ರು ಅಪ್ಪನ ಕೊನೆ ಆಸೆ ತೀರ್ಸಕ್ಕಾಗಲ್ಲ. ಯಾರು ಬಿಡ್ತಾರೆ? ಆಗ್ಲಿಲ್ಲ. ಅದು ಪ್ರಶ್ನೆ ಅದಲ್ಲ. ಅವರಪ್ಪ ಎಷ್ಟು ಬುದ್ಧಿವಂತ ಅಂದ್ರೆ, ವಾಪಸ್ ಸಮಾಧಿ ಮಾಡಿ ಬರೋದ್ರೊಳಗಡೆ ಆ ಪೋಸ್ಟ್ ಮ್ಯಾನ್ಗೆ ಒಂದು ಪತ್ರ ಕೊಟ್ಟು ಬಂದಿದ್ದ, ನಾನು ವಾಪಸ್ ಬಂದಾಗ ನನ್ನ ಮಗನಿಗೆ ಇದನ್ನು ಕೊಡು ಅಂತೇಳಿ. ಪ್ರಾಯಶಃ ಬಿಚ್ಚಿ ನೋಡ್ತಾನೆ. ಆಗ ಮಗನಿಗೆ ಅಪ್ಪ ಒಂದು ಸದ್ಯ ಹೇಳಿದ, ಮಗ ನಾನೇನ್ ಚಪ್ಪಲಿ ನನ್ನ ಸಮಾಧಿ ಒಳಗಡೆ ತರಬೇಕು ಅಂತಲ್ಲ, ನಾನು ಯಾಕೆ ಹೇಳಿದ್ದೆ ಅಂದ್ರೆ, 500 ರೂಪಾಯಿ ಚಪ್ಪಲಿನೇ ನನ್ನ ಜೊತೆ ತಗೊಂಡೋಗ್ಕಾಗ್ಲಿಲ್ಲ ಅಂದ್ರೆ ನಾನು ಬಿಲ್ಡಿಂಗ್ ತಗೊಂಡೋಗ್ತೀನಾ, ನಾನು ₹1,00,00,000 ಆಸ್ತಿ ತಗೊಂಡೋಗ್ತೀನಾ, ನಾನು ಒಡವೆ ಬಂಗಾರ ತಗೊಂಡೋಗ್ತೀನ ಅಂತಕ್ಕಂಥ ಸತ್ಯ ನಿನಗೂ ಗೊತ್ತಾಗಬೇಕು, ಜನಕ್ಕೂ ಗೊತ್ತಾಗಬೇಕು. ಹಾಗಾಗಿ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಎರಡೇ ಎರಡು. ಯಾವ್ದದು? ಅಣ್ಣ ಪುಣ್ಯಾತ್ಮ ಹೋಗಬಾರ್ದಿತ್ತು, ಇರಬೇಕು ಅಂತಕ್ಕಂಥ ಒಳ್ಳೇದು. ಇನ್ನೊಂದು ಕೆಟ್ಟದಪ್ಪ, ಭಗವಂತ ಸದ್ಯ ಬೇಕು ಕರ್ಕೊಂಡ ಓದಾಕೋಣ ಅಂತೇಳಿ. ಇದ್ರಲ್ಲಿ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಿನಗೆ ಬಿಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಇಂಥ ನೈಜವಾದಂಥ ಅನುಭವದ ಘಟನೆಗಳು ನಿಮ್ಮ ಪಾಠ ಆಗಬೇಕು, ನಮ್ಮ ಬದುಕಿಗೆ ಒಂದು ಹೊಸ ತಿರುವು ಕೊಡಬೇಕು ಅಂತಕ್ಕಂಥ ಸದಾಶಯದಿಂದ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಖುಷಿ ಆಯ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಿನೇಶಣ್ಣ, ಟಿ.ಬಿ. ಕಾವಲು ಗ್ರಾಮಸ್ಥರಿಗೆ ಯಾಕೆ ದೊಡ್ಡ ಚಪ್ಪಾಳೆ ಅಂದ್ರೆ, ಈ ಕಾರ್ಯಕ್ರಮ ಮನೆಯಂಗಳಕ್ಕೆ ಮಾತ್ರ ಸೀಮಿತ ಆಗಿತ್ತು. ಯಾವುದೋ ಮನೆಯಂಗಳದ ಆಡಿಟೋರಿಯಂ ಅಲ್ಲಿ ಮಾಡ್ತಾ ಇದ್ವಿ. ಹೋದ್ ಸಾರಿ ನಮ್ಮ ಶ್ರೀರಾಮಪುರದ ಕುಮಾರ್ ಮನೆಯಲ್ಲೂ ಕೂಡ ಇಂಥ ಬೃಹತ್ತಾದಂತ ಸಮಾರಂಭ ಮಾಡಿದ್ರು. ಆದ್ರೆ ಇವತ್ತು ಟಿ.ಬಿ. ಕಾವಲಂತ ಗ್ರಾಮದಲ್ಲೂ ಕೂಡ ಒಂದು ಸಾಮಾಜಿಕವಾದಂತ ಕಮಿಟ್ಮೆಂಟ್ ಇದೆ, ಸಾಂಸ್ಕೃತಿಕವಾದಂತ ಕಳಕಳಿ ಇದೆ ಅಂತಕ್ಕಂಥದ್ದನ್ನ ಇಷ್ಟು ಜನ ಬಂದು ಸೇರೋ ಮುಖೇನ ಸಾಬೀತು ಮಾಡಿದ್ರಲ್ಲ. ಡೆಫಿನೆಟ್ ಆಗಿ ಭಗವಂತ ಸೇವಾದ ನಮ್ಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥ ಸದಾಶಯದಿಂದ ನೀವೆಲ್ಲ ಬಯಸಿದ್ರೆ ಒಂದು ಸಣ್ಣ ಕಥೆ ಹೇಳಿ ಮಾತು ಮುಗಿಸ್ತೀನಿ. ಹೇಳ್ಬೋದಾ? ಒಂದೇ ಒಂದು ಕಥೆ. ಯಾವ್ದಾದ ಕಥೆ ಅಂದ್ರೆ ಇಷ್ಟೇ ತಿಳ್ಕೊಂಬಿಡಿ. ಇದಕ್ಕೇನು PhD ಮಾಡ್ಬೇಕಲ್ಲ, ಇದಕ್ಕೇನು ಬಾರಿ ಓದಬೇಕಲ್ಲ, ಯಾವುದೇ ಒಂದು ದೊಡ್ಡ ಡಿಗ್ರಿ ಮಾಡ್ಬೇಕಲ್ಲ. ಇಷ್ಟೇ ಸತ್ಯ. ನಾನ್ ನಮ್ಮ ಅಪ್ಪನ ಸಾಕಿದ್ರೆ ನನ್ನ ಮಗ ನನ್ ಸಾಕ್ತಾನೆ ಅಂತಕ್ಕಂಥ ಸತ್ಯ ಗೊತ್ತಾಗ್ಲಿಕ್ಕೆ ಒಂದು ಸಾಮಾನ್ಯ ಜ್ಞಾನ ಸಾಕು. ನಿಮ್ ಟಿ.ವಿ. ಕಾಲಲ್ಲಿ ಸೇತುವೆ ಮೇಲೆ ಕೂತಿರುತ್ತ ಒಂದು ಅಜ್ಜ, ವಯಸ್ಸಾಗಿರೋ ಅಜ್ಜ, ಮಕ್ಕಳೆಲ್ಲ ಓದಿಸಿದೆ, ಕೆಲ್ಸಕ್ಕೆ ಸೇರಿದ್ದಾರೆ. ಆದ್ರೆ ಯಾರು ಅಜ್ಜನ್ ಸಾಕ್ತಾ ಇಲ್ಲಪ್ಪ. ನೀವು ಹೋಗಿ ಕೇಳಿ ಅಜ್ಜನ, ಏನಜ್ಜ ಆ ಅಪ್ಪ ಅಷ್ಟು ಕಷ್ಟಪಟ್ಟಿದ್ರು, ಆದ್ರೆ ಯಾರು ಮಕ್ಕಳು ಅಜ್ಜನ್ ನೋಡ್ಕೊಂತಿಲ್ಲ, ಎಲ್ಲೋ ತಿನ್ನುತ್ತೆ, ಎಲ್ಲೋ ಬಿದ್ಕೊಳುತ್ತೆ, ಎಲ್ಲೋ ಸಾಯುತ್ತೆ. ಹಿಂಗಾದ್ರೆ ಹೆಂಗಜ್ಜ ಅಂದ್ರೆ, ಆ ಅಜ್ಜ ನನ್ನಂಗ್ ಭಾಷಣ ಮಾಡಲ್ಲ, ಒಂದೇ ಮಾತು ಹೇಳುತ್ತಲ್ವಾ, ಲೇ ಮಗ ಆ ಮಕ್ಳು ಅವ್ರ ಅಪ್ಪಗಿಂಗ್ ಮಾಡ್ತಿದ್ರಲ್ಲ, ಕಾಲ ಹಿಂಗೆ ಇರಲ್ಲ, ನೋಡ್ತಿರಲ್ಲ, ದೋಸೆ ಮುಚ್ಚಿ ಹಾಕ್ತಂಗೆ ಅಂತೇಳಿ. ಇದೆಲ್ಲ ಟಿ.ಬಿ. ಕಾಲದ ಗಾದೆ ಇದೆ ತಾನೇ, ದೋಸೆ ಮುಚ್ಚಿ ಹಾಕ್ತಂಗೆ ಅಂತೇಳಿ. ಪ್ರಾಯಶಃ ಗಂಡ ಹೆಂಡತಿ ಬೇಕಾದಷ್ಟು ದುಡಿತಾ ಇದ್ದಾರೆ, ಬೇಕಾದಷ್ಟು ಗಳಿಸ್ತಾ ಇದ್ದಾರೆ. ಆ ಗಳಿಸಿ
ಮನೆ ಮುಂದೊಂದು ಕಟ್ಟಿರ್ತಾರೆ ಗೊತ್ತಾ ನಿಮ್ಗೆ? ಏನ್ ಚೆನ್ನಾಗಿ ಮನೆ ಕಟ್ಟಿರ್ತಾರೆ ನೀವು ಗಮನಿಸಿ. ನಿಮ್ಗೆ ಕರ್ಕೊಂಡೋಗಿ ತೋರಿಸೋಣ, ಇದು ಅಟ್ಯಾಚ್ ಕಾರಣ ಅಣ್ಣ, ಇದು ಅಟ್ಯಾಚ್ ಕಾರಣ, ಇದು ಅಟ್ಯಾಚ್ ಕಾರಣ. ಸರಿ ನಿಮ್ಮಪ್ಪ ಅವನ್ ಮಾತ್ರ ಡಿಟ್ಯಾಚ್. ವಯಸ್ಸಿನ ರಾಜ್ಯದಲ್ಲಿ ಇರ್ತಾನೆ ಗೊತ್ತಾ ನಿಮ್ಗೆ? ಮನೆ ಮುಂದೊಂದು ನಾಯಿಗೂಡು ಕಟ್ಟಿರ್ತಾರೆ ಗೊತ್ತಾ ನಿಮ್ಗೆ? ಹೆಂಗ್ ಕಟ್ಟಿರ್ತಾರೆ ಗೊತ್ತಾ? ಅದೇ ಒಂದು 10x10 ಇರುತ್ತದು ದೊಡ್ಡ ನಾಯಿಗೂಡು. ನೀವು ಕೇಳಿ ಯಾಕೆ ಕಟ್ಟಿರ್ತಾರೆ ಅಂದ್ರೆ, ಇರೋ ತನಕ ನಾಯಿ ಕಟ್ಟೋದು, ನಾಯಿ ಸತ್ತ ಮೇಲೆ ನಮ್ಮ ಅಪ್ಪಗೆ ಆಗುತ್ತೆ ಅಂತಕ್ಕಂಥ ಪ್ಲಾನ್ ಅದು. ಅಂತ ನಾಯಿಗೂಡು ಅವ್ರ ಅಪ್ಪನ್ ಕೂಡ್ಬಿಟ್ಟಿದ್ದಾರೆ. ಒಂದ್ ಮಣ್ಣಿನ ತಟ್ಟೆ ಕೊಟ್ಟಿದ್ದಾರೆ, ಮಣ್ಣಿನ ಲೋಟ ಕೊಟ್ಟಿದ್ದಾರೆ. ಯಾವಾಗ ಒಂಚೂರು ಅನ್ನ ಹಾಕೋರು, ಯಾವಾಗ ಒಂದ್ ಸಾರು ಹಾಕೋರು, ಕುಡ್ಕೊಂಡು ತಿನ್ಕೊಂಡಂಗಿತ್ತು ಅಜ್ಜ. ಅಲ್ಲಿ ಗಂಡ ಹೆಂಡತಿ ಒಬ್ಬ ಮಗ ಇದ್ದ, ಒಂದ್ 4ನೇ ಕ್ಲಾಸ್ ಓದ್ತಿದ್ದ ಅವನು. ಹೋಗಿ ಅವ್ರ ತಾತನ್ ಕೇಳಿದ, ತಾತ ಯಾಕೆ ಹಿಂಗ್ ಮಾಡ್ತಾರೆ ನಮ್ಮ ಅಪ್ಪ ಅವ್ವ? ಅವ್ರು ನೋಡ್ರಿ ಬಿಸಿ ಬಿಸಿ ಟೇಬಲ್ ಮೇಲೆ ಕುತ್ಕೊಂಡು ಕಾತರಿಸ್ತಾರೆ, ನೀನೇ ನೋಡ್ರಿ ತಟ್ಟೆ ಕೊಟ್ಟಿದ್ದಾರೆ ಮಣ್ಣಿಂದು, ಇಲ್ಲೊಂದು ನೀರು ಕೊಟ್ಟಿದ್ದಾರೆ, ಯಾವಾಗಲೂ ಒಂಚೂರು ಹಾಕ್ತಾರೆ, ಯಾಕೆ ಹಿಂಗ ಅಜ್ಜ ಅಂದ್ರೆ, ಅಜ್ಜ ಏನು ಮಾಡಕ್ಕಾಗಲ್ಲ ಮಗ, ನಾನು ಹಣೆ ಬರ ಸದ್ಯಕ್ಕೆ ಇಷ್ಟಾರು ಕೊಡ್ತೀರಲ್ಲ ಅದ್ ನನ್ನ ಪುಣ್ಯ ಕಣ್ ಮಗ ಅಂತ ಅಂತಾನೆ. ಅವ್ರಿಗೆ ಸಣ್ಣ ಹುಡುಗ ಬೇಕಲ್ಲ, ಭಾರಿ ಬುದ್ಧಿವಂತ ಕಿಲಾಡಿ. ಅಜ್ಜ ಒಂದ್ ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಅವ್ರ ತಿಂಡಿ ನಿನಗೆ ಹಾಕ್ಬೇಕಾದ್ರೆ ನೀನು ಆ ಮಣ್ಣಿನ ತಟ್ಟೆ ಲೋಟ ಎರಡು ಒಡೆದಾಕ್ಬಿಡು, ಮುಂದದ ನೋಡ್ಗೆ ನೀ ಅಂತ. ಅಜ್ಜಿ ಗಾಬರಿ ಆಯ್ತು, ಎಲ್ಲರೂ ಉಂಟೆ ಈ ತಟ್ಟೆ ಹೊಡೆದ್ರೆ ನಿಮ್ಮ ಅಪ್ಪ ಸುಂದಿರ್ತಾನ, ನಿಮ್ಮ ಅವ್ವ ಸುಂದಿರ್ತಾಳ, ಬ್ಯಾಡ್ ಸುಂದಿರ ಮಗ ಅಂದ್ರೆ ಹೊಡೆದಾಗಜ ನಮ್ಮ ಮುಂದೆ ನೋಡ್ಗೆ ನೀಂದ. ಸರಿ ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಯಾವ್ದೋ ಒಂದು ಪಲಾವು ಚಿತ್ರಾನ್ನ ಹಾಕಕ್ಕೆ ಅಂತ ಬಂದ್ರು. ಈ ಅಜ್ಜನಿಗೆ ಮೊಮ್ಮಗ ಹೇಳಿ ನೆನಪಾಯ್ತು. ತಕ್ಕಂತೇಳಿ ಆ ತಟ್ಟೆ ಲೋಟ ಮಣ್ಣಿಗೆ ಎರಡು ಕೈ ಬಿಡ್ತು, ಅವು 100 ಚೂರ ಆಗ್ಬಿಟ್ಟು. ಹೊಡೆದ ತಕ್ಷಣ ಗಂಡ ಹೆಂಡತಿ ಸಿಟ್ಟು ಬಂದ್ಬಿಡ್ತು, ತಟ್ಟೆ ಹೊಡೆದ್ ಮಾಡದ ಅಂತೇಳಿ ಇವ್ರು ಬೈಯಕ್ ಶುರು ಮಾಡೋದ್ರೊಳಗೆ ಈ ಹೇಳ್ಕೊಟ್ಟಿದ್ದ ಸಣ್ಣ ಹುಡುಗ ಇವನ್ ಬೈಯಕ್ ಶುರು ಮಾಡ್ಬಿಟ್ಟ. ಏನ್ ತಾತ ವಯಸ್ಸಾಗಿ ಕೆಟ್ಟಿದ್ಯಾ ನೀನು, ಹೊಡೆದಾಕ್ಬಿಟ್ಟಲ್ಲ ತಟ್ಟೆಯ ಲೋಟ ಹೊಡೆದಾಕ್ಬಿಟ್ಟಿಲ್ಲ, ಬುದ್ಧಿ ಇದೆಯಾ ನಿನಗೆ, ತಿಂದಿದ್ದು ಹೆಚ್ಚಾಯ್ತು ಅಂತೇಳಿ ಕೂಗಾಡಕ್ ಶುರು ಮಾಡ್ಬಿಟ್ಟ. ಈ ಗಂಡ ಹೆಂಡತಿ ತಡಿ ಮಗ ನಾವ್ ವಿಚಾರಿಸ್ಕೊಂತೀವಿ, 4 ದಿವಸ ಉಪವಾಸ ಕಟ್ಟರು ಗೊತ್ತಾಗತ್ತೆ, ನೀ ಸುಂದರ ಮಗ ನೀನ್ ಯಾಕೆ ಹಿಂಗ್ ಆಡ್ತೀಯ ಅಂದ್ರೆ, ನೀನ್ ಯಾಕೆ ಹಿಂಗ್ ಆಡ್ತೀಯ ಅಂದ್ರೆ ಅಷ್ಟು ಸಿಟ್ಬಾರಿ ಕಳಪ್ಪ ನನಗೆ, ಈ ಅಜ್ಜ ಎಂತಾನೇ ಮಾಡಿದ ಅಂತ ಕೂಗಾಡಕ್ ಎತ್ಬಿಟ್ಟ. ತಡಿ ಮಗ ನಾವ್ ವಿಚಾರಿಸ್ತಾ ಇದೀವಲ್ಲ, ತಡಿ ನೀ ಯಾಕಂಗ್ ಸಿಟ್ ಮಾಡ್ತೀಯ ಅಂದ್ರೆ, ಯಾಕೆ ಸಿಟ್ ಮಾಡ್ತಾ ಇದೀಯ ಅಂದ್ರೆ ಅಷ್ಟು ಸಿಟ್ ಬಂದಿದೆ ನನಗೆ. ಅಜ್ಜ ಅನ್ಯಾಯ ಮಾಡ್ಬಿಟ್ಟ. ಏನ್ ಅನ್ಯಾಯ ಮಾಡ್ಬಿಟ್ಟ ಗೊತ್ತಾ ನನಗೆ? ನಾನೇನ್ ಯೋಚನೆ ಮಾಡಿದ್ದೆ ಅಂದ್ರೆ, ಒಂದ್ 25 ವರ್ಷ ಕಳೆದ ಮೇಲೆ ಇದೇ ತಟ್ಟೆ ಇದೇ ಲೋಟದಾಗ ನಿಮ್ಗೆ ಊಟ ಹಾಕ್ಬೇಕು ಅಂತ ಮಾಡಿದ್ದೆ. ಈ ಅಜ್ಜ ಇದನ್ನ ನೋಡಿದಾಗ ಮತ್ತೊಂದ್ ಸರಿ ವಸ್ತರ ಮಾಡ್ಬಿಟ್ಟಲ್ಲ ಅಂತೇಳಿ. ಏನ್ ಸಂದೇಶ ಅಲ್ವಾ, ಏನ್ ಮೆಸೇಜ್ ಅಲ್ವಾ, ಏನ್ ಪ್ರಿಕ್ಕಿದೆ ಅಲ್ವಾ ಅಂತೇಳಿ ಪ್ರಶ್ನೆ. ಈ ಕಾರಣಕ್ಕೋಸ್ಕರನೇ ಯಾವುದೇ ಶಾಲಾ ಕಾಲೇಜಲ್ಲಿ ಸಿಗದೇ ಇರ್ತಕ್ಕಂಥ ಅನುಭವ ನಮ್ಮೂರ್ ಕಳೆಕಿರ್ತಕ್ಕಂಥ ಅಜ್ಜಿತವ್ ಸಿಗುತ್ತೆ ಅಂತೇಳಿ, ನಮ್ಮೂರ್ ದನ ಕಾಯ್ತಕ್ಕಂಥ ಸೋಮಣ್ಣಂತವ್ ಸಿಗುತ್ತೆ ಅಂತೇಳಿ, ಇಲ್ಲಿರ್ತಕ್ಕಂಥ ಹಿರಿಯರಲ್ಲಿ ಸಿಗುತ್ತೆ ಅಂತೇಳಿ. ಆ ಹಿರಿಯರನ್ನು ಉಪೇಕ್ಷೆ ಮಾಡಬೇಡಿ. ಯಾಕೆ ಉಪೇಕ್ಷೆ ಮಾಡಬೇಡಿ? ನಾವು ಒಂದು ದಿವಸ ಹಿರಿಯರ್ ಆಗ್ತೀವಲ್ರಿ, ಅತ್ತೆ ಸೊಸೆ ಹೆಂಗಿರ್ಬೇಕು ಅಂತ ನಿಮ್ಗೆ ಆ ಸೊಸೆ ಒಂದು ಪ್ರಜ್ಞೆ ಇರಬೇಕು. ಇನ್ನು 20 ವರ್ಷ ಕಳೆದ ಮೇಲೆ ನಾನು ಅತ್ತೆ ಆಗ್ತೀನಿ ಅಂತೇಳಿ. ಈ ಅತ್ತೆ ಆದವಳಿಗೂ ನೆನಪಿರ್ಬೇಕು, ನಾನು 20 ವರ್ಷದಿಂದ ನಾನು ಸೊಸೆ ಆಗಿದ್ದೆ ಅಂತೇಳಿ. ಇಂಥ ಪ್ರಜ್ಞೆ ಇಬ್ಬರಲ್ಲೂ ಬಂದ್ಬಿಟ್ರೆ ಏನಾಗ್ತಾರೆ ಅವರು? ಅತ್ತೆ ಸೊಸೆ ಆಗಲ್ಲ, ತಾಯಿ ಮಗಳಾಗ್ತಾಳೆ ಅಂತೇಳಿ. ಇದಕ್ಕೆ ನಮ್ಮ ಹಿರಿಯರು ಒಂದು ಗಾದೆ ಮಾಡಿದ್ದಾರೆ, ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಅಂತೇಳಿ. ಮಾಡ್ದಾಳು ಅಂತಾಳೆ ಮಳೆ ಅಂತ ಕಡಬ ಅಂತೇಳಿ, ಮಾಡಿದ್ದುಣ್ಣ ಮಾರಾಯ ಅಂತೇಳಿ. ಯಾಕೆ ಮಾಡಿದ್ದಾರೆ ಇದನ್ನ? ಪ್ರಾಯಶಃ ನಮ್ಮ ಪ್ರಜ್ಞೆ ಇಂಥ ಜೀವಂತಿಕೆ ಇಟ್ಕೊಂಡೇ ಸಾಗಬೇಕು ಅಂತೇಳಿ. ಅಂತ ಸಾಗುವಿಕೆ ಕ್ರಮದಲ್ಲಿ ತುಂಬಾ ಖುಷಿ ನಮಗೆ. ನಮ್ಮೆಲ್ಲ ಒತ್ತಡದ ಮಧ್ಯೆನೂ ಕೂಡ ನಮ್ಮೂರಲ್ಲಿ ಆಗಿರೋದ್ರಿಂದ ಇಷ್ಟೊತ್ತು ಮಾತಾಡಿದ್ದೀನಿ. ನಿಮ್ಗೆ ಅನ್ಸಿರ್ಬೋದು ಜಾಸ್ತಿ ಆಯ್ತು ಮಹೇಶ್ ಅಣ್ಣಂದು, ಯಾಕೆಂದ್ರೆ ಈಗಾಗಲೇ ಮಧ್ಯಪ್ರದೇಶ ಖಾಲಿ ಆಗ್ಬಿಟ್ಟಿದೆ. ಈ ಉತ್ತರ ಪ್ರದೇಶ ತಾಳ್ಮೆಯಿಂದ ಮಾತು ಕೇಳಲ್ಲ ಅಂತಕ್ಕಂಥ ಗೊತ್ತಿದ್ರು ಕೂಡ ಪ್ರಾಯಶಃ ನಿಮ್ಮೆಲ್ಲರ ಪ್ರೀತಿ ಯಾಕೆ ಇದೆ ನಮ್ಮೂರು ಮನೆ ಇದ್ದಂಗೆ ಅಂತೇಳಿ. ಈ ಬೇಕಾದ್ರೆ ಎಷ್ಟು ಸರಿ ಬಂದು ಭಾಷಣ ಮಾಡಿಲ್ಲ, ಎಷ್ಟು ಸರಿ ಬಂದು ಮಾತಾಡಿಲ್ಲ ಅಂದ್ರೆ ಅದು ನನ್ನೇ ಕಳಿಕೆ ಅಲ್ಲ. ನನ್ನ ಮಾತು ಕೇಳ್ತಕ್ಕಂಥ ನಾನು ಮಾತಿನ ಮುಖೇನ ಕೊಡೋದು ನುಚ್ಚಷ್ಟೇ. ಆ ನುಚ್ಚಿಗೆ ನೀವು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿನೇ ಹೆಚ್ಚು ಅಂತೇಳಿ. ಇಡೀ ಗ್ರಾಮದ ಜನ ಎಲ್ಲ ಆಮೇಲೆ ಇಷ್ಟು ಪ್ರೀತಿ ತೋರಿಸಿದ್ದೀರಾ ಅಂದ್ರೆ ಆ ಪ್ರೀತಿ ಜೀವಂತವಾಗಿರ್ಬೇಕು ಅಂತೇಳಿ. ಪ್ರೀತಿ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲವೂ ಕೂಡ ಪ್ರೀತಿಯಿಂದಲೇ ಆಗಿರೋದು. ಗೊತ್ತಾ ನಿಮಗೆ? ಮಳೆ ಸುಮ್ಮನೆ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಕವಿ ಶಿವರುದ್ರಪ್ಪನವ್ರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟೀತು ಹೇಗೆ, ಮಳೆ ಬಂದೀತು ಹೇಗೆ, ಇಳೆಯಲ್ಲಿ ಬೆಳೆ ಬೆಳೆದೀತು ಹೇಗೆ ಅಂತಾರೆ. ಬಂದಿಲ್ಲ ನಿಸರ್ಗಕ್ಕಂತ ಪ್ರೀತಿ ಇರುತ್ತೆ ನಮ್ಮ ಮೇಲೆ ಅಂತೇಳಿ. ಈ ಪ್ರೀತಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಸ್ವಲ್ಪ ಮುನ್ಸ್ಕೊಂಡ್ಬಿಟ್ಟಿಯಣ್ಣ ನಿಸರ್ಗ. ಆ ಸೇವಾಲಲ್ಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಭಗವಂತ ಯಾರು ಬೇಕಾದ್ರೂ ಪರೀಕ್ಷೆ ಮಾಡು, ಈ ರೈತರನ್ನ ಜಾಸ್ತಿ ಪರೀಕ್ಷೆ ಮಾಡಬೇಡ. ನನ್ನ ಹತ್ರ ವಿನಂತಿ ಅಷ್ಟೇ, ಕಾಲಕ್ಕೆ ತಕ್ಕ ಮಳೆ ಕೊಡು, ಮಳೆಗೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಡೆಫಿನೆಟ್ ಆಗಿ ವಾರಕ್ಕೊಂದ್ಸರಿ 101 ಅಡಿ ಸೇವೆ ಮಾಡ್ತೀವಿ, ತಿಂಗಳಿಗೊಂದು ಪುರ ಮಾಡ್ತೀವಿ, ಬೇಕಾದ್ರೆ ಇನ್ನೊಂದು ಸಣ್ಣ ದೇವಸ್ಥಾನ ಕಟ್ತೀವಿ ಅಂತ ವಿಶಾಲವಾದಂಥ ಹೃದಯ ಮತ್ತು ಪ್ರಾರ್ಥನೆ ಇದ್ರೆ ಅದು ರೈತರಿಗೆ ಅಂತಕ್ಕಂಥ ಮಾತು ಹೇಳ್ತಾ ಆ ರೈತಮುಖಿ ಚಿಂತನೆಯ ಇಂಥ ಒಂದು ಆರೋಗ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಖುಷಿಯಾಗುತ್ತೆ. ವಿಶೇಷವಾಗಿ ನಮ್ಮ ದಿನೇಶಣ್ಣ ನಿಮ್ ಜನಮುಖಿ ಚಿಂತನೆ ಅಪ್ಪಟ ರೈತ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀನಿ, ಇಲ್ಲಿ ಅನೇಕ ಜನ ಇದ್ದಾರೆ, ಕುಮಾರು ನಿಡಗಟ್ಟದಲ್ಲಿ ಈ ಭಾಗ ರೈತರ ಒಂದು ರೀತಿ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಂತೇಳಿ. ರೈತರು ಹೆಂಗಿದ್ದಾರೆ ಅಂದ್ರೆ ನೀವು ನಿಡಗಟ್ಟಿಗೆ ಹೋಗಿ, ಚಟ್ನಳ್ಳಿಗೆ ಹೋಗಿ, ಕಲ್ಲಳ್ಳಿಗೆ ಹೋಗಿ, ಟಿವಿ ಕಾಲ್ ಹೋಗಿ, ತಾಂಡಿಗೆ ಹೋಗಿ ನೋಡ್ಕೊಂಬರ್ಬೇಕು ಅನ್ಬೇಕು. ಆ ರೀತಿ ರೈತರಿದಾರಲ್ಲ ನಮ್ಗೆ ಹೆಮ್ಮೆ ಅಲ್ವಾ ಅಂತೇಳಿ. ಪ್ರಾಯಶಃ ಅಂತ ರೈತರು ಇವನ್ ನಮ್ಮ ದಿನೇಶ್ ಆಗ್ಲಿ ಇಲ್ಲಿರ್ತಕ್ಕಂಥ ಅನೇಕ ರೈತರಿದಾರಲ್ರಿ, ಅವ್ರಿಗೆ ಯಾವ್ದೇ ಸೆಕೆಂಡ್ಸ್ ಇನ್ಕಮ್ ಇಲ್ಲ, ಅದು ಇನ್ಯಾವುದೇ ಲಂಚ್ ಇನ್ಕಮ್ ಇಲ್ಲ. ಅವ್ರು ಮನೆ ಕಟ್ಟಿದ್ದಾರೆ ಅಂದ್ರೆ, ಸಂಸಾರ ಮಾಡ್ತಾ ಇದ್ದಾರೆ ಅಂದ್ರೆ, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಧೀಶಕ್ತಿ, ಸ್ವಶಕ್ತಿ, ಅವ್ರ ಸ್ವಾವಲಂಬನೆ, ಸ್ವಂತ ದುಡಿಮೆಯ ಫಲ ಅಂತೇಳಿ.
ಆ ದುಡ್ದಿದ್ದಿದೆಯಲ್ಲ ಅದು ನನಗಷ್ಟೇ ಅಲ್ಲ 4 ಜನಕ್ಕೆ ಹಂಚಬೇಕು ಅಂತಕ್ಕಂಥ ದಾಸೋಹದ ಕಾರ್ಯ ಬಂದಿರೋದ್ರಿಂದ ಕಡೆಯದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮಗೆ ದಿನೇಶ್ಗೆ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಿಮಗೆ ಗೊತ್ತು ಮೊದಲೆಲ್ಲ ಬೀಸೆಕಲ್ ಮಿಷಿನ್ ಇರಲಿಲ್ಲ, ಬೀಸೆಕಲ್ ಇತ್ತಲ್ಲ. ಆ ಬೀಸೆಕಲ್ಲಲ್ಲಿ ಬೀಸ್ಕೊಂಬರಕ್ಕೆ ಅಂತೇಳಿ ಕಲ್ಲು ಇಸ್ಕೊಂಬಂದಿಳೆ. ನಾವು ಯಾರೋ ಏನಾರ ಮೊದಲು ಅಥವಾ ನಮ್ಮ ಬಾಲಜಂಡ ಮೊದಲು ಯಾರ ಮೊದಲು ಇಸ್ಕೊಂಬಂದಿದ್ದೀವಿ ಕಲ್ಲು ವಾಪಸ್ ಕೊಡ್ಬೇಕಾದ್ರೆ ಒಂದು 50 ಸೇರು ರಾಗಿ ಬೀಸ್ಕೊಂಡಳೆ. ಬೀಸ್ಕೊಂಡು ವಾಪಸ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾಳ ನಮ್ಮ ಅಜ್ಜಿ. ಏನಂತ ಹೇಳಿ ಏನ್ ಥ್ಯಾಂಕ್ಸ್ ಹೇಳ್ತಾಳಲ್ವಾ. ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನನ್ನ ಮಗಳೇ ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ ಒಂದು ಕಲ್ಲು ಕೊಟ್ಟಳಿಗೆ ಇಷ್ಟು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಪ್ರಾಯಶಃ ಇಂಥ ಅದ್ಭುತವಾದಂಥ ವಾತಾವರಣ ಕ್ರಿಯೇಟ್ ಮಾಡಿರ್ತಕ್ಕಂಥ ದಿನೇಶ್ ಅವ್ರ ಮನೆಗೆ ಅವ್ರಿಗಾಗಲೇ ಮಕ್ಕಳಿಬ್ರು ಡಾಕ್ಟರ್ ಆಗಿ ತುಂಬಾ ದುಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಈ ವಾತಾವರಣಕ್ಕೆ ಇಷ್ಟೊಂದು ಜನ ಎಲ್ಲ ಸೇರಿದ್ರಲ್ಲ, ನಿಮಗೂ ಕೂಡ ಅಂಥದ್ದೇ ವರ ಬರಬೇಕು ಅಂತ ಹೊರ ಕೊಡ್ತಕ್ಕಂಥ ದೊಡ್ಡ ಆಶೀರ್ವಾದ ಬರಲಿ. ಸ್ಕಿಲ್ಲು ನೈಪುಣ್ಯದ ಬಗ್ಗೆ ಒಂದು ಹೇಳೋದು ಬಿಟ್ಟೆ ನಾವು. ಇಲ್ಲೆಲ್ಲರಿಗೂ ನಮ್ಮ ಶಿವಣ್ಣವ್ರ ಪರಿಚಯ ಇತ್ತಲ್ವಾ? ಇತ್ತೋ ಇಲ್ವೋ ನಿಮಗೆ? ನಮ್ಮ ದಿನೇಶ್ ಅವ್ರ ತಂದೆ ಗೊತ್ತಲ್ವ ನಿಮಗೆ? ಒಂದು ದಂತಕತೆ ಇತ್ತು ಗೊತ್ತಾ ನಿಮಗೆ? ನಿಜವಾದ ಕಥೆನೇ ಇರ್ಬೋದು. ನಮ್ಮಲ್ಲಿ ಯಾವಾದ್ರೂ ಕಿರ್ಲೋಸ್ಕರ್ ಮಿಷಿನ್ ಕೆಟ್ಟೋದು ಅಂದ್ರೆ ಇಲ್ಲ ಪಿಗ್ಮೇರೇಷನ್ ರಚನೆಗೆಲ್ಲ ಗೊತ್ತಿದೆ, ಈ ಕಡೆ ಎಲ್ಲರಿಗೂ ಗೊತ್ತಿದೆ ನಿಮಗೆ. ಇಲ್ಲಿ ಏನಾದ್ರು ಆ ಕಿರ್ಲೋಸ್ಕರ್ ಮಿಷಿನ್ ಕೆಟ್ಟೋದು ಅಂದ್ರೆ ಸರಿ ಮಾಡಿಸ್ಲಿಕ್ಕೆ ಶಿವಣ್ಣರೇ ಬರ್ಬೇಕು, ಪುಕ್ಷಮಣ್ಣರೇ ಬರ್ಬೇಕು. ಆ ಶಿವಣ್ಣರೇ ಹೆಂಗಿತ್ತು ಗೊತ್ತಾ ನಾಲೆಡ್ಜು? ಆಗೊಂದು ಒಂದು ಪ್ರತೀತಿ ತಣ ಕಿರ್ಲೋಸ್ಕರ್ ಕಂಪ್ನಿಯವ್ರೆ ಒಂದು ವಾರ ಕರ್ಸಿದ್ರಂತ ಕಾರಣ ಇರ್ತಾವ ಕೇಳ್ಕೊಳಕ್ಕೆ ಅಂತ ಹೇಳ್ತಿದ್ರಲ್ವಾ? ಏನ್ ನಾಲೆಡ್ಜ್ ಅಂದ್ರೆ ಆ ನಾಲೆಡ್ಜ್ ಬಗ್ಗೆ ಒಂದೇ ಒಂದು ನಿದರ್ಶನ ಹೇಳ್ತೀನಿ. ನಾನು ಮೊನ್ನೆ ಒಂದು ಕತೆ ಓದ್ತಾ ಇದ್ದೆ. ಹಡಗಲೆಲ್ಲ ಹೋಗ್ತಾ ಇದ್ದಾರೆ. ಆ ಹೋಗೋ ಸಂದರ್ಭದಲ್ಲಿ ಅದ್ರದ್ದೊಂದು ಲಾಕ್ ಓಪನ್ ಆಗ್ತಾ ಇಲ್ಲ, ಹಡಗು ಕೆಡೋಗ್ಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಯಾವ್ದೋ ಒಂದು ಸೀಕ್ರೆಟ್ ಲಾಕ್ ಓಪನ್ ಆಗ್ಬೇಕು, ಏನ್ ಮಾಡ್ರು ಓಪನ್ ಆಗ್ತಾ ಇಲ್ಲ. ಒಬ್ಬ ಎಕ್ಸ್ಪರ್ಟ್ ಇಂಜಿನಿಯರ್ ಕರ್ಸಿ ಓಪನ್ ಮಾಡಿ ಅಂದ್ರು. ಅವ್ನು ಬುದ್ಧಿವಂತ 2 ನಿಮಿಷ ಹಿಂಗ್ ನೋಡಿ ಒಂದ್ ಸುತ್ತಿಗೆ ತಗೊಂಡು ಒಂದ್ ಹೊಡೆದ ಟಕ್ ಅಂತೇಳಿ ಓಪನ್ ಆಗ್ಬಿಡ್ತು. ಏನ್ ವಿಶೇಷ ಅಲ್ವಾ? ಆ ಫೀಸ್ ಎಷ್ಟಪ್ಪ ಅಂದ್ರು? ಅಣ್ಣ 1 ಲಕ್ಷ ರೂಪಾಯಿ ಕೊಡೋಣ ಅಂತ. ಅವ್ರಿಗೆಲ್ಲ ಆಶ್ಚರ್ಯ, ಏನಪ್ಪ ಸುತ್ತಿಗೆ ಹೊಡೆದೀಯ, ಒಂದ್ ಏಟಿಗೆ 1 ಲಕ್ಷ ರೂಪಾಯಿ, 1,000 ರೂಪಾಯಿ ಕೊಡ್ಬೋದು ಅಷ್ಟೇ ಅಂದ್ರು. ಆಗ ಇಂಜಿನಿಯರ್ ಒಂದು ಮಾತು ಹೇಳ್ದ, ನೋಡಪ್ಪ ಈ ಸುತ್ತಿಗೆ ಹೊಡೆದಿನಲ್ಲಿ ಇದಕ್ಕೆ 1,000, ಆದ್ರೆ ಎಲ್ಲಿ ಹೊಡಿಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಲ್ಲ ಆ ತಾರೀಕು 99,000 ಕೊಡು ಅಂತೇಳಿ. ನಮ್ಮ ಶಿವಣ್ಣವ್ರಿಗಂತ ನಾಲೆಡ್ಜ್ ಇತ್ತು. ನಾವೊಂದ್ಸರಿ ನಮ್ ಗೊಂದಿ ಹೊಡಿಬೇಕಾದ್ರೆ ನಮ್ಮ ಮಿಷಿನ್ ಕೆಡೋಗ್ಬಿಡಿ, ಯಾರ್ಯಾರು ಎಲ್ಲೆಲ್ಲಿಂದ ಕರ್ಕೊಂಡ್ಬಂದು ರಿಪೇರಿ ಮಾಡಿಸಿದ್ದು ಏನ್ ಮಾಡ್ರು ರಿಪೇರಿ ಆಗ್ತಿರ್ಲಿಲ್ಲ. ಕಡೆ ಒಂದು ಶಿವಣ್ಣ ಸಿಕ್ಬಿಟ್ರು, ಗೊಂದಿ ಕರ್ಕೊಂಡು ಹೋದು ನೋಡ್ತಾ ಇದ್ರು, ಏನ್ ಮಾಡ್ರು ಸ್ಟಾರ್ಟ್ ಆಗ್ತಾ ಇಲ್ಲ. ಸಣ್ಣ ಇಷ್ಟೇ ಹೇಳಿದ್ದು, ಹಿಂಗ್ ನಿಂತ್ರು ಅವ್ರು ಏನ್ ಮುಟ್ಲು ಇಲ್ಲ ಏನೂ ಇಲ್ಲ. ನಿಂತ್ಕ ನೋಡಿ ಮಗ ಬಾಯಿನಿ ಬಲ ಇಲ್ಲ ಮಗ, ಎಡೆಮಟ್ಟೆ ತಗೊಂಡ್ರು. ಎಡೆಮಟ್ಟೆ ತಗೊಂಡ್ವಿ, ಒಂಚೂರ ಬಲಗಡೆ ಎತ್ತು ಅದ್ ರೆಡಿ ಕಿಡು ಅಷ್ಟೇ. ಎತ್ತಿಟ್ಟು ಈಗ ಹೊಡಿದ್ರು, ಹ್ಯಾಂಡ್ ಹೊಡೆದ್ರು ಟಕ್ಕ ಸ್ಟಾರ್ಟ್ ಆಗ. 1 ವಾರದಿಂದ ಯಾರು ರಿಪೇರಿ ಮಾಡೋಕ್ಕಾಗಿರಲಿಲ್ಲ. ಇದೇನ ಹಿಂಗಾಯ್ತು ಅಂದ್ರೆ ಆ ಕಿರ್ಲೋಸ್ಕರ್ ಮಿಷಿನ್ ಗೊತ್ತಲ್ಲ, ಲೆವೆಲ್ ಇರ್ಬೇಕು. ಅದು ಪ್ಲಾಟ್ಫಾರ್ಮ್ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಸ್ಟಾರ್ಟ್ ಆಗಲ್ಲ. ಅದು ಆ ಲೆವೆಲ್ ಸರಿ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು. ಯಾವ ಮೆಕ್ಯಾನಿಕ್ ಬಂದ್ರು ರೆಡಿ ಮಾಡಿರಲಿಲ್ಲ. ನಮ್ಮ ಶಿವಣ್ಣವ್ರು ಅರ್ಧ ಗಂಟೆಗೆ ರೆಡಿ ಮಾಡಿದ್ರು ಅಂದ್ರೆ ಅವರಲ್ಲಿದ್ದಂಥ ಪ್ರಾಕ್ಟಿಕಲ್ ಸ್ಕಿಲ್ ಅಂತೆ, ನಿಜವಾದಂಥ ಪ್ರಾಯೋಗಿಕವಾದಂಥ ಅನುಭವ ಇಂಥ ಅನೇಕ ಜನಗಳಿಗೆ ನಮ್ಮ ನೆಲದಲ್ಲಿದೆ. ಅದನ್ನ ಸಣ್ಣ ಪರಿಚಯ ಮಾಡಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಟಿವಿ ಕಲ್ಲಲ್ಲಿ ಸುಸಂಪನ್ನವಾಗಿ ನೆರವೇರಿದೆ. ಇದಕ್ಕೆ ಪಾಲ್ಗೊಂಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ನಮ್ಮ ಮಾತಿ ಮಂಗಳಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ರಿಗೂ. ರೈತ ಪರ ಚಿಂತನೆಯ ಒಂದಿಷ್ಟು ಮಾತುಗಳನ್ನ, ರೈತರ ಒಂದು ನೆಲದ ಪಾಠದ ಮಹತ್ವದ ತಿಳುವಳಿಕೆಯನ್ನ ಹಾಗೂ ವಿಚಾರದ ಮೆಲುಕುವನ್ನ ಹಾಕುವುದು ನಮ್ಮ ಒಂದು ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಯ ಒಂದು ಪ್ರತೀಕ ಅಂತ ಹೇಳ್ತಾ, ಜೊತೆಗೆ ವಿದೇಶ ಕೇವಲ ಪ್ರವಾಸಕ್ಕೆ ಆದರೆ ಸ್ವದೇಶ ನಿವಾಸಕ್ಕೆ ಅನ್ನೋ ಒಂದು ಮಹತ್ವವನ್ನ ಹೇಳುತ್ತಾ, ಜೊತೆಗೆ ಸಂಸ್ಕೃತಿ ಹಾಗೂ ಪ್ರಕೃತಿಯ ನಡುವಿನ ಒಂದು ಸಂಬಂಧವನ್ನ ಅಚ್ಚುಕಟ್ಟಾಗಿ ನಮ್ಮೆಲ್ಲರ ಮನದಟ್ಟುವಂಗೆ ಹೇಳಿದಂತಹ, ಹಾಗೂ ಈ ಮಳೆ, ಈ ಭೂಮಿ ಹಾಗೂ ನಮ್ಮ ಸಮಾಜದೊಂದಿಗೆ ಹೇಗೆ ರೈತನ ಪಾತ್ರ ಮಹತ್ವವಾದದ್ದು ಅಂತ ನಮ್ಮೆಲ್ಲರಿಗೆ ಪರಿಚಯಿಸಿದಂತಹ ಚಟ್ಟಳ್ಳಿ ಮಹೇಶ್ ಅಣ್ಣನವರಿಗೆ ಒಂದು ಜೋರಾದ ಚಪ್ಪಾಳೆ ಬಂಧುಗಳು. ಅಣ್ಣ ಎಸ್, ನೀವು ಹೇಳ್ದಂಗೆ ನಾ ಭಾರಿ ಕಲ್ತು ಬಿಡಿ, ನಾನು ಬುದ್ಧಿವಂತ, ನಾನು ಹೇಳಿದ್ ನೀವು ಕೇಳಬೇಕು ಅನ್ನೋದಲ್ಲ. ಇದ್ರೂ ಕೂತಿರ್ತಕ್ಕಂಥ ನೀವೆಲ್ಲರೂ ಭಾರಿ ಬುದ್ಧಿವಂತರು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅದಕ್ಕೆ ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಸಂವಾದ ಅಂತೇಳಿ. ಅಣ್ಣ ನೀನ್ ಆಗ್ಲೇ ಮಾತಾಡ್ಬೇಕು ಅಂತಲ್ಲ, ಈಗ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ಈ ಕಾರ್ಯಕ್ರಮ ಹೆಂಗಾಯ್ತು, ಇನ್ನೇನಾಗ್ಬೇಕು ಅನ್ನೋದನ್ನ ಮಾತಾಡಿ. ಇದೊಂದು ಸಂವಾದ, ಇದು ಇಂಟ್ರಾಕ್ಷನ್. ಇದು ಹೆಂಗಪ್ಪ ಅಂದ್ರೆ ಇದು ಅನುಭವದ ವಿನಿಮಯ. ನಾವು ಮಾತಾಡ್ಬೇಕು, ನೀವು ಮಾತಾಡ್ಬೇಕು ಅಂತೇಳಿ. ಈಗ ಒಂದು 5 ನಿಮಿಷ ನೀವು ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಬಿಡಿ. ಹಾಗೆ ಕೇಳ ಹೇಳ. ಈಗ ಬೈಕ್ ಬೇಕಾ? ಬೈಕ್ ತಗ ಹೇಳ್ತೀನಿ, ಬಾಕಿ ಕೇಳ್ಬೇಕಲ್ಲ. ಈಗ ಹಲೋ, ಈಗ ನೀವು ಇದು ಹೇಳಿದ್ರಲ್ಲ, ಬೆಳೆ ಬಾಳೆ ನೇಗ್ಲು, ಬೆಳೆ ಹೊಲ, ಬಿರೆ ಬಿದ್ದೆ ಬಾಯಿಲ್ ಎತ್ತೋದು, ಕೈಲಿ ಬಿತ್ತೋದು, ಅದೇ ನೀವು ಹೇಳಿದ್ದು
ಅದ್ಭುತವಾದ ಗಾದೆ. ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿ ಅಲ್ಲಲ್ಲ ನಾವು ಕೇಳ್ತಿರೋದು ಈಗ ಅದೇನು ಅಂತ ನಾನು ಕೇಳಿದ್ದು ಈಗ ಒಗಟಿ ಬಿಳೆ ಬಿಳೆ ಹುಲ್ಲ ಕರೆ ಬಿದ್ದೆ ನೀವೇ ಹೇಳಿದ್ದೀಗ ಈಗ ಅದೇ ಅದೇ ಗೊತ್ತಾಯ್ತು. ಇಲ್ಲಿದ್ದಾರೆ ಹಿರಿಯರು ಯಾರು ಹೇಳ್ರಿ, ನನಗಂತೂ ಗೊತ್ತಿಲ್ಲ ಅದು ಒಗಟು. ಈಗ ನಾನೊಂದು ಕೇಳ್ತೀನಿ ಹೇಳ್ತೀಯಲ್ಲ, ಗೊತ್ತಲ್ಲ ಇದು ನೀವು ಹೇಳಿದ್ದು ಗೊತ್ತ ಹಾಳೆ ನೇಗ್ಲು ಅದೇ ಹೇಳಿದ್ರಿ ನೀವು. ಎಸ್ ಅದೇ 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 ಅದ್ರಲ್ಲೇ ನಾನು ಹೇಳಿರೋದು ಈಗ ಏನು ಕೇಳಿರೋದು. ಉತ್ತರ ಹೇಳ್ಬಿಡ್ತೀಯಾ? ಖುಷಿ ಆಗ್ಬಿಡ್ತೀವಿ. ಬಿಳೆ ಹೊಲ ಕರೆ ಬಿದ್ದೆ ಬಾಯಿಲೆ ಎತ್ತೋದು ಕೈಲಿ ಬಿತ್ತೋದು. ಬಿಳೆ ಹಾಲೆ ಎಸ್ ಬುಕ್ಕು ರೈಟ್ ರೈಟ್ ಪೆನ್ನು ಆಮೇಲೆ ಬಾಯಿಲೆ ಎತ್ತೋದು ಹಾ ಕೈಲಿ ಬಿತ್ತೋದು. ಹಾ ರೈಟ್ ಬಿಡು. ಎಂತದ ಒಂದು ಹಂಚ್ಕೊಂಡಲ್ಲ ನೀನು ಸರಿ, ಜೊತೆಗೆ. ಸರಿ. ಇನ್ನೊಂದು ಖುಷಿ ಇದೆ. ಆಯ್ತು. ಅಣ್ಣ ಹತ್ರ ಕೇಳ್ಬೇಕಂತ ಬಹಳ ದಿನ ಇದೆ. ಹಾ. ಆಮೇಲೆ ಅಣ್ಣ ಹಾ. ಆಮೇಲೆ ಇದು ಕೋಳಿ ಇದೆಯಲ್ಲ ಹಾ. ರಾಗಿ ರಾಶಿ ಮೇಲೆ ಬಿಟ್ರು ಹಾ. ಅದು ರಾಗಿ ಬುಡ್ಡೆನೆ ಕೆರಿಯತ್ತಲ್ಲ ಹಾ. ಯಾಕೆ ಅಂತ. ಈಗ ಕೋಳಿ ಸಾಕಿ ಕೋಳಿ ತಿಂದಿರೋರೇ ಹೇಳ್ಬೇಕು. ಅಲ್ಲ ಎಲ್ಲರಿಗೂ ಅಣ್ಣ ಸಾಯ್ತೀರಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಇಲ್ಲ, ಈ ಮಾತು ನನಗೆ ಬಹಳ ದಿವಸದಿಂದ ನಾ ಕೇಳ್ಬೇಕಂತ. ಕೆಲಸ ಮಾಡೋಣ, ಇದಕ್ಕೆ ಒಂದು ಕೆಲಸ ಮಾಡೋಣ. ಈ ನಮ್ಮ ಯುವಕರಿಗೆಲ್ಲ ಗೊತ್ತಿಲ್ಲ, ಹಳುಬ್ರನ್ನೆಲ್ಲ ಸೇರ್ಸ್ಕೊಂಡು ಒಂದು ಮಾಡೋಣ. ಇಲ್ಲೇ ಹೇಳ್ಬಿಟ್ಟೆ. ಆ ಕಡೆ ಅಮ್ಮ ನೀವು ಮಾತಾಡ್ತೀರಾ? ಕೊಡಲ್ಲ, ಅವ್ರ ಅಮ್ಮರಿಗೆ ಕೊಡಲಿ. ಅಣ್ಣ ಅಲ್ಲಿ ಕೊಡಿ, ಕೊಡಿ ಅಣ್ಣ ಅಲ್ಲಿ ಕೊಡಿ. ಜೊತೆಗೆ ಪ್ರವಚನ ಸುಧೆ ಎರಡನ್ನೂ ಕೂಡ ಅನುಭವಿಸಿರ್ತಕ್ಕಂಥ ನಿಮ್ಗೆಲ್ಲ ಶುಭ ಕೋರ್ತಾ ದಯಮಾಡಿ ಎಲ್ಲರೂ ಕೂಡ ನಮ್ಮ ದಿನೇಶ್ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ. ವಿಶೇಷವಾಗಿ ತುಂಬಾ ಕಾಳಜಿಯಿಂದ ಅವರು ಅಡುಗೆ ಮಾಡಿಸಿದ್ದಾರೆ. ಆ ಪ್ರಸಾದ ವಿನಿಯೋಗವನ್ನು ಪಡೆದು ಆ ದಿನೇಶ್ ಅವರ ಪ್ರಾಯೋಜಕತ್ವದಲ್ಲಿ ನಮ್ದೊಂದು ಐಟಮ್ ತರಿಸಿರೋ ಅಣ್ಣ ನೀವು ಮಾಡ್ತಾ ಇದ್ದೀರಲ್ಲ ರಾಗಿ ಕೆಲಸ, ಅದು ತರ್ಬೇಕಣ್ಣ ಅಂದಿದ್ರು. ಆ ರಾಗಿ ಕೆಲಸ ಹೆಂಗಿದೆ ಅಂತ ನೀವ್ ಹೇಳ್ಬೇಕಾದ್ರು. ಅದೇಂದ್ರೆ ಬೆಂದಿತಾ ಅಲ್ಲ ಇನ್ನೊಂಚೂರು ಎಳೆಯೋದಾಯ್ತಾ ಅಥವಾ ಜಾಸ್ತಿ ಬೆಂದಿತಾ ಅಂತೇಳಿ ನೀವ್ ಹೇಳಿದ್ರೆ ನಮ್ಗೆ ಇನ್ನಷ್ಟು ಕೂಡ ಅದನ್ನ ಹೆಂಗ್ ಸುಧಾರಿಸ್ಬೇಕು ಅಂತ ಗೊತ್ತಾಗುತ್ತೆ. ಅದ್ ರಿಸಲ್ಟ್ ಅನ್ನು ಕೂಡ ನೀವು ಆಮೇಲೆ ದಿನೇಶ್ ಕೈಲಿ, ದಿನೇಶ್ ಮನೆಯವ್ರ ಕೈಲಿ ಹೇಳ್ಬೇಕು ಅಂತ ವಿನಂತಿ ಮಾಡ್ತಾ ಎಲ್ಲರೂ ಪ್ರಸಾದ ವಿನಿಯೋಗ ಮಾಡಿ ತೆರಳೋಣ. ಈಗ ಮುಗಿಸೋಣ. ಈಗ ಒಂದಾರ್ಪಣೆ ನೀವೇ ಮಾಡ್ಬೇಕು. ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾದಂತಹ ಗ್ರಾಮದ ಎಲ್ಲಾ ಹಿರಿಯರು, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು, ಈ ಆಯೋಜಕರಾದಂತಹ ದಿನೇಶ್ ಅಣ್ಣನವರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಹಿರಿಯರು, ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಬಂದಿದ್ದೀರಾ. ಜೊತೆಗೆ ನಮ್ಮ ಚಟ್ಟಳ್ಳಿ ಮಹೇಶ್ ಅಣ್ಣನವರು ಹಾಗೂ ಪುಟ್ಟ ಮಕ್ಕಳು ಎಲ್ಲರಿಗೂ ವಂದನಾರ್ಪಣೆಗಳು. ಈಗ ವಂದನಾರ್ಪಣೆಯ ನಂತರ ಒಂದು ಹಾಡಿರುತ್ತೆ. ನೀವೆಲ್ಲರೂ ದಿನೇಶ್ ಅಣ್ಣನವರಿಂದ ಆಯೋಜಿಸಿರುವಂತಹ ಒಂದು ಔತಣದ ಒಂದು ಆತಿಥ್ಯವನ್ನ ನೀವೆಲ್ಲರೂ ಸ್ವೀಕರಿಸಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಜೈ ಹಿಂದ್, ಜೈ ಭಾರತ್. ರೀತಿಯ ನನ್ನ ಗ್ರಾಮಸ್ಥರೇ, ನನ್ನ ರೈತರು ಬಂದರೆ ನೀವು ಕರೆದಿದ್ದಕ್ಕೆ ಇಷ್ಟು ಬಂದು ಒತ್ತು ಕೊಟ್ಟು ಇಲ್ಲಿ ಕೂತು ಇಷ್ಟು ಹೊತ್ತು ಮಾತು ಕೇಳಿದ್ರಲ್ಲ, ಧನ್ಯವಾದಗಳು. ಇನ್ನೇನು ನೀವು ಯಾಕೆ ಈ ಕಾರ್ಯಕ್ರಮ ನೋಡ್ಬೇಕು ಅಂದ್ರೆ ಈ ತರ ಮಾತುಗಳು ಈ ತರ ನೀವೆಲ್ಲ ಬಂದ್ರೆ ನಮ್ಗೆ ಖುಷಿ ಆಗ್ತದೆ. ಆದ್ರೆ ನಮ್ಮ ಗ್ರಾಮಸ್ಥರು ಇಷ್ಟು ಒಟ್ಟಿಗೆ ಕೂತು ಇಷ್ಟು ಜನ ನಡೆಸ್ಕೊಟ್ಟಿರಲ್ಲ, ನಿಮಗೆ ನಿಜಕ್ಕೂ ವಂದನೆ. ದಿನೇಶ್ ಅಣ್ಣ ಇಷ್ಟೇ ಮಾತಾಡೋದು. ನೀನ್ ಮಾತಾಡೋ ದಾಳಿಂಬೆಗೆ ಏನು ಔಷಧಿ ಹೊಡಿತೀಯ ಅಂತ ಕೇಳ್ಬೇಡ ನೀನು. ಅವ ಆಮೇಲೆ ಮಾತಾಡೋದಂತೆ. ಬಂದಿರಿ ಥ್ಯಾಂಕ್ಸ್ ಹೇಳ್ಬೇಕು ಹೇಳಿದ್ದಾರೆ. ಇದೇ ತರದ ಒಂದು ಕಾರ್ಯಕ್ರಮ 9ನೇ ತಾರೀಕು ಅಂದ್ರೆ ಇದೇ ಭಾನುವಾರ ಎಸ್ಕೊಪ್ಲು ಗ್ರಾಮದಲ್ಲಿ ನಡೀತದೆ, ದೇವಸ್ಥಾನದ ಅಂಗಳದಲ್ಲಿ. ಅವತ್ತಿನ ವಿಷಯ ಬಸವ ಬೋಧನೆಯ ಪ್ರಸ್ತುತತೆ ಹಾಗೂ 10ನೇ ತಾರೀಕು ನಮ್ಮ ಕಾಂತರಾಜ್ ಅಣ್ಣನವರ ಮನೆ ಅಂಗಳ ನಿಡಘಟ್ಟದಲ್ಲಿ ಜಗಜ್ಯೋತಿಯಾದ ಬಸವ ಪ್ರಭೆಯ ವಿಚಾರದ ಮೇಲೆ ಈ ಶ್ರಾವಣ ಸಂಜೆಯ ಹಾಗೂ 25ನೇ ತಾರೀಕು ಅಂದ್ರೆ ಮಂಗಳವಾರ 25ನೇ ತಾರೀಕು ಎಸ್ಬಿದ್ರೆಯಲ್ಲಿರುವ ನಮ್ಮ ಶಂಕರಲಿಂಗೇಗೌಡರು ಸರ್ ಅವರ ಮನೆಯಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ಮಲ್ಲಾಪುರ ಪ್ರಕಾಶ್ ಮಾಸ್ಟರ್ ಅವರ ಮನೆಯಲ್ಲೂ ಕೂಡ ನಡೀತದೆ. ಸೊ ಈ ಒಂದು ಆಹ್ವಾನ ಪತ್ರಿಕೆನ ನಿಮ್ಮೆಲ್ಲರಿಗೂ ತಲುಪಿಸ್ತೀವಿ. ಎಲ್ಲೆಲ್ಲ ಆಗುತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಸೇರೋಣ. ಈ ಸಾತ್ವಿಕ ಸದುದ್ದೇಶದ ಹಾಗೂ ಸಕಾರಾತ್ಮಕ ಕಾರ್ಯಕ್ರಮದ ಅಭಿಯಾನಕ್ಕೆ ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.